ಆನೇಕಲ್ ತಾಲೂಕಿನ ಮುತ್ತನಾಳೂರು ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಮುತ್ತನಾಳೂರು ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಮೊದಲನೇ ಸುತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಮುತ್ತನಾಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ನಾಗರತ್ನ ಕಾಂತರಾಜ್ ರವರು ವಹಿಸಿದ್ದರು. ಇನ್ನು ಗ್ರಾಮಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳನ್ನು ಇಲಾಖೆ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಗ್ರಾಮಸಭೆಯಲ್ಲಿ ಮುತ್ತನಾಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ರಮೇಶ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ವಿಶ್ವನಾಥ್ ರೆಡ್ಡಿ, ತೇಜಸ್ವಿನಿ ಶ್ರೀನಿವಾಸ್ ರೆಡ್ಡಿ, ಮುತ್ತನಾಳೂರು ಜಯರಾಮ್, ಸಿಂಗಿನಾಗ್ರಹಾರ ಗೌರೀಶ್, ಶ್ರೀಮತಿ ಶುಭಾ ಶ್ರೀಧರ್, ನಾಗಜ್ಯೋತಿ, ಸರಳಾ ದಶರಥ್, ಸುಮಂಗಳ, ಶ್ರೀಮತಿ ಸುವರ್ಣ, ರಾಣಿ ನಾಗರಾಜ್, ಮಂಜುನಾಥ್, ಉಮೇಶ್, ನಾಗರಾಜಪ್ಪ, ಹರೀಶ್ ರೆಡ್ಡಿ, ವಿ ನಿರ್ಮಲಾ, ರವೀಂದ್ರ, ಮೋಹನ್ ಬಾಬು ಮತ್ತು ಮಾಜಿ ಅಧ್ಯಕ್ಷರಾದ ಸುಜಾತ, ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ, ಪಿಡಿಒ ರಂಗಸ್ವಾಮಿ ಮತ್ತು ಇಲಾಖೆ ಅಧಿಕಾರಿಗಳು, ಸಾರ್ವಜನಿಕರು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಭಾಗವಹಿಸಿದರು. ₹1,87,947,547 ಇತರೆ ಜಮೆ 7,90,519. ಬಾಬುಜಿ ಸೇವಾ ಕೇಂದ್ರಕ್ಕೆ ತೆರಿಗೆ ಜಮಾ ₹2,45,00,000. ಒಟ್ಟು ಜಮಾ ₹4,50,49,307. ಖರ್ಚಿನ ವಿವರಗಳು: ಕಚೇರಿ ಸಿಬ್ಬಂದಿಗಳಿಗೆ ಸಂಬಳ, ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿ ಊಟ ಸಿಬ್ಬಂದಿ, NRM ಸಿಬ್ಬಂದಿ, ಸ್ವಚ್ಛತೆ ಶಾಲೆಯ ಸ್ವಚ್ಛತೆಗಾರರು ಇತರರ ಸಂಬಳ ಬಾಬ್ತು ₹22,98,041. ಕಚೇರಿ ಸಿಬ್ಬಂದಿಗಳಿಗೆ ESI ಮತ್ತು PFಗೆ ಪಾವತಿಸಬಾರದು ₹6,58,743. ಸದಸ್ಯರ ಗೌರವಧನ ಬಾಬ್ತು ₹6,16,000. ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಗ್ರಾಮಗಳ ಕಸ ಸ್ವಚ್ಛತೆ ಸಂಗ್ರಹಿಸಿ ಹೊರಸಾಗಿಸುವ ಬಾಬ್ತು ₹20,82,850. ಜಿಲ್ಲಾ ಪಂಚಾಯಿತಿ ಹಾಗೂ ಸರ್ಕಾರ ನೀಡುವ ತರಬೇತಿಗಳಿಗೆ ಪಾವತಿಸುವ ಬಾಬ್ತು ₹69,790. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಬೋರ್ವೆಲ್ ಪಂಪು ಮತ್ತು ರಿಪೇರಿಗೆ ಪಾವತಿಸುವ ಬಾಬ್ತು ₹5,01,447. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳ ಬೋರ್ವೆಲ್ಗೆ ಬೇಕಾದ ಪಂಪು, ಮೋಟಾರ್, ಕಾನಬೋರ್ಡ್, ಪೈಪ್, ಕಾಲ, ಕೇಬಲ್ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಖರೀದಿಸುವ ಬಾಬ್ತು ₹11,08,223. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ಬೀದಿ ದೀಪಗಳಿಗೆ ಬೇಕಾದ ಬಲ್ಬ್, ಫ್ಯೂಸ್, MCB, ವೈರ್ ಇನ್ನಿತರ ಸಾಮಗ್ರಿಗಳನ್ನು ಖರೀದಿಸಿದ ಬಾಬ್ತು ಆ ಕಚೇರಿ ವಿದ್ಯುತ್ ಬಿಲ್ಲಿನ ಬಾಬ್ತು ₹14,79,338. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಿಗೆ ಬ್ಲೀಚಿಂಗ್ ಪೌಡರ್, ಕಳೆ ಔಷಧಿ, ಸೊಳ್ಳೆ ಔಷಧಿ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಖರೀದಿಸಿದ ಬಾಬ್ತು ₹5,51,290. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗೋಪಸಂದ್ರ ಗ್ರಾಮದ ಅಂಗನವಾಡಿ, ಕೊಂಸೂರ ಗ್ರಾಮದ ಲೈಬ್ರರಿ ಹಾಗೂ ಕಚೇರಿಯ ಶೋರೂಮ್ ಬಾಡಿಗೆ ₹1,18,000. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಪೈಪ್ಲೈನ್ಗೆ ಪೈಪ್ ಹೊಡೆದಿರುವುದು, ಮಣ್ಣು ಹಾಕುವುದು, ಸ್ವಚ್ಛತೆ ಹಾಗೂ ಇನ್ನಿತರ ಕೆಲಸಗಳಿಗೆ JCB, ಗ್ರೈನ್ ಹಾಗೂ ಟ್ರಾಕ್ಟರ್ಗೆ ಬಳಸಿದ ಬಾಡಿಗೆ ಬಾಬ್ತು ₹6,70,997. ಗ್ರಾಮ ಪಂಚಾಯತಿ ಕಚೇರಿಗೆ ಬೇಕಾದ ಪುಸ್ತಕಗಳು, ಬ್ಯಾನರ್ಗಳು, ಕಡಗಗಳು, ಕಂಪ್ಯೂಟರ್ಗೆ ಬೇಕಾದ ಸಾಮಗ್ರಿಗಳು ಹಾಗೂ ಕಚೇರಿ ನಿರ್ವಹಣೆಗೆ ಬೇಕಾದ ಸ್ಟೇಷನರಿ ಸಾಮಗ್ರಿಗಳು ಹಾಗೂ CC ಕ್ಯಾಮ್ರಾಕ್ಕೆ ಬೇಕಾದ ಸಾಮಗ್ರಿ ಖರೀದಿಸುವ ಬಾಬ್ತು ₹6,69,927. ಕಚೇರಿಯ ಟ್ರಾಕ್ಟರ್ಗೆ ಡೀಸೆಲ್ ತರತೆ ಹಾಗೂ ಸರ್ವಿಸ್ ಮಾಡಿಸುವ ಬಾಬ್ತು ₹48,482. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದ ಎಲ್ಲ ಸಭೆಗಳಿಗೆ ಕಾಫಿ, ಟೀ
ನೀರು, ಸಿಹಿ ತಿಂಡಿ, ಸ್ನ್ಯಾಕ್ಸ್, ಊಟ, ಶಾಲು, ಪೇಟ, ಹೂವಿನ ಹಾರ, ಗುಚ್ಛ ಮತ್ತು ಇತರ ಪೂಜಾ ಸಾಮಗ್ರಿಗಳು ತಂದಿರಬಾರದು. 4,80,793 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳ ಪೈಪ್ಲೈನ್ ರಿಪೇರಿ, ಕೂಲಿ ಹಾಕಿ ಇತರ ಕೆಲಸಕ್ಕೆ ಭರಿಸಿದ ಕೂಲಿ ಬಾಬ್ತು 8,25,900. ಜಿಲ್ಲಾ ಪಂಚಾಯತ್ಗೆ ಲೈಬ್ರರಿ ಸೆಸ್ ಪಾವತಿಸಬಾರದು 5 ಲಕ್ಷ. ಚಿಕ್ಕದೇಶ್ವರ ಗ್ರಾಮದ ಅಂಗನವಾಡಿ ಶಾಲೆ ಕಾಂಪೌಂಡ್, ಚಿಕ್ಕದೇಶ್ವರ ಗ್ರಾಮದ ಸರ್ಕಾರಿ ಶಾಲೆ ಕಾಂಪೌಂಡ್ ನಿರ್ಮಾಣದ ಕಾಮಗಾರಿ 7,80,127. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರಿನ ಪೈಪ್ಲೈನ್ ರಿಪೇರಿಗೆ ಬೇಕಾದ ಅಗತ್ಯ ಖರೀದಿಸಬಾರದು 10,93,740. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಸರ್ವೆ ಗುರುತು ಮಾಡಿ 1,03,335. ಸರ್ವ ಸದಸ್ಯರೇ ಹಾಗೂ ಎಲ್ಲ ಇಲಾಖೆ ಅಧಿಕಾರಿ ವೃಂದದವರೇ, ಸೇರಿರ್ತಕ್ಕಂಥ ಸಾರ್ವಜನಿಕರೇ, ರೈತರೇ ಹಾಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ರಮೇಶ್ ಜ್ಯೋತಿ ಅಂತ, ಕೃಷಿ ಇಲಾಖೆ ಆನೇಕಲ್ ತಾಂತ್ರಿಕಾಧಿಕಾರಿ, ಕೃಷಿ ಇಲಾಖೆ. ನಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ಏನೇನು ಸೌಲಭ್ಯ ಸಿಗ್ತವೆ ಅಂತ ಹೇಳಕ್ಕೆ ಬರ್ತಾಯಿದ್ದೀನಿ. ರೈತರಿಗೆಲ್ಲ ಭಾಳಷ್ಟು ಜನರಿಗೆ ಗೊತ್ತಿರುತ್ತೆ ನಮ್ಮ ಕೃಷಿ ಇಲಾಖೆಯಲ್ಲಿ ಏನೇನು ಸೌಲಭ್ಯ ಇದೆ ಅಂತ. ಯಾಕಂದರೆ ಬಿತ್ತನೆ ಬೀಜದಿಂದ ಹಿಡಿದು ಕಟಾವಿ ತನಕ ಬೀಜ, ಔಷಧಗಳು, ಕೆಲವೊಂದು ಸ್ಕೀಮ್ನ ಗೊಬ್ಬರಗಳು, ಆಮೇಲೆ ಯಂತ್ರೋಪಕರಣಗಳು, ಕಟಾವಿಂದು ಎಲ್ಲದ್ರ ಬಗ್ಗೆ ತಮಗೆ ಮಾಹಿತಿ ಇರುತ್ತೆ. ಆದರೆ ತಗೊಂಡಿದ್ದಾರೆ ಸರ್. ನಿಮ್ಮ 140 ಪಂಚಾಯತ್ಗೆ ಏನು ತಗೊಂಡಿದ್ದಾರೆ? ಟೋಟಲ್ 29 ಜನ ತಗೊಂಡಿದ್ದಾರೆ. ಆ ಪಟ್ಟಿ ಸಮೇತ ಬಂದಿದೆ. ಮುಖ್ಯವಾಗಿ ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಸ್ಕೀಮ್ಸ್ ಇದೆ. ಎಲ್ಲವನ್ನು ಹೇಳ್ತಾ ಹೋದರೆ ಭಾಳ ಲೇಟ್ ಆಗುತ್ತೆ. ಇಂಪಾರ್ಟೆಂಟ್ ಏನಿದೆ ಆ ಸ್ಕೀಮ್ಗಳದ್ದು ಈ ಥರ ಬುಕ್ಲೆಟ್ ಮಾಡಿ ಕೆಲವೆಲ್ಲ ಬುಕ್ಲೆಟ್ ಕೊಟ್ಟಿದ್ದೀವಿ. ತಾವು ರೈತ ಸಂಪರ್ಕ ಕೇಂದ್ರಗಳನ್ನ ಭೇಟಿಯಾಗಿ ಕೃಷಿ ಇಲಾಖೆಗೆ, ಕೃಷಿಗೆ ಸಂಬಂಧಪಟ್ಟಂತೆ ಯಾವುದೇ ಸೌಲಭ್ಯ ಬೇಕಾದರೂ ಅಲ್ಲಿ ಕೇಳ್ಬೋದು. ಮುಖ್ಯವಾಗಿ ಈಗ ಮುಂಗಾರಿನಲ್ಲಿ ಏನಪ್ಪ ಅಂದರೆ ಬಿತ್ತನೆ ಬೀಜ ಪೂರೈಕೆ, ಇದ್ರ ಬಗ್ಗೆ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಬಿತ್ತನೆ ಬೀಜ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಎಲ್ಲ ಮಳೆ ಬಂದ ತಕ್ಷಣ ಬಿತ್ತನೆ ಸ್ಟಾರ್ಟ್ ಆಗುತ್ತೆ. ತಾವು ಬಿತ್ತನೆ ಬೀಜನ ನಾವು ಕೃಷಿ ಇಲಾಖೆಯವರು ಏನೇ ಮಾತಾಡಿದರೂ ಸಬ್ಸಿಡಿ ರೇಟ್ ಅಥವಾ ಫ್ರೀ ಭಾಳ ಕಡಿಮೆ, ಭಾಳ ಕೆಲವು ಸ್ಕೀಮ್ನಾಗ ಫ್ರೀ ಇರ್ತವೆ ಹೊರತು ಫ್ರೀಗಳೆಲ್ಲ, ಬಟ್ ಅರ್ಧ ರೇಟು ಸಬ್ಸಿಡಿ 75%, 90% ಇರ್ತವೆ. ನೆಕ್ಸ್ಟು ಮಣ್ಣು ಆರೋಗ್ಯ ಅಭಿಯಾನ ಅಂತ ಅದೊಂದು ಸ್ಕೀಮು. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ನಿಧಿ ಅಂತ PM ಕಿಸಾನ್ ಅಂತ, ಅದು ವರ್ಷಕ್ಕೆ 6,000 ರೂಪಾಯಿ ಕೊಡೋದು. ಅದ್ರ ಬಗ್ಗೆ ತಮಗೊಂದು ಸಣ್ಣ ಮಾಹಿತಿ. 2019ಕ್ಕಿಂತ ಮುಂಚೆ ಯಾರ್ದು 5 ಎಕರೆ ಒಳಗೆ ಜಮೀನಿತ್ತು ಆ ಎಲ್ಲ ರೈತರಿಗೂ ಬರ್ತಾಯಿದೆ. ಅದರಲ್ಲಿ ಬರ್ತಾ ಇರೋ ಕೆಲವು ರೈತರು ತಮ್ಮ ಏನಪ್ಪ ಆಧಾರ್ ಕಾರ್ಡು ಇದನ್ನು ಲಿಂಕ್ ಮಾಡಿಲ್ಲ ಅಂತೇಳಿ ಕೆಲವ್ರದ್ದೆಲ್ಲ ಸ್ಟಾಪ್ ಆಗಿದೆ. ಪ್ರತಿ ಸಭೆಗಳಿಗೂ ಮೀಟಿಂಗ್ನಾಗ ಅದನ್ನು ಹೇಳ್ತೈತಿ. ಅದನ್ನು ಮಾಡ್ತಾ ಕೆಲವ್ರದ್ದು ಸ್ಟಾಪ್ ಆಗಿದೆ. ಯಾರ್ದು ಅದು ನಿಂತ್ಕೊಂಡಿದೆ ಅವ್ರೋಗಿ ತಮ್ಮ ಆಧಾರ್ ಕಾರ್ಡಲ್ಲಿ ತಮ್ಮ ಮೊಬೈಲ್ ನಂಬರು ಅದನ್ನು ಬ್ಯಾಂಕಲ್ಲಿ ಜಾಯಿಂಟ್ ಮಾಡಿಸಿದಾಗ ಮಾತ್ರ ಅದು ಇದು ಬರುತ್ತೆ. ದಯವಿಟ್ಟು ಅದನ್ನು ಸ್ವಲ್ಪ ತಾವು ಗಮನಿಸಬೇಕು. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದರೆ ಇದು ವಿಮಾ ಯೋಜನೆ, ಇನ್ಸೂರೆನ್ಸ್. ಆಮೇಲೆ ಬೆಳೆ ಸಮೀಕ್ಷೆ ಕಾರ್ಯಕ್ರಮ ಅಂತಿದೆ. ಕೃಷಿ ಭಾಗ್ಯ ಯೋಜನೆ ಇದೆ, ಅದು ಹೊಂಡ ಮಾಡೋದು, ಅದಕ್ಕೆ ಸಂಬಂಧಪಟ್ಟ ಇದು ಮಾಡೋದು ಎಲ್ಲ ಕೃಷಿ ಹೊಂಡ ಇದೆ. ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಇದೊಂದು ಹೊಸ ಯೋಜನೆ. ಈ ಕೃಷಿ ಬಗ್ಗೆ ಫಲಾನುಭವಿಗಳಿಗೆ ಹಸು, ಕುರಿ, ಕೋಳಿ, ಜೇನು ಸಾಕಾಣಿಕೆ, 2 ಗೊಬ್ಬರ ತಯಾರಿಕೆ ಘಟಕೆ ಇದಕ್ಕೆಲ್ಲ ಸಹಾಯಧನ ನೀಡಲಾಗುತ್ತೆ. ಆಮೇಲೆ ರೈತ ಗುಂಪು ಅಂತ ಮಾಡ್ಕೊಳ್ಳೋಂಗಿದ್ದಾರೆ ನಮ್ಮಲ್ಲೆಲ್ಲ, FPO ಅಂತಾರೆ, ರೈತ ಸ್ವಸಹಾಯ ಗುಂಪುಗಳು ಅಂತ. ಆ ಗುಂಪುಗಳನ್ನು ಬ್ರ್ಯಾಂಡಿಂಗ್ ಅಂತ ಮಾಡಿ, ಬ್ರ್ಯಾಂಡ್ ಮಾಡಿ ಇಂಥದ್ದು ಹಿಂಗೆ ಸಾವಯವದಾಗ ಬೆಳೆದರೆ ಅಥವಾ ಇದ್ರಾಗ ಬೆಳೆದರೆ ಅಂತೇಳಿ ಅದಕ್ಕೂ ಸಹಾಯಧನ ಕೊಡೋ ಒಂದು ಪ್ರೋತ್ಸಾಹ ಯೋಜನೆ ಇದೆ. ಕೃಷಿ ಯಾಂತ್ರೀಕರಣ ಯೋಜನೆ, ಯಂತ್ರಗಳು ಗೊತ್ತಿದೆ ನಿಮಗೆಲ್ಲ. ಕಲ್ಟಿವೇಟರ್ಸು, ರೋಟರ್ಸು, ಟಿಲ್ಲರ್ಸು, ಪವರ್ ಟಿಲ್ಲರ್ಸು, ಸಣ್ಣ ಟ್ರ್ಯಾಕ್ಟ್ರು, ಈ ಥರ ಎಲ್ಲ ಯಂತ್ರೋಪಕರಣಗಳದ್ದು ಸಹ ಮಂಜುನಾಥ್ R. ಬಿನ್ ಕೃಷ್ಣಾರೆಡ್ಡಿ ಹಳಿ ಬೊಮ್ಮಸಂದ್ರ ಪವರ್ ವೀಡರ್ ಅಂತ ತೊಗೊಂಡಿದ್ದಾರೆ. ರಾಜಣ್ಣ R. ಬಿನ್ ದೊಡ್ಡರಾಮರೆಡ್ಡಿ ಬೋಮಸಂದ್ರ ಸ್ಪ್ರಿಂಕ್ಲರ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ವೆಂಕಟಸ್ವಾಮಿ ಗುರಪ್ಪರೆಡ್ಡಿ ಕೊಂಬಸಂದ್ರ ಸ್ಪ್ರಿಂಕ್ಲರ್ ತೊಗೊಂಡಿದ್ದಾರೆ. ತುಂತುರು ನೀರಾವರಿ ಘಟಕ. ಮುತ್ತಾನೂರು ವೆಂಕಟೇಶ್ ರೆಡ್ಡಿ ಅವರು ರೋಟೋವೇಟರ್ ತೊಗೊಂಡಿದ್ದಾರೆ. ಜಯಶಂಕರ್ ರೆಡ್ಡಿ ಅವರು ಪವರ್ ವೀಡರ್ ತೊಗೊಂಡಿದ್ದಾರೆ. ಮನೋಜ್ V. ಬಿನ್ ವೆಂಕಟಸ್ವಾಮಿ ಗೋಪಸಂದ್ರ ಚಾಪ್ ಕಟರ್ ತೊಗೊಂಡಿದ್ದಾರೆ. M. ರಾಮಸ್ವಾಮಿ ಮುತ್ತಾನೂರು ಪವರ್ ವೀಡರ್ ತೊಗೊಂಡಿದ್ದಾರೆ. ಪ್ರಸನ್ನ ಕುಮಾರ್ ಸಮ್ಮನಹಳ್ಳಿ ಸ್ಪ್ರಿಂಕ್ಲರ್ ತೊಗೊಂಡಿದ್ದಾರೆ. ಕೃಷ್ಣಾರೆಡ್ಡಿ ಸಮ್ಮನಹಳ್ಳಿ ಸ್ಪ್ರಿಂಕ್ಲರ್ ತೊಗೊಂಡಿದ್ದಾರೆ. V. ಚಂದ್ರಶೇಖರ್ ಚಾಪ್ ಕಟರ್ ತೊಗೊಂಡಿದ್ದಾರೆ. R. ಹರೀಶ್ ಸ್ಪ್ರಿಂಕ್ಲರ್ ತೊಗೊಂಡಿದ್ದಾರೆ. M. ಸುರೇಶ್ ಮುತ್ತಾನೂರು ಸ್ಪ್ರಿಂಕ್ಲರ್ ತೊಗೊಂಡಿದ್ದಾರೆ. ರಾಧಮ್ಮ ಮುತ್ತಾನೂರು ಸ್ಪ್ರಿಂಕ್ಲರ್ ತೊಗೊಂಡಿದ್ದಾರೆ. ರಮೇಶ್ ಮುತ್ತಾನೂರು ಸ್ಪ್ರಿಂಕ್ಲರ್ ತೊಗೊಂಡಿದ್ದಾರೆ. ಸೋಮಶೇಖರ್, ರಾಜಣ್ಣ, ಸ್ವಾಮಿರೆಡ್ಡಿ ಇವರೆಲ್ಲ ಸ್ಪ್ರಿಂಕ್ಲರ್ ತೊಗೊಂಡಿದ್ದಾರೆ. ರಾಮಕ್ಕ, ಚಂದ್ರಶೇಖರ್, ದೀಕ್ಷಿತ್ ಕುಮಾರ್. ಆಮೇಲೆ ಕೃಷಿ ಹೊಂಡ ಮಾಡಿಸ್ಕೊಂಡಿರೋರು ರಾಮಬಾಬು ಮುತ್ತಾನಲ್ಲೂರು, ಅಮರಾವತಿ ಸಿಂಗೇನ ಅಗ್ರಹಾರ, ರಾಮಕ್ಕ ಗೋಪಾಲ್ ರೆಡ್ಡಿ ಗೋಪಸಂದ್ರ, ದೀಕ್ಷಿತ್ ಕುಮಾರ್ ಸಿಂಗೇನ ಅಗ್ರಹಾರ, V. ಚಂದ್ರಶೇಖರ್ ಮುತ್ತಾನಲ್ಲೂರು, ರಮೇಶ್ N. B. ನಂಜರೆಡ್ಡಿ ಮುತ್ತಾನಲ್ಲೂರು, R. ಹರೀಶ್ ಬಿನ್ ರಾಮಚಂದ್ರ ಮುತ್ತಾನಲ್ಲೂರು ಇವರೆಲ್ಲ ಕೃಷಿ ಹೊಂಡ ಮಾಡಿಸ್ಕೊಂಡಿದ್ದಾರೆ. 2, 4, 6, 7 ಜನ. ಈ ಥರ
ಈ ಮುತ್ತಾನೂರು ಇಂಥ ಪಂಚಾಯತ್ಗಳು 9 ಇರ್ತವೆ, ಒಂದೊಂದು ಹೋಬಳಿಗೆ ತಾಲೂಕಿಗೆ ಇರ್ತವೆ. ಆದರೂ ಸಹಿತ ಇಲಾಖೆಯಿಂದ ಈ ಮುತ್ತಾನೂರು ಇಲಾಖೆಯಿಂದ ಮುಖ್ಯವಾಗಿ ರೈತರಿಗೆ ದೊರೆತಕ್ಕಂಥ ಸೌಲಭ್ಯಗಳ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ರೈತರಿಗೆ ಉಳು ಸಾಕಣೆ ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ 1000 ಚದರಡಿ ಮನೆಗೆ 3,37,500 ರೂಪಾಯಿ ಸಹಾಯಧನ ಇದೆ. ಅನಂತರ 600 ಚದರಡಿ ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ 2,43,750 ರೂಪಾಯಿ ಸಹಾಯಧನ ಇದೆ. ಈ ಪಂಚಾಯಿತಿ ವ್ಯಾಪ್ತಿನಲ್ಲಿ 2 ರೈತರಿಗೆ 2 ಮನೆ ಈ ವರ್ಷದಲ್ಲಿ ಕೊಟ್ಟಿದ್ದೀವಿ. ಒಬ್ಬರು ಪಿ ರಮೇಶ್ ಮುತ್ತನಾಳೂರು, ಇವರಿಗೆ 3,37,500 ರೂಪಾಯಿ ಸಂದಾಯ ಮಾಡಿದ್ದೀವಿ. ಇನ್ನೊಬ್ಬರು ಕೊಂಸಂದ್ರ ಭಾಗದ ರೈತರು ಚಂದ್ರಶೇಖರ್ ಅಂತ, ಅವರಿಗೆ 2,43,750 ರೂಪಾಯಿ ಸಹಾಯಧನ ನೀಡಿದ್ದೀವಿ. ಇದಲ್ಲದೆ ಹನಿ ನೀರಾವರಿ ಘಟಕಕ್ಕೆ ಸಾಮಾನ್ಯ ವರ್ಗಕ್ಕೆ 75% ಸಹಾಯಧನ ಇದೆ. ಹಾಗೂ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ 90% ಸಹಾಯಧನ ಇದೆ. ಇದಲ್ಲದೆ ಎಲ್ಲ ರೈತರಿಗೂ ಸಿಗ್ತಕ್ಕಂಥ ಸೌಲಭ್ಯ, ಒಂದು ಚಾಕಿ ಹುಳ ಬಂದಂಥ ಪ್ರಸಂಗದಲ್ಲಿ 100 ಮಟ್ಟಿಗೆ 1,000 ರೂಪಾಯಿ ಸಹಾಯಧನ ನೀಡ್ತೀವಿ. ಆಮೇಲೆ ದ್ವಿತಲಿ ಸಂಕರ್ಣ ಗೂಡು ಬೆಳೆಯೋ ರೈತರಿಗೆ 1 kg ಗೂಡುಗೆ 30 ರೂಪಾಯಿ ಸಹಾಯಧನ ನೀಡ್ತೀವಿ. ಇದಲ್ಲದೆ ಎಲ್ಲ ರೈತರಿಗೂ ಇಲಾಖೆ ವತಿಯಿಂದ ಉಚಿತವಾಗಿ ಸೋಂಕು ನಿವಾರಕಗಳನ್ನ ವಿತರಣೆ ಮಾಡ್ತೀವಿ. ಇದಲ್ಲದೆ CSR2 ಬಿತ್ತನೆಗೂಡು ಬೆಳೆದಂಥ ಪ್ರಸಂಗದಲ್ಲಿ ಬಿತ್ತನೆಗೂಡಿಗೂ ಡಿಮ್ಯಾಂಡ್ ಇಲ್ದಿರ ದಾರ ಬೀಜಕ್ಕೆ ಹೋದಂಥ ಸಂದರ್ಭದಲ್ಲಿ ರೀಲಿಂಗ್ ಹೋದಂಥ ಗೂಡಿಗೆ 1 kgಗೆ 225 ರೂಪಾಯಿ, ಹಾಗೂ ಬಿತ್ತನೆಗೆ ಹೋದಂಥ ಸಂದರ್ಭದಲ್ಲಿ 1 kg ಗೂಡಿಗೆ 120 ರೂಪಾಯಿ ಸಹಾಯಧನ ಒದಗಿಸ್ಕೊಡ್ತೀವಿ. ಇದಲ್ಲದೆ ಚಾಕಿ ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ, ಚಾಕಿ ಸಾಕಾಣಿಕೆ ಕೇಂದ್ರ ನಿರ್ಮಾಣ ಮಾಡ್ಕೊಳ್ಳೋದಕ್ಕೂ 75% ಅಂದರೆ ಸುಮಾರು 9,60,000 ರೂಪಾಯಿ ಸಹಾಯಧನ ಇದೆ. ಅದನ್ನು ಉಪಯೋಗಿಸ್ಕೊಬೋದು. ಇದಲ್ಲದೆ MGNREGA ಯೋಜನೆಯಲ್ಲಿ ಹೊಸ ತಳಿ ಹಿಪ್ನಲ್ಲಿ ನಾಟಿ ಮಾಡೋದಕ್ಕೆ ಸಹಾಯಧನ ಕೂಲಿ ವೆಚ್ಚದ ಬಾಬ್ತು ಹಾಗೂ ಸಾಮಗ್ರಿ ವೆಚ್ಚದ ಬಾಬ್ತು ಹೊಸ ನಾಟಿ ಮಾಡೋದಕ್ಕೆ ಹಾಗೂ ಹಿಪ್ನರಳೆ ನರ್ಸರಿ ಮಾಡೋದಕ್ಕೂ ಅವಕಾಶ ಇದೆ. ಇಷ್ಟೆಲ್ಲನೂ ರೈತರು ಉಪಯೋಗಿಸ್ಕೊಂಡು ತಮ್ಮ ಆರ್ಥಿಕ ಪರಿಸ್ಥಿತಿನ ಮಟ್ಟೆಗೆ ಅದಕ್ಕೂ ಸಬ್ಸಿಡಿ ಇದೆಯಾ? 100 ಮಟ್ಟಿಗೆ ಎಷ್ಟು ಹೇಳಿದ್ದೀವಿ? 1,000 ರೂಪಾಯಿ. ಅಂದರೆ ನಮ್ಮ ಸ್ಟೇಟಲ್ಲಿ ಬರ್ಬೇಕು ಸರ್ ಅದು ಸ್ಟೇಟ್ ಸ್ಕೀಮ್ ಮಾತ್ರ, ಸೆಂಟ್ರಲ್ ಸ್ಕೀಮ್ ಇಲ್ಲ, ಸ್ಟೇಟ್ ಸ್ಕೀಮ್ ಮಾತ್ರ. ತಮಿಳ್ನಾಡಿಂದ ತರ್ತಾರಲ್ಲ ಅವಳು ಅದಕ್ಕಿಲ್ಲ 1,000 ಕಾಲುಬಾಯಿ ಜ್ವರ ಇರಬಹುದು ಅಥವಾ ಚರ್ಮಗಂಟು ರೋಗ ಇರಬಹುದು, ಇದಕ್ಕೆ ರಾಷ್ಟ್ರೀಯ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಲಸಿಕೆಗಳನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಕುರಿ ಮತ್ತು ಮೇಕೆಗಳಿಗೆ ಬರುವಂತಹ ET ಮತ್ತು HS ಅಂತ ಏನು ಕಾಯಿಲೆಗಳು ಕರಿತೀವಿ, ಅದಕ್ಕೂ ಸಹ ಉಚಿತವಾದ ಲಸಿಕೆಯನ್ನು ಮಾಡಿಕೊಡ್ತಿದ್ದೀವಿ. ಹಾಗೂ ಬಹುಮುಖ್ಯವಾಗಿ ನಮ್ಮ ಮುತ್ತಾನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಂದಿಗಳ ಸಂಖ್ಯೆ ಜಾಸ್ತಿ ಇದೆ, ಹಂದಿ ಫಾರ್ಮ್ಗಳ ಸಂಖ್ಯೆ. ಸೊ ರೈತರು ಕೂಡ ಹಂದಿ ಜ್ವರದ ಲಸಿಕೆಗಳನ್ನು ನಾವು ಪೂರೈಸ್ತಾ ಇರ್ತೀವಿ. ಇದ್ರ ಜೊತೆಗೆ ನಮ್ಮ ಇಲಾಖೆ ಕಡೆಯಿಂದ ರೈತರಿಗೆ ಬರಗಾಲದ ಸಮಯದಲ್ಲಿ ಮೇವಿನ ಬೀಜಗಳನ್ನು ವಿತರಣೆ ಮಾಡಿರ್ತೀವಿ. ಅದೇ ರೀತಿ ವಿಮಾ ಕಾರ್ಯಕ್ರಮಗಳನ್ನು ಸಹ ಪಾಲನೆ ಮಾಡ್ತಾ ಇರ್ತೀವಿ. ರಾಸುಗಳಿಗೆ ವಿಮೆಗಳನ್ನು ಮಾಡಿಸ್ಕೊಡುವಂಥದ್ದು, ಆ ರೀತಿ ಯಾವುದೇ ರೀತಿಯ ರಾಸುಗಳು ವಿಮೆಗಳಿಗೆ ಒಳಗಾಡದಿದ್ದರೆ ಅಂತಹ ಹಸುಗಳಿಗೆ ಅನುಗ್ರಹ ಅನ್ನೋ ಯೋಜನೆಯಲ್ಲಿ ಮುಖ್ಯವಾಗಿ ಹಸುಗಳಿಗೆ ಆಕಸ್ಮಿಕವಾಗಿ ಏನಾದ್ರು ಸತ್ತರೆ ಅದಕ್ಕೆ ಪರಿಹಾರವನ್ನು ಕೊಡಿಸೋದು. ಅದೇ ರೀತಿ ಕುರಿ ಮತ್ತು ಮೇಕೆಗಳು ಸಹ ಆಕಸ್ಮಿಕವಾಗಿ ಸತ್ತರೆ ಅದಕ್ಕೂ ಸಹ ಪರಿಹಾರವನ್ನು ಕೊಡುವಂಥ ಕಾರ್ಯಕ್ರಮಗಳಿದೆ. ದಯವಿಟ್ಟು ರೈತರು ಇದನ್ನು ಬಳಸ್ಕೊಳ್ಬೇಕಂತ ಕೇಳ್ಕೊಳ್ತೀನಿ. ಇವಿಷ್ಟು ನಮ್ಮ ಇಲಾಖೆಯಿಂದ ರೈತರಿಗೆ ದೊರೆತಿರುವಂತಹ ನಾಯಿಗಳದ್ದು ಅದೆಲ್ಲ ಏನಾದರೂ ಇದೆ ಸರ್. ನಾಯಿಗಳಿಗೆ ರೇಬಿಸ್ ಲಸಿಕೆಯನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಸೆಪ್ಟೆಂಬರ್ 28 ರಾಷ್ಟ್ರೀಯ ರೇಬಿಸ್ ದಿನ ಅಂತ ಆಚರಣೆ ಮಾಡಿ ವರ್ಷ ಪೂರ್ತಿ ವ್ಯಾಕ್ಸಿನೇಷನ್ ಮಾಡ್ತಿರ್ತೀವಿ. ಅದ್ರ ಜೊತೆಗೆ ಅವತ್ತು ಮುಖ್ಯವಾಗಿ ಕಾರ್ಯಕ್ರಮ ಮಾಡಿ ಮಕ್ಕಳಿಗೆ ಶಾಲೆಗಳಲ್ಲಿ ಅರಿವನ್ನು ಮೂಡಿಸೋದು, ಇಂಥ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀವಿ. ಸರ್, ಬೀದಿ ನಾಯಿ ಸಂತಾನಹರಣ ಇಲ್ಲಿ ಕ್ಯೂಪಾ ಅಂತ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯವರನ್ನು ನಡೆಸ್ತಾರೆ. ನಮ್ಮ ಇಲಾಖೆಯಿಂದ ನಮಗೆ ಇರಲ್ಲ, ಅದು ಪಂಚಾಯಿತಿ ಮತ್ತು ಕ್ಯೂಪಾ ಮಧ್ಯೆ ಒಪ್ಪಂದ ಆಗಿ ಅವ್ರು ಮಾಡ್ತಾ ಇರ್ತಾರೆ ಸರ್. ಮೊದಲು ಕುರಿ ಕೋಳಿ ಅದೆಲ್ಲ ಕೊಡ್ತಾ ಇದ್ರು, ಈಗೇನು ಅದು ಸರ್ಕಾರದಿಂದ ಬಂದಿಲ್ವಾ? ಕುರಿ ಮತ್ತೆ ಕೋಳಿ ಉಚಿತವಾಗಿ ಕೊಡ್ತಾ ಇದ್ರು ಸರ್. ಕೋಳಿಗಳನ್ನ ಗಿರಿರಾಜ ಕೋಳಿಗಳನ್ನ 2 ವರ್ಷದಿಂದ ಕೊಡ್ತಾ ಇದ್ರು. ಈಗ ಆ ಯೋಜನೆ ಇಲ್ಲ. ಗಿರಿರಾಜ ಕೋಳಿ ಪ್ರತಿ ಫಲಾನುಭವಿಗೆ 20 ಕೋಳಿಗಳಂತ ಕೊಟ್ಟಿದ್ವಿ 2 ವರ್ಷದಿಂದ. ಈಗ ಆ ಯೋಜನೆ
ಡೈರಿಲಿ ಹಾಲಾಗ್ತಾ ಇರೋಂಥ ಎಲ್ಲ ಸದಸ್ಯರಿಗೂ ಪ್ರತಿ ಲೀಟ್ರ್ ಹಾಲಿಗೆ 5 ರೂಪಾಯಿ ಪ್ರೋತ್ಸಾಹ ಧನ ಅಂತ ಅದು ಪಶುವೈದ್ಯ ಇಲಾಖೆ ಕಡೆಯಿಂದನೇ ಕೊಡ್ತಾ ಇರ್ತಾರೆ. ಯಾವ ಥರ ಹೆಂಗೆ ಅಂತ ಹೇಳಿದ್ರೆ ಅವ್ರಿಗೆ ಇಲ್ಲ, ಅದು ಹಾಲು ಹಾಕಿದ್ರೆ ಸಾಕು ಸರ್, ಕ್ರೈಟೀರಿಯಾ ಮೆಂಬರ್ ಆಗಿದ್ರೆ ಸಾಕು, ಸದಸ್ಯರಾಗಿ ಸಕ್ರಿಯ ಸದಸ್ಯರಿಗೆ ಹಾಲು ಹಾಕ್ತಾ ಇರೋಂಥ ಎಲ್ಲ ರೈತರಿಗೂ ಪ್ರೋತ್ಸಾಹ ಧನ ಕೊಡ್ತಿರ್ತಾರೆ. ಸಂಬಂಧಪಟ್ಟಾಗೆ ಒಟ್ಟು 9 ಅಂಗನವಾಡಿ ಕೇಂದ್ರಗಳು ನಡೀತಾ ಇದೆ. ನಮ್ಮ ಇಲಾಖೆಯಲ್ಲಿ ಸಿಗುವಂಥ ಸೌಲಭ್ಯಗಳಲ್ಲಿ ಈಗ ಮೊದಲನೇದಾಗಿ ನಡೀತಾ ಇರೋದು ಭಾಗ್ಯಲಕ್ಷ್ಮಿ ಯೋಜನೆ. 2006 7ನೇ ಸಾಲಿಗೆ ಹುಟ್ಟಿರುವಂಥ ಮಕ್ಕಳಿಗೆ 18 ವರ್ಷ ಎಷ್ಟು ಜನ ಕಂಪ್ಲೀಟ್ ಆಗಿದೆ, ಆ ಎಲ್ಲ ಮಕ್ಕಳಿಗೆ ಇವಾಗ ಕ್ಲೈಮ್ ಅಪ್ಲೈ ಆಗ್ತಾ ಇದೆ. ಸೊ ಪ್ರಸ್ತಾವನೆಗಳು ಮುತ್ತಾನಲ್ಲೂರು ಪಂಚಾಯತಿಯಲ್ಲಿ ಫಲಾನುಭವಿಗಳು ಒಟ್ಟಿರೋದು 21 ಜನ, ಅದರಲ್ಲಿ 15 ಜನ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇನ್ನು 6 ಜನ ಫಲಾನುಭವಿಗಳದ್ದು ಪೆಂಡಿಂಗ್ ಇದೆ. ಆ ಅಪ್ಲಿಕೇಶನ್ಸ್ ಯಾವುದು ಅನ್ನೋದನ್ನ ಒಂದು ಸ್ವಲ್ಪ ಚೆಕ್ ಮಾಡಿಬಿಟ್ಟು ವರ್ಕರ್ಸು ಬೆನಿಫಿಷರೀಸ್ಗೆ ಸ್ವಲ್ಪ ವಿಷಯನ ತಿಳಿಸಿ. ಹಾಗೆಯೇ 7, 8ನೇ ಸಾಲಿನಲ್ಲಿ ಹುಟ್ಟಿರೋ ಮಕ್ಕಳಿಗೆ ಕೂಡ 18 ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಇದೆ, ಅವ್ರ ಹತ್ರ ಕೂಡ ಅಪ್ಲಿಕೇಶನನ್ನು ತಗೊಳ್ಳಿ. ಆ ಎಲ್ಲ ಫಲಾನುಭವಿಗಳಿಗೆ ಒಟ್ಟು 32,351 ರೂಪಾಯಿ ಅಮೌಂಟು ಕ್ಲೈಮ್ ಆಗ್ತಾ ಇದೆ. ಆಮೇಲೆ ನಮ್ಮ ಇಲಾಖೆಯಿಂದ ಇನ್ನೊಂದು ಮುಖ್ಯವಾಗಿ ಇರುವಂಥದ್ದು ಅಂದರೆ ಈಗ ಪೋಷಣ್ ಟ್ರ್ಯಾಕರಲ್ಲಿ ಎಷ್ಟು ಜನ ಫಲಾನುಭವಿಗಳನ್ನು ನೋಂದಣಿ ಮಾಡ್ತಾ ಇದ್ದೀವಿ, ಆ ಫಲಾನುಭವಿಗಳಿಗೆ ಮಾತ್ರ ಆಹಾರದ ಸರಬರಾಜು ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಪೋಷಣ್ ಟ್ರ್ಯಾಕರಲ್ಲಿ ಎಂಟ್ರಿ ಮಾಡಿಸುವಾಗ OTP ಬರುತ್ತೆ. ಆ OTP ಮಾಹಿತಿಯನ್ನು ಕೊಟ್ಬಿಟ್ಟು ಆಧಾರ್ ನಂಬರನ್ನು ಮಾಹಿತಿಯನ್ನು ಅಂಗನವಾಡಿಗಳಿಗೆ ಕೊಟ್ಟರೆ ಮಾತ್ರ ಆ ಎಲ್ಲ ಫಲಾನುಭವಿಗಳು ಪೋಷಣ್ ಟ್ರ್ಯಾಕರಲ್ಲಿ ಎಂಟ್ರಿ ಆಗುತ್ತೆ. ಆ ಫಲಾನುಭವಿಗಳಿಗೆ ಮಾತ್ರ ಆಹಾರದ ಸರಬರಾಜು ಆಗ್ತಿದೆ. ಅದು ಕೂಡ ನಿಮ್ಮ ಗಮನದಲ್ಲಿರಲಿ. OTP ಯಾಕೆ ಅಂತ ತುಂಬ ಜನ ಕ್ವಶನ್ ಮಾಡ್ಬೋದು. ಇದು ಸೆಂಟ್ರಲ್ ಗೌರ್ಮೆಂಟಿನ ಸ್ಕೀಮ್ ಆಗಿರೋದ್ರಿಂದ ಫಲಾನುಭವಿಗಳಿಗೆ ಆಹಾರ ವಿತರಣೆ ಆಗಬೇಕು ಅಂದಾಗ ಡೈರೆಕ್ಟ್ ಅದು MSPCಗೆ ಇನ್ಮೇಲೆ ಕೌಂಟ್ ಎಲ್ಲ ಅಲ್ಲಿಗೆ ಹೋಗೋದ್ರಿಂದ ಆ ಫಲಾನುಭವಿಗಳ ಆಧಾರದ ಮೇಲೆ ಆಹಾರದ ಸರಬರಾಜು ಆಗುತ್ತೆ. ಇದಿಷ್ಟು ನಮ್ಮ ಇಲಾಖೆಯಿಂದ ಇರುವಂಥ ಹೆಲ್ಪರ್ಸ್ ಇಲ್ಲ. ಅದಕ್ಕೆ ನೀವು 4-5 ವರ್ಷದಿಂದ ನೀವು ಜವಾಬ್ದಾರಿ ತಗೋತಾ ಇಲ್ಲ ನೀವು ಮೇಡಮ್. ಅದು DC ಅವರಿಂದನೇ ಅಪ್ಲೈ ಆಗಬೇಕಾಗುತ್ತೆ. DC ಕಡೆಯಿಂದ ಕಾಲ್ ಫಾರ್ ಆದಾಗ ಮಾತ್ರ ನಾವು ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಅದಕ್ಕೆ ಪ್ರಾವಿಷನ್ನೇ ಇಲ್ಲ. ನಮ್ಮ ಅಂಗನವಾಡಿ ಕಡೆಯಿಂದ ಅವ್ರು ಯಾರು ಸೆಲೆಕ್ಟ್ ಆಗ್ತಾರೆ ಅವರಿಗೆ ಮಾತ್ರ ಸಂಬಳ ಕೊಡೋದಕ್ಕೆ ಪ್ರಾವಿಷನ್ ಇದೆ. ಪೆಂಡಿಂಗ್ ಇದೆ, ಅಮೌಂಟ್ ಆಲ್ರೆಡಿ ಕ್ರೆಡಿಟ್ ಆಗ್ತಾ ಇದೆ. ಇವಾಗ ಕೊನೆ ಒಳಗೆ ಆಗುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ. ಅದುವರೆಗಿಂದ ನಾವು 2,000-3,000 ಕೊಡೋದಕ್ಕೆ ಅವ್ರು ಯಾರು ಕೆಲಸಕ್ಕೆ ಬರ್ತಾ ಇಲ್ಲ. ಹೌದು ಮೇಡಮ್, ಅದು ತೀರಾ ಸಮಸ್ಯೆ ಆಗ್ತಿದೆ. ಮೊದಲು ನಾರಾಯಣಘಟ್ಟದಲ್ಲಿ ವರ್ಕರು ಇರಲಿಲ್ಲ, ಹೆಲ್ಪರು ಇರಲಿಲ್ಲ. ಆಮೇಲೆ ಶಿಂಗನಗರದಲ್ಲೂ ಕೂಡ ವರ್ಕರು ಇರಲಿಲ್ಲ, ಹೆಲ್ಪರು ಇರಲಿಲ್ಲ. ತುಂಬ ಸಮಸ್ಯೆ ಆಗಿತ್ತು. ಬಟ್ ಇವಾಗ ಈ DC ಕಡೆಯಿಂದ ನಾನು 1 ತಿಂಗಳು ಅಥವಾ 2 ತಿಂಗಳಿಗೆ ಕಾಲ್ ಫಾರ್ ಆಗುತ್ತೆ. ಕಾಲ್ ಫಾರ್ ಆದ ತಕ್ಷಣ ವಿಷಯ ನಿಮ್ಗೆ ಗ್ರಾಮ ಪಂಚಾಯತಿಗೆ ತಿಳಿಸ್ತೀನಿ ಮೇಡಮ್. ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯ ಆನೇಕಲ್ಲು, ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯ ಸರ್ಜಾಪುರ, ಸರ್ಕಾರಿ ಸಾರ್ವಜನಿಕ ಬಾಲಕರ ಸಾರ್ವಜನಿಕ ನಿಲಯ ಜಿಗಣಿ ಹಾಗೂ ಸರ್ಕಾರಿ ಸಾರ್ವಜನಿಕ ಬಾಲಕಿಯರ ವಿದ್ಯಾರ್ಥಿ ನಿಲಯ ಆನೇಕಲ್ದಲ್ಲಿದೆ. ಹಾಗೂ ವೃತ್ತಿಪರ ಬಾಲಕಿಯರ ಕಾಲೇಜು ಬಾಲಕಿಯರ ನಿಲಯ ಆನೇಕಲ್ದಲ್ಲಿದೆ. ಹಾಗೂ SC ಬಾಲಕರ ಕಾಲೇಜು ನಿಲಯ ಆನೇಕಲ್ದಲ್ಲಿದೆ. ಹಾಗೂ ಹಾಸ್ಟೆಲ್ SC ST ಕಾಲೇಜು ಬಾಲಕರ ವಿದ್ಯಾರ್ಥಿ ನಿಲಯ ಆನೇಕಲ್ದಲ್ಲಿದೆ. ಹಾಗೂ ಹಕ್ಕಿಪಿಕ್ಕಿ ಕಾಲೋನಿ ಭೂತಾನದಲ್ಲಿ ಆಶ್ರಮ ಶಾಲೆ ಇದೆ. ಇವಿಷ್ಟು ನಮ್ಮ ಇಲಾಖೆಯಲ್ಲಿ ಇರುವಂಥ ಹಾಸ್ಟೆಲ್ಗಳು. ಈ ಹಾಸ್ಟೆಲ್ ಸೇರಬೇಕಾದ್ರೆ ಮೊದಲು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಸೇರ್ಕೋಬೇಕಾಗುತ್ತೆ. ಈಗ ಇನ್ನೂ ಬಿಟ್ಟಿಲ್ಲ, ಇನ್ಮೇಲೆ ಜೂನ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಬಿಡ್ತಾರೆ. ಬಿಟ್ಟಿಲ್ಲ ಅಂದ್ರೂ ಬಂದು ಸೇರ್ಕೋಬೋದು, ಆಮೇಲೆ ಆನ್ಲೈನ್ ಅಪ್ಲೈ ಮಾಡ್ಕೋಬೋದು. ಹಾಗೂ ವಿದ್ಯಾರ್ಥಿ ವೇತನ 1ರಿಂದ 10ನೇ ತರಗತಿವರೆಗೂ ವಿದ್ಯಾರ್ಥಿ ವೇತನ ಕೊಡಲಾಗುತ್ತೆ. ಹಾಗೂ 10ನೇ ತರಗತಿಯಿಂದ ಉನ್ನತ ಶಿಕ್ಷಣವರೆಗೂ ವಿದ್ಯಾರ್ಥಿ ವೇತನ ಕೊಡಲಾಗುತ್ತೆ. ಇದಕ್ಕೂ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಹಾಗೂ ಪ್ರೈಸ್ ಮನಿ ಈಗ ರೀಸೆಂಟಾಗಿ ಎಲ್ಲ ಮಕ್ಕಳು ಪರ್ಸೆಂಟೇಜ್ ತೆಗೆದಿದ್ದಾರೆ. ಈ ನೆಕ್ಸ್ಟು ಆನ್ಲೈನ್ ಅಪ್ಲೈ ಬಿಡ್ತಾ ಇದ್ದಾರೆ. ಆನ್ಲೈನ್ ಸ್ಕಾಲರ್ಶಿಪ್ಗೂ ಬಿಡ್ತಾ ಇದ್ದಾರೆ, ಪ್ರೈಸ್ ಮನಿಗೂ ಬಿಡ್ತಾ ಇದ್ದಾರೆ. ಪ್ರೈಸ್ ಮನಿಗೆ 60% ಮೇಲ್ಪಟ್ಟವರಿಗೆ 7,000 ಸಿಗುತ್ತೆ. SSLC ಅವರಿಗೆ 75% ಮೇಲ್ಪಟ್ಟವರಿಗೆ 15,000 ಸಿಗುತ್ತೆ. ಇದನ್ನು ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಹಾಗೂ ಸ್ಕಾಲರ್ಶಿಪ್ಪು ನೆಕ್ಸ್ಟ್ ಮಂತ್ ಬಿಡ್ತಾ ಇದ್ದಾರೆ. ಇನ್ನು 1 ತಿಂಗಳು 2 ತಿಂಗಳು ಬಿಟ್ಟು ಅದಕ್ಕೂ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಬೇಕಾದ್ರೆ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಬೇಕು. ಹಾಗೂ ತಮ್ಮ 9ನೇ ಆಗಲ್ಲ ಸರ್, ಇಲ್ಲಿಂದ ನಾವು ಡಿಸ್ಟ್ರಿಕ್ಟ್ ಆಫೀಸ್ ಕಳಿಸ್ಮೇಲೆ ನೀವು ಅದಕ್ಕೆ ರೆಸಲ್ಯೂಷನ್ ಆಗಿ ನಮ್ಮ ಇಲಾಖೆ ಕಳಿಸಿದ್ದೀವಿ. MLA ಅವರು ಲೆಟರ್ ಹಾಕಿದ್ದಾರೆ. ಅದಕ್ಕೆ ಬಟ್ ಇದುವರೆಗೂ ನಮಗೇನು ಆಗಿದೆ. ನೀವು ಬಂದ ಆಫೀಸಿಗೆ ಬಂದು ನೀವು ಯಾವುದು ಫೈಲ್ ನಂಬರು ಅದೇನಾದರೂ ಗೊತ್ತಿದೆ ವಿಚಾರಗಳೆಲ್ಲ ಮಾತಾಡ್ತಾರೆ. ಅವ್ರು ಇನ್ನೊಂದು ಲೆಟ್ರ್ ಕೊಡಿ, ಆ ಲೆಟ್ರ್ ಕೊಡಿ, ಈ ಲೆಟ್ರ್ ಕೊಡಿ ಅಂತ ಏನಾದ್ರು ಸರಿ ಲೆಟ್ರ್ಗಳು ಕೊಟ್ಕೊಂಡು ಇರೋಕ್ಕಾಗತ್ತಾ? ಎಂಟ್ರಿ ಇದ್ರೆ ಹೇಳಿ ಸರ್ ನಾವು ಅದ್ರ ಬಗ್ಗೆ. ಅಲ್ಲ ಮೇಡಮ್, ಇವಾಗ ಲೆಟ್ರು ಈಗ ನಮ್ಮ ಊರ್ ಮೆಂಬರೇ ಕೊಟ್ಟಿದ್ದಾರೆ.
ಅದ್ರ ಪ್ರಕಾರ ನೀವು ಅದನ್ನು ಅಷ್ಟು ಬೇಗ ಅದನ್ನು ಮಾಡಿಕೊಡ್ಬೇಕು ನೀವು. ಸರಿ ಸರ್, ನಾನು ಕೊಡಿದ್ರಲ್ಲ ಅಂದರೆ ಡಿಸಿಷನ್ ಅಂತ ಹೇಳಿ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು. ಮುಖ್ಯವಾಗಿ ಎಲ್ಲ ರೈತರಿಗೂ ಸಹ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಬ್ಯಾಂಕ್ನಲ್ಲಿ ಸೌಲಭ್ಯ ಸಿಗುವಂಥದ್ದು. ದಯವಿಟ್ಟು ಎಲ್ಲರೂ ಸಹ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಸೌಲಭ್ಯನ ತೆಗೆದುಕೊಳ್ಳೋದ್ರ ಮೂಲಕವಾಗಿ ಸಾಲ ಸೌಲಭ್ಯಗಳ ಮೊದಲೆಲ್ಲ 3 ಲಕ್ಷದವರೆಗೂ ಇತ್ತು, ಆದರೆ ಈಗ ರೈತರಿಗೆ 5 ಲಕ್ಷದವರೆಗೂ ಸಹ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮ್ಮ ಒಂದು ದಾಖಲೆಗಳು ಆಧಾರ್ ಕಾರ್ಡು, ಪಾಣಿ, ಹಾಗೆ ಒಂದು ಫೋಟೋ, ಬ್ಯಾಂಕ್ ಬುಕ್ ತೊಗೊಂಡೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆಯೋ ಅಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ತೆಗೆದುಕೊಂಡು ಸಾಲ ಸೌಲಭ್ಯಗಳನ್ನು ಸಹ ತೆಗೆದುಕೊಳ್ಬೇಕಾಗಿ ಗ್ರಾಮಸ್ಥರಲ್ಲಿ ವಿನಂತಿ. ಮತ್ತು ಹಾಗೆ ಸ್ವಸಹಾಯ ಸಂಘದವರಿಗೂ ಸಹ ಪ್ರತಿಯೊಂದು ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಯೂನಿಯನ್ ಬ್ಯಾಂಕ್ ಅಥವಾ ಕೆನರಾ ಬ್ಯಾಂಕ್ ಮೂಲಕವಾಗಿ ಸ್ವಸಹಾಯ ಸಂಘಗಳಿಗೆ ಗುಂಪು ಲೋನಿನ ವ್ಯವಸ್ಥೆ ಸಹ ಇದೆ. ಸೊ ಹಾಗೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಕೇಂದ್ರ ಸರ್ಕಾರ ಮತ್ತು ಹಾಗೆ ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತಹ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಹಾಗೆ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಈ ಎರಡೂ ವಿಮೆ ಸೌಲಭ್ಯಗಳನ್ನು ಪ್ರತಿಯೊಬ್ಬರು ಸಹ ತೆಗೆದುಕೊಳ್ಬೇಕಾಗಿ ತಾಲೂಕ್ ಪಂಚಾಯತಿಯಿಂದ ಹಾಗೆ ಜಿಲ್ಲಾ ಪಂಚಾಯತಿಯಿಂದ ಆದೇಶಗಳು ಸಹ ಹೊರಡ್ತಾ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಸಹ ವಿಮೆ ಸೌಲಭ್ಯಗಳನ್ನು ಪಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಮೇ ಮಂತಲ್ಲಿ ಪ್ರತಿಯೊಂದು ಬ್ಯಾಂಕ್ ಅಕೌಂಟಲ್ಲೂ ಸಹ ರಿನ್ಯೂವಲ್ ಆಗ್ತಾ ಇದೆ. ಸೊ ಹಾಗಾಗಿ ಒಂದು 500 ರೂಪಾಯಿವರೆಗೂ ಸಹ ನಿಮ್ಮ ಖಾತೆಯಲ್ಲಿ ಹಣ ಇತ್ತು ಅಂತಂದರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ 20 ರೂಪೀಸ್ ಕಟ್ಟಾಗುತ್ತೆ ಮೇ ಮಂತಲ್ಲಿ, ಪ್ರತಿಯೊಂದು ವರ್ಷಕ್ಕೊಮ್ಮೆ ಮೇ ಮಂತಲ್ಲಿ. ಇದರಲ್ಲಿ ಏನಾದರೂ ಒಂದು ವೇಳೆ 18ರಿಂದ 70 ವರ್ಷದ ಒಳಗಡೆ ಇನ್ ಕೇಸ್ ಏನಾದರೂ ವ್ಯಕ್ತಿ ಏನಾದರೂ ಆಕ್ಸಿಡೆಂಟಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಡೆತ್ ಆದರೆ ನಾಮಿನಿಗೆ 2 ಲಕ್ಷದವರೆಗೂ ಸಹ ವಿಮೆ ಸೌಲಭ್ಯಗಳು ಸಹ ಸಿಗುತ್ತೆ. ಅದ್ರ ಜೊತೆಗೆ ಮತ್ತೊಂದು ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತೇಳಿ, ಈ ಯೋಜನೆ ಅಡಿಯಲ್ಲೂ ಸಹ ವರ್ಷಕ್ಕೊಮ್ಮೆ 436 ರೂಪಾಯಿ ಸಹ ಕಟ್ಟಾಗುತ್ತೆ. ಒಂದು ವೇಳೆ 18ರಿಂದ 50 ವರ್ಷದ ಒಳಗಡೆ ಒಂದು ವೇಳೆ ನಾರ್ಮಲ್ ಡೆತ್ ಆಯಿತು, ಆ ಕುಟುಂಬಕ್ಕೆ 2 ಲಕ್ಷದವರೆಗೂ ಸಹ ಸಿಗುತ್ತೆ. ದಯವಿಟ್ಟು ಯಾರೆಲ್ಲ ವಿಮೆ ಸೌಲಭ್ಯಗಳನ್ನು ತೆಗೆದುಕೊಂಡಿದ್ದೀರಾ ಅವರು ಒಂದು ಸಲ ಇನ್ ಕೇಸ್ ಏನಾದರೂ ಯಾರಾದರೂ ಹೆಚ್ಚು ಕಮ್ಮಿ ಆಗಿ ಡೆತ್ ಆದರೆ ಬ್ಯಾಂಕಿಗೆ ವಿಸಿಟ್ ಮಾಡಿ, ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೋ ಅದೇ ಬ್ಯಾಂಕಲ್ಲಿ ಸಹ ಹಣ ಕಟ್ಟಾಗುತ್ತೆ. ನಿಮಗೆ ಯಾವುದೇ ಥರದ ಬಾಂಡ್ ವ್ಯವಸ್ಥೆ ಇರೋದಿಲ್ಲ. ಬ್ಯಾಂಕಲ್ಲಿ ಪಾಸ್ಬುಕ್ಕಲ್ಲಿ ಅಥವಾ ಮೆಸೇಜ್ ಬಂದಿದ್ರು ಸಾಕು, ಅಥವಾ ಬ್ಯಾಂಕಲ್ಲಿ ಎಂಟ್ರಿ ಆಗಿರುತ್ತೆ. ನೀವು ಹೋಗಿ ಒಂದು ವೇಳೆ ಅಪಘಾತದಲ್ಲಿ ಡೆತ್ ಆಗಿದ್ದಾರೆ ಅಂತಂದರೆ FIR ಕಾಪಿ, ಡೆತ್ ಸರ್ಟಿಫಿಕೇಟು ಮತ್ತು ಮೆಡಿಕಲ್ ರಿಪೋರ್ಟು, ಆಧಾರ್ ಕಾರ್ಡು, ಯಾರು ನಾಮಿನಿ ಇದ್ದಾರೋ ಅವರು ಬ್ಯಾಂಕಿಗೆ ದಾಖಲೆಗಳನ್ನು 1 ತಿಂಗಳೊಳಗಾಗಿ ಕೊಡಬೇಕಾಗತ್ತೆ. ನಾರ್ಮಲ್ ಡೆತ್ ಆದರೂ ಸಹ ಡೆತ್ ಸರ್ಟಿಫಿಕೇಟು ಹಾಗೆ ಆಧಾರ್ ಕಾರ್ಡು ನಾಮಿನಿ ತೊಗೊಂಡೋಗಿ ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ರೆ, ಅದು 1 ತಿಂಗಳೊಳಗಡೆ ಸಬ್ಮಿಟ್ ಮಾಡಿದ್ರೆ ಅದು ಒಂದು 15 ದಿನ ಅಥವಾ 2 ತಿಂಗಳೊಳಗಡೆ 2 ಲಕ್ಷದವರೆಗೂ ಸಹ ಇನ್ಶೂರೆನ್ಸ್ ಸಹ ಅಮೌಂಟು ಸಿಗುತ್ತೆ. ಮತ್ತು ಹಾಗೆ PMJDY ಅಕೌಂಟ್, ಝೀರೋ ಬ್ಯಾಲೆನ್ಸ್ ಅಕೌಂಟ್ನ ಒಳಗೊಂಡಿರುವಂತಹ ಪ್ರತಿಯೊಬ್ಬರಿಗೂ ಸಹ ರೂಪೇ ಕಾರ್ಡ್ ಅಂತ ಹೇಳಿ ಇರುತ್ತೆ. ರೂಪೇ ಕಾರ್ಡ್ನ ತಿಂಗಳಿಗೊಮ್ಮೆ ಬಳಕೆ ಮಾಡಬೇಕು. ಮೊದಲನೇದಾಗಿ PMKSY ಅಲ್ಲಿ ಹನಿ ನೀರಾವರಿ ಕೊಡ್ತೀವಿ. ಈ ವರ್ಷದಿಂದ ಎಲ್ಲ ರೈತರಿಗೂ 90% ಸಬ್ಸಿಡಿ ಆಗಿದೆ. ಮೊದಲಾದರೆ SC ST ಅವರಿಗೆ 90% ಕೊಡ್ತಿದ್ವಿ, ಜನರಲ್ಗೆ 75% ಕೊಡ್ತಿದ್ವಿ. ಈ ವರ್ಷದಿಂದ ಎಲ್ಲರಿಗೂ 90% ಆಗಿದೆ. ಅದಾದಮೇಲೆ ಜೇನು ಕೃಷಿ ಕೊಡ್ತೀವಿ. ಜೇನು ಬಾಕ್ಸ್ಗಳು ಕೊಡ್ತೀವಿ, ವಿತ್ ಸ್ಟ್ಯಾಂಡು, ವಿತ್ ಜೇನು ಹುಳಗಳು ಎಲ್ಲ ಸೇರಿ ಕಂಪ್ಲೀಟ್ ಬಾಕ್ಸ್ ಕೊಡ್ತೀವಿ. ಯಾರ ಹತ್ರ ಪಾಣಿ ಇದೆ ಅವರಿಗೆ ಒಬ್ಬ ರೈತರಿಗೆ 10 ಜೇನು ಬಾಕ್ಸ್ವರೆಗೂ ಕೊಡ್ತೀವಿ. ಯಾರ ಹತ್ರ ಪಾಣಿ ಇಲ್ಲ, ಬರೀ ಮನೆ ಇದೆ, ಯಾರ ಹತ್ರ ಲ್ಯಾಂಡ್ ಇರಲ್ಲ ಅವರಿಗೆ 4, ಅಂದರೆ ಒಬ್ಬ ರೈತರಿಗೆ 4ವರೆಗೂ ಕೊಡ್ತೀವಿ. ಇದಾದಮೇಲೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಪಾಲಿಹೌಸಸ್ ಕೊಡ್ತೀವಿ. ಪಾಲಿಹೌಸಸಲ್ಲಿ 50% ಸಬ್ಸಿಡಿ ಕೊಡ್ತೀವಿ. 1 ಎಕರೆಗೆ 17 ಲಕ್ಷವರೆಗೂ ಸಬ್ಸಿಡಿ ಕೊಡ್ತೀವಿ ರೈತರಿಗೆ. ಅದಾದಮೇಲೆ ಕೃಷಿ ಹೊಂಡಗಳಿದ್ದಾವೆ, ಅದಕ್ಕೂ 50% ಸಬ್ಸಿಡಿ ಕೊಡ್ತೀವಿ. ಅದಾದಮೇಲೆ RKVY ಸ್ಕೀಮ್ ಅಡಿಯಲ್ಲಿ ಬೀಜ ಕಿಟ್ ಅಂತ ಬರ್ತಾರೆ. ಅಂದರೆ ತೋಟದಲ್ಲಿ ಬೆಳೆಯೋದಕ್ಕಲ್ಲ, ನಿಮ್ಮ ಕೈ ತೋಟದಲ್ಲಿ ಹಾಕ್ಕೊಂಡು ಮನೆಗೆ, ಅಂದರೆ ನಿಮ್ಮ ಕಿಚನ್ಗೆ, ಅಡುಗೆ ಮನೆಗೆ ಏನು ಬೇಕು ಆ ಥರದವು 5 ಥರ 6 ಥರ ಸೀಡ್ ಕಿಟ್ ಅಂತ, ಅಂದರೆ ಒಂದು ಕಿಟ್ ಮಾಡಿ ಕೊಡ್ತೀವಿ. ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಈಗ ಇದೆ ಆ ಸ್ಕೀಮ್, ಅದೊಂದು ಮಾತ್ರ ಇವಾಗ ನಡೀತಾ ಇದೆ. ನೀವು ಪಾಣಿ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಫೋಟೋ ತಂದು ಕೊಟ್ಟರೆ ನಾವು ಒಬ್ಬ ರೈತರಿಗೆ ಒಂದು ಸೀಡ್ ಪೇಟಿಗೆ ಕೊಡ್ತೀವಿ. ಇಲ್ಲ, ಜೇನು ಪೆಟ್ಟಿಗೆದು SC STಗಳಿಗೆ 90% ಸಬ್ಸಿಡಿ ಇದೆ. ಅವರು ಒಂದು ಪೆಟ್ಟಿಗೆಗೆ, ಅಂದರೆ ಸ್ಟ್ಯಾಂಡು ಎಲ್ಲ ಸೇರಿ 650 ರೂಪಾಯಿ ಚಿಲ್ಲರೆ ಕಟ್ಟಬೇಕು. ಜನರಲಿಗೆ 75% ಸಬ್ಸಿಡಿ ಇದೆ. ಅವರು 1200 ಇದೆ. ಮುಖ್ಯವಾಗಿ ನಮ್ಮ ಪಂಚಾಯತಿಗೆ ಏನು ಬಂದಿದೆ, ಏನೇನು ಬರ್ತದೆ, ಇದನ್ನೆಲ್ಲ ಯೂಟಿಲೈಸ್ ಮಾಡ್ಕೊಂಡು ವೇದಾವತಿ ವೆಂಕಟಸ್ವಾಮಿ ರೆಡ್ಡಿ ರಾಧಮ್ಮ ಅವರು ತಗೊಂಡಿದ್ದಾರೆ. ಅದಾದಮೇಲೆ ಜೇನು ಕೃಷಿ ಅಡಿಯಲ್ಲಿ ಪುಟ್ಟರಾಜು
ಚಂದ್ಸ್ವಾಮಿ, ಶಶಿಕಲಾ, ಅದಾದಮೇಲೆ ಪವಿತ್ರ, ಇಷ್ಟು ಜನ ತೊಗೊಂಡಿದ್ದಾರೆ. ಅದಾದಮೇಲೆ NHM ಅಡಿಯಲ್ಲಿ ಮುನಿಯಮ್ಮ ಅವರಿಗೆ, ಕೊಂಸಂದ್ರ ಮುನಿಯಮ್ಮ ಅವರಿಗೆ ಪಾಲಿ ಹೌಸ್ ಕೊಟ್ಟಿದ್ದೀವಿ. ಅದಾದಮೇಲೆ ಈ ವರ್ಷ ಹೊಸ ಅಪ್ಲಿಕೇಶನ್ ಆಗಿ ವೇದಾವತಿ ಕೊಂಸಂದ್ರ ಅವರಿಗೂ ಒಂದು ಪಾಲಿ ಹೌಸ್. ಅದರಲ್ಲಿ ಟ್ರೈನಿಂಗ್ ಕೊಡ್ತೀರಾ ಇಲ್ಲ ಅದು ನಾವು ಯಾವ ರೀತಿ ರೈತ ಅದನ್ನು? ನಮ್ಮಲ್ಲಿ ನೀವು ಏನಾದ್ರು ಅಪ್ಲೈ ಮಾಡಿದ್ರೆ ಪೆಟ್ಟಿಗೆ ಕೊಡಬೇಕಾದ್ರೆ ನಿಮ್ಗೆ ಟ್ರೈನಿಂಗ್ ಕೊಟ್ಟು ಅವರು ಬಂದು ನಿಮ್ಮ ಎಲ್ಲಿ ಇಡ್ತಿದ್ದೀರ, ತೋಟದಲ್ಲಾಗಿರ್ಬೋದು, ಮನೇಲಾಗಿರ್ಬೋದು, ನಿಮ್ಗೆ ಏನಾರು ಇದ್ದರೆ ಕಾಲ್ ಮಾಡಿದ್ರೆ ಅವ್ರು ಬಂದು ನಿಮ್ಗೆ ಸಹಾಯ ಮಾಡ್ತಾರೆ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಮೇಜರ್ ಪ್ರಾಜೆಕ್ಟ್ ಅಂತ ಬಂದ್ಬಿಟ್ಟು ಜಲ್ ಜೀವನ್ ಮಿಷನ್. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಪ್ರತಿಯೊಂದು ಮನೆಗೆ ಅಂದರೆ ಪ್ರತಿಯೊಂದು ವ್ಯಕ್ತಿಗೆ, ಮನೆಯಲ್ಲಿರೋ ಪ್ರತಿಯೊಂದು ವ್ಯಕ್ತಿಗೆ 55 LPCD ಅಂದರೆ 55 ಲೀಟ್ರ್ ನೀರನ್ನು, ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಒಂದು ಕಾರ್ಯಕ್ರಮ. ಇದು ಇಡೀ ಭಾರತ ದೇಶದಲ್ಲಿ ಸ್ಟಾರ್ಟ್ ಆಗಿದ್ದು 2019ನಲ್ಲಿ, ಬಟ್ ನಮ್ಮ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದ್ದು 2022. ಯಾಕಪ್ಪ ಇಷ್ಟು ಡಿಲೇ ಅಂತ ಕೇಳಿದರೆ, ಯಾವಾಗಲೂ JJMಗೆ ಒಂದು ಮೇನ್ ಥೀಮ್ ಬಂದ್ಬಿಟ್ಟು ಪೆರಿನಿಯಲ್ ವಾಟರ್ ಸೋರ್ಸಿಂದ ನೀರು ಕೊಡಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಹಳ್ಳ, ಕೊಳ್ಳ, ನದಿ ಅಥವಾ 365 ಡೇಸ್ ನೀರು ತುಂಬ್ಕೊಂಡಿರೋ ಕೆರೆಯಿಂದ ನೀರು ತಗೊಂಡ್ಬಿಟ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಬೆಂಗಳೂರಲ್ಲಿ ಆ ಥರದ್ದು ಯಾವುದೇ ಸೌಲಭ್ಯಗಳು ಇರೋದಕ್ಕೆ ಕಾರಣ ಇದು ಮಾಡಬೇಕಾ ಮಾಡಬಾರ್ದಾ ಅನ್ನೋ ಇದರಲ್ಲಿ ಲಾಸ್ಟಿಗೆ ಕಮಿಷನರ್, ನಮ್ಮದು ಇಲಾಖೆ ಕಮಿಷನರ್ ಬಂದ್ಬಿಟ್ಟು 2022ಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಈ ಮುತ್ತನಲ್ಲೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಮುತ್ತನಲ್ಲೂರು ಒಂದು ಗ್ರಾಮ ಬಿಟ್ಟು ಮತ್ತು ಬೇರೆ ಎಲ್ಲ ಕಡೆಗೂ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಗೋಪ್ಸಂದ್ರ ಮತ್ತು ಅದೇ ಅದನ್ನ ಬಿಟ್ಟು ಬೇರೆ ಎಲ್ಲ ಕಡೆಗೆ ಸ್ಟಾರ್ಟ್ ಆಗಿದೆ. ಯಾವ ಊರಲ್ಲಿ? ಸಿಂಗನಗರಲ್ಲಿ ಸ್ಟಾರ್ಟ್ ಆಗಿದೆ, ಬಟ್ ವರ್ಕ್ ಸ್ಟಾಪ್ ಮಾಡಿದ್ದಾರೆ ಅಂತ. ಒಂದು 6 ತಿಂಗಳಿಗೆ ಬರ್ತಾರೆ, ಒಂದು 5 ದಿವಸ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ. ಬೇಕು ಅಂತ ಇರುತ್ತೆ. ಒಂದು ನಿಮಿಷ ಎಷ್ಟಲ್ಲಿ ಕಂಪ್ಲೇಂಟ್ ಮಾಡೋದು? ಸರಿ, ಒಂದು ನಿಮಿಷ ಈಗ ಹಳೆದ ಪೈಪ್ ಇದೆಯಲ್ಲ, ಅದ್ರಲ್ಲಿ ಆರಾಮಾಗಿ ನಾವು ಕುಡ್ಕೊಂಡಿದ್ದೀವಿ, ಆಯ್ತಾ. ನಮ್ಗೆ ನೀರು ಆರಾಮಾಗಿ ಬರ್ತದೆ. ನಮ್ಮೂರಲ್ಲಿ ಸುಮಾರು ಜನ ನೀರುಗಳನ್ನೆಲ್ಲ ಮಾರ್ತಾ ಇದ್ದಾರೆ, ಆಯ್ತಾ. ಅದನ್ನ ನಾವು ಆಲ್ರೆಡಿ ಹೇಳಿದ್ದೀವಿ. ರೋಡ್ಗಳೆಲ್ಲ ಲಾರಿಗಳೋಡ ವಿಚಾರವಾಗಿ ರೋಡ್ಗಳೆಲ್ಲ ಹೋಗ್ಬಿಟ್ಟಿದೆ. ವಿಷಯನೇ ಬೇಕಾಗಿರ್ಲಿಲ್ಲ. ಇರೋದು ನೋಡಿ ಕೇಳಿ, ನಮ್ಮೂರು ಸಣ್ಣ ರೋಡ್ಗಳಿತ್ತು, ಅದರಲ್ಲೆಲ್ಲ ಕಾಂಕ್ರೀಟ್ ಎಲ್ಲ ಹಾಕಿ ಚೆನ್ನಾಗಿತ್ತು. ಅದನ್ನು ಎಲ್ಲ ಕಟ್ ಮಾಡಿ ನಮ್ಮ ಇಡೀ ಮೆಂಬರ್ಗಳಿಗೆಲ್ಲ ಒಂದು ಕಪ್ಪು ಚುಕ್ಕೆ ತಂದಿಸ್ಬಿಟ್ರಿ ನೀವು ಜಲ್ ಜೀವನ್ ಮಿಷನ್. ಒಂದು ನಿಮಿಷ, ಇವಾಗ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಆಯ್ತು, JJM ಬಂದ್ಬಿಟ್ಟು ಇವಾಗ ಏನಂತ ಹೇಳ್ತಾರೆ, ಟೆಂಡರ್ ಅಂತ ಒಂದು ಮಾಡ್ತಾರೆ. ಟೆಂಡರ್ ಬಂದ್ಬಿಟ್ಟು ನಮ್ಮದು AEE ಆಫೀಸಲ್ಲಿ ಮಾಡಿಲ್ಲ, AA ಆಫೀಸಲ್ಲಿ ಮಾಡಿದ್ರೆ ಕೆಲವೊಂದು DPRಗಳು ತಪ್ಪಾಗಿಬಿಟ್ಟಿವೆ. ಹೆಂಗೆ ಅಂತ ಹೇಳಿದರೆ, 1000 ಮನೆ ಇದ್ದರೆ 500 ಮನೆಗಳಿಗೂ 700 ಮನೆಗಳು ಮಾಡಿಬಿಟ್ಟಿದ್ದಾರೆ. ಸೊ ಅವ್ರು ಹೆಂಗೆ ಮಾಡಿಬಿಟ್ಟವ್ರೆ, 700 ಮನೆಗಳು ಯಾಕಂದ್ರೆ DPRಲ್ಲಿರೋದು ಇಷ್ಟೇ, ಇನ್ನು 300 ಮಾಡೋಕ್ಕೆ ಅವ್ರಿಗೆ ಬಿಲ್ ಆಗಲ್ಲ. ಸೊ ಇವಾಗ ಅದಕ್ಕೆ SC ರೀಸೆಂಟಾಗಿ ಒಂದು ವೀಕ್ ಬ್ಯಾಕು ಒಂದು ಮೀಟಿಂಗ್ ಮಾಡಿಬಿಟ್ಟು ಅದಕ್ಕೆ ವೇರಿಯೇಷನ್ ಕಳಿಸ್ಕೊಡಿ, ಅದನ್ನು ಸೇರಿಸ್ಬಿಟ್ಟು ಎಲ್ಲರಿಗೂ ಮಾಡೋಣ ಅಂತ ಹೇಳ್ಬಿಟ್ಟು ಗೋಪ್ಸಂದ್ರ ಮತ್ತೆ ನಮ್ಮೂರ್ ನೀರು ಸುಮಾರು ಜನ ಮಾರ್ತಾವ್ರೆ. ಇವಾಗ ಆಲ್ರೆಡಿ ಅದ್ರಲ್ಲೇ ನಾವು ಚೆನ್ನಾಗಿ ಆರಾಮಾಗಿ ಕುಡ್ಕೊಂಡಿದ್ದೀವಿ. ನಮ್ ಸಾಕು, ಇದು ಬೇಕಾದ್ರೆ ಸ್ಟಾಪ್ ಮಾಡ್ಬಿಡಿ. ಸರಿ, ಆಯ್ತು. ಈಗ ರೋಡ್ಗಳು ನಮ್ಗೆ ಹಳೆ ರೋಡ್ಗಳು ಹೆಂಗಿತ್ತು ಹಂಗಲ್ಲ ನೀವು ಕಾಂಕ್ರೀಟ್ ಹಾಕಿ ಗುಡ್ಡಗಳೆಲ್ಲ ಬಿಟ್ಬಿಟ್ಟು ಹೋದ್ರೆ ಯಾರನ್ನ ಇವಾಗ ಫಸ್ಟ್ ಮಾಹಿತಿ ಕೊಡ್ತೀನಿ. ನಿಮ್ದು ಪ್ರಾಬ್ಲಮ್ ಪ್ರತಿಯೊಂದನ್ನು ಕೇಳ್ತೀನಿ. ನಾನು ಅಟೆಂಡ್ ಮಾಡಲ್ಲ ಅಂತ ಹೇಳ್ತಿಲ್ಲ. ನಾನು ಪ್ರತಿಯೊಂದು ವಿಲೇಜನ್ನು ನೀವೇನು ಹೇಳಿದಿರೋ ಅಲ್ಲಿ ಬರ್ತೀನಿ, ನಾನು ಅಟೆಂಡ್ ಮಾಡ್ತೀನಿ. ಈಗ ರೋಡ್ ರಿಸ್ಟೋರೇಷನ್ ಅಂತ ಹೇಳ್ತಿದ್ರಲ್ಲ, ರೋಡ್ ರಿಸ್ಟೋರೇಷನ್ ಮಾಡೋಕ್ಕೆ ಪ್ರಾವಿಷನ್ ಇದೆ. ರೋಡ್ ಖುಷಿ ಹಾಕೊಂಡು ಪಾಪ ಅವರು ಊಟ ಇಲ್ಲ ಸ್ವಾಮಿ ಅವ್ರಿಗೆ. ಅಣ್ಣ ಇವಾಗ ಅದೇ ಗೊತ್ತಾಯ್ತು. ಈಗ ಪ್ರಾಬ್ಲಮ್ಸ್ ಇದೆ ಅಂತಾನೆ ಬಂದಿರೋದು, ಇಲ್ಲ ಅಂತ ಹೇಳ್ತಿಲ್ಲ. ಇವಾಗ ಪ್ರಾಬ್ಲಮ್ಸ್ ಇಷ್ಟಿದೆ ಅಂತಾನೆ ನಾನು ಬಂದಿರೋದು. ಈಗ ಅಟೆಂಡ್ ಮಾಡ್ತೀನಿ ಪ್ರತಿಯೊಂದು ಪ್ರಾಬ್ಲಮ್ ಅಟೆಂಡ್ ಮಾಡ್ತೀನಿ. ಹಾಂ ಸರ್, ಕಾಂಟ್ರಾಕ್ಟ್ ಇಟ್ಕೊಂಡಿದ್ದಾನೋ ಅದನ್ನ ಕೂಡಲೇ ಕರೆಸಿ ಇಮಿಡಿಯೇಟ್ ಆಗಿ ನಮ್ಮೂರ್ದು ಸಾಲ್ವ್ ಮಾಡ್ಕೊಡಿ. ಒಂದೆರಡು ನಿಮಿಷ ನಾನು ಮಾತಾಡ್ತೀನಿ, ಸ್ವಲ್ಪ ಎಲ್ಲರೂ ಒಂದೆರಡು ನಿಮಿಷ ಮಾತಾಡ್ತೀನಿ. ಅಗ್ದಿರೋ ಗುಂಡಿ ಮುಗಿಸ್ತಾರಲ್ವಾ, ಯಾವ ಕಾಂಟ್ರಾಕ್ಟ್ ಮೇಲೆ ನಮ್ಮೂರಲ್ಲಿ ಕೆಲಸ ಮಾಡಿಸ್ತಾರೆ. ಯಾವ ನಾರಾಯಣಘಟ್ಟದಲ್ಲಿ ಈಗ ನಮ್ಮೂರಲ್ಲಿ ಚಾಲನೆ ಆಗಿರೋದು ನೆನ್ನೆ ಟೆಸ್ಟ್ ಮಾಡಿದ್ದಾರೆ. ಈಗ ಎಲ್ಲ ಆಗ್ಬಿಟ್ಟಿದೆ ಅಂತ ಹೇಳಿದ್ವಿ. ಯಾವ್ದು ಆಗಿದೆ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಮುಗಿದಿಲ್ಲ ಅಂತ ಹೇಳಿಲ್ಲ. ನೀಟಾಗಿ ಕೇಳಿ ಆಯ್ತು. ಈಗ ಅವನು ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಎಷ್ಟು ಆಗ್ತಾನೆ ಅಂತ. ಅರ್ಧ ಮೂಟೆ ಸಿಮೆಂಟ್ ಹಾಕ್ಬಿಟ್ಟು 12 ಬಾಟ್ಲಿ ಜಲ್ಲಿ 12 ಬಾಟ್ಲಿ ರೆಸ್ಟ್ ಹಾಕ್ತಿದ್ದಾನೆ. ಇವಾಗ ನಾನು ನೋಡ್ಕೊಳ್ಳೋಂಥ ಅಧಿಕಾರಿಗಳು ಯಾರು? ಸರಿ, ಇವಾಗ ಮತ್ತೆ ಲಾಸ್ಟ್ ಅವನು ಬೈದಿದ್ದಕ್ಕೆ ಯಾರೋ ಇಂಜಿನಿಯರ್ ಬಂದು ನಂಬರ್ ಕೊಟ್ಟರು. ಫೋನ್ ಮಾಡಿದ್ರೆ ಚಪ್ಪಲಿ ಹಾಕಿ ಸರ್ ಅಂತ. ಆ ಚಪ್ಪಲಿ ಹಾಕೋ ನಾವು ಕೆಲಸ ಮಾಡೋ ಬಂದು ಮುಂದೆ ಮಾಡಿಸ್ಬೋದು. ಸರಿ, ಇವಾಗ ನಾನು ಬೈದಿವಿ. ಒಂದು ಅಷ್ಟು ಹಾಕಿದ್ರು, ಪುನಃ ಮಾಮೂಲಿ ಅರ್ಧ ಸಿಮೆಂಟ್ ಕಟ್ ಮಾಡೋದು ಹಾಕೋದು. ಒಂದು ಇದಕ್ಕೆ 12 ಬಾಂಡ್ಲಿ ಹಿಂಗ್ ಕ್ವಾಲಿಟಿ ಬರುತ್ತೆ ಅದು. ಆಯ್ತು, ಒಂದು ನಿಮಿಷ ಆಯ್ತಾ. ಇವಾಗ ಇದ್ರಲ್ಲಿ ಏನೇನು ಪ್ರಾಬ್ಲಮ್ ಇದೆ ನೀವು ಎಲ್ಲರದ್ದು ಕೇಳಿ, ನಾನು ಪ್ರತಿಯೊಂದು ಏನೇನು ಪ್ರಾಬ್ಲಮ್ ಇದೆ ನಾನು ಅಟೆಂಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಒಂದೇನು ಮಾಹಿತಿ ಕೊಡ್ತೀನಿ, ಅದನ್ನು ಕೇಳಿ. ಇವಾಗ ನಾವು ಈಗ ಈ ಸಂಬಂಧಪಟ್ಟ ಇಂಜಿನಿಯರಿಂಗ್
ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಗೆ ಫಸ್ಟ್ ಟೈಮ್ ಇಂಜಿನಿಯರ್ಸ್ ಬಂದರೆ ನಾವೇ. ಇಲ್ಲಿ ತನಕ ಯಾವುದೂ ರಿಕ್ರೂಟ್ಮೆಂಟ್ಸ್ ಇರಲಿಲ್ಲ. ಈಗ ಇಲ್ಲಿ ತನಕ ಇರೋದು ಮಾದೇವೈ ಸರ್, ಇವಾಗ JJMದು ನೋಡ್ಕೊಂತಿರೋದು ಮುತ್ತನೂರು ಗ್ರಾಮ ಪಂಚಾಯತಿ ಮಾದೇವ್ ಸರ್. ಇವಾಗ 60 ಡೇಸ್ ಅಂದರೆ ಇದರಿಂದ ಒಂದು ಜನವರಿಯಿಂದ ನಂಗೆ 60 ಡೇಸ್ ಟ್ರೈನಿಂಗ್ ಇತ್ತು, ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ JJMದು ಫೈಲ್ಸ್ ಹ್ಯಾಂಡ್ ಓವರ್ ನಾನೇ ತಗೊಂತಿದ್ದೀನಿ. ಇದು ಯಾಕೆ ನನ್ನ ಗಮನಕ್ಕಿಲ್ಲ ಅಂತಂದರೆ ಅದಕ್ಕೆ ಪರ್ಟಿಕ್ಯುಲರ್ ಇಂಜಿನಿಯರ್ಸ್ ಅಂತ ಯಾರು ಇರಲಿಲ್ಲ, ಎಲ್ಲ ಡೆಪ್ಯುಟೇಷನ್ನು ಅವರು ಇವರು ಆಗ್ತಾಯಿದ್ರು. ಸೊ ನೋಡ್ಕೊಳ್ಳೋಕ್ಕಂತ ಯಾರು ಇಂಜಿನಿಯರ್ಸ್ ಇರಲಿಲ್ಲ. ಫ್ರಮ್ ಗೌರ್ಮೆಂಟ್ ಪಾರ್ಟಿಂದ ಹರಿಬರಿಯಲ್ಲಿ ಸ್ಟಾರ್ಟ್ ಆಗಲೇಬೇಕಿತ್ತು. ಗೈಡ್ಲೈನ್ಸ್ ಅಂದರೆ ಇವಾಗ ಸ್ಟೇಟ್ ಗೌರ್ಮೆಂಟಿಂದ 50% ಫಂಡು, ಸೆಂಟ್ರಲ್ ಗೌರ್ಮೆಂಟಿಂದ 50% ಫಂಡು. ಇಷ್ಟಿಷ್ಟು ಕೆಲಸ ಆದರೆ ಮಾತ್ರ ಫಂಡ್ ಕೊಡ್ತಾ ಇರ್ತಾರೆ, ಇಲ್ಲಾಂದರೆ ಫಂಡ್ ಇಲ್ಲ ಸರ್. ಅದಕ್ಕೆ ಇಷ್ಟು ಹರಿಬರಿಯಲ್ಲಿ ಮಾಡಿದ್ದಾರೆ. ಬಟ್ ಇನ್ನೂ ಆಗಾಗಲ್ಲ. ಇವಾಗ ಏನಿದೆ ರಿಸ್ಟೋರೇಷನ್ ಎಲ್ಲ ಊರುಗಳಲ್ಲೂ ತೊಂದರೆ ಇದೆ. ಅದನ್ನು ನಾನೇ ತಗೊಂತಿದ್ದೀನಿ. ಇವಾಗ ಇಂಜಿನಿಯರಿಂಗ್ ನಾನೇ ಬಂದಿರೋದು, ನಾನೇ ಮುತ್ತನೂರು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಗೆ ಏನೇ ಇದ್ದರೂ ನಾನೇ ಅಟೆಂಡ್ ಮಾಡ್ತೀನಿ. ಇವಾಗ ಇನ್ನೇನು ತುಂಬ ಈ ಮುತ್ತನೂರು ನೋಡಿದಾದ್ರೂ 639 ಮನೆ ಇದೆ ಅಂತ ಹೇಳಿದೆ. ಅದಕ್ಕಿನ್ನೂ ಜಾಸ್ತಿ ಮನೆ ಉಳಿದಾವೆ. ಈಗ ಅದನ್ನು ನನ್ನ WR ಹತ್ರ ಮಾತಾಡ್ಬಿಟ್ಟು ವೇರಿಯೇಷನ್ ಮಾಡ್ಕೊಡ್ತೀವಿ ಅಂತ ಅಪ್ರೂವಲ್ ತಗೊಂಡ್ಬಂದಿದ್ದೀನಿ. ಏನೇ ತೊಂದರೆ ಇದ್ದರೂ ನಾನು ಅಟೆಂಡ್ ಮಾಡ್ತೀನಿ. ನನ್ನ ನಂಬರ್ ತಗೊಳ್ಳಿ 8762286264. ನಾ ಇರಲಿಲ್ಲ, ಇವಾಗ ಬಂದಿದ್ದೀನಿ. ಸ್ಟಾರ್ಟ್ ಮಾಡಿ ಹೌದಣ್ಣ. 5 ಜನ ಸದಸ್ಯರು ಇರೋದಿಲ್ಲ. ಸುಮಾರು ಜನ ಕೇಳ್ತಾ ಇದ್ದಾರೆ, ನಮಗೇನಾದ್ರೂ ಸ್ಟಾರ್ಟ್ ಮಾಡಂಗಿದ್ರೆ ನೀವು ಈಗಲೇ ಹೇಳ್ಬಿಡಿ, 3 ತಿಂಗಳಲ್ಲಿ ಎಲ್ಲಾ ಕಾರ್ಯಕ್ರಮ ಮುಗಿಸಂಗಿದ್ರೆ ಸ್ಟಾರ್ಟ್ ಮಾಡಿ, ಇಲ್ಲಾಂದ್ರೆ ಅವ್ರು ಹೇಳಿದ್ರೆ ನಮಗೂ ಅದೇನು ಬೇಕಾಗಿಲ್ಲ. ಕಾಂಟ್ರಾಕ್ಟರ್ನ ಕರ್ಸಿದ್ದೀನಿ. ಈಗ ನಾನು ಹೇಳೋದು ಬೇಡ, ನಾನು ಮುಗಿಸ್ತೀನಿ ಅಂತ ನಾನು ಹೇಳಲ್ಲ, ಕಾಂಟ್ರಾಕ್ಟರ್ ಕರ್ಸ್ಬಿಟ್ಟಿದ್ದೀನಿ. ಹೇಳೋಣ. ಮುತ್ತನೂರಲ್ಲಿ ಈಗ ರಸ್ತೆ ಸುಮ್ಮನೆ ಈಗ ಸಿಂಗೇನಗರ ಬೇರೆ ಈಗ ವಿಲೇಜ್ ಕಂಪ್ಲೀಟ್ ಹೇಳಿದ್ರಲ್ಲ ಆ ರೀತಿ ನಮ್ಮ ಊರಲ್ಲಿ ಆಗೋದು ಬೇಡ. ಅದೇ ಇವಾಗ ಆ ರೀತಿ ಆಗಿದ್ರೆ ಮಾಡೋದೇ ಬೇಡ. ಏನಿದೆ ಹಳೆ ಪೈಪ್ ಲೈನ್ಸ್ ಅದ್ರಲ್ಲಿ ನೀರು ಹೋಗ್ಲಿ, ಸ್ಟಾಪ್ ಮಾಡ್ರೆ ಬೇಕಾಗಿಲ್ಲ. ನಾವು ಅದನ್ನೇ ಕೇಳ್ತಾ ಇರೋದು, ಹಂಗೆ ಮಾಮೂಲಿ ಊರ್ ನೀರು ಅದು ಹೆಂಗ್ ಓಡುತ್ತೆ ಹಂಗೆ ಸಾಕು ನಮ್ಗೆ. ಬಿಟ್ಟು ಹಾಳು ಮಾಡ್ಬಿಟ್ಟಿದ್ದೀರಾ. ಅದೇ ಅಣ್ಣ, ಈಗ ಅದನ್ನೇ ಹೇಳ್ತಿರೋದು. ಇವಾಗ ಯಾಕಿದು ಅನಾಮೂಲಿ ಯಾಕಾಗಿದೆ ಅನ್ನೋದಕ್ಕೆ ನಾನು ರೀಸನ್ ಕೊಟ್ಟಿದ್ದೀನಿ. ರೀಸನ್ ಮಾತ್ರ ಕೊಡಲ್ಲ, ಹೇಳ್ತಿದ್ದೀನಿ. ನಾನು ವಿತ್ ಪೇಪರ್ಸೇ ಬಂದಿರೋದು. ನಾನೀಗ ಇರ್ತೀನಿ ಇಂಜಿನಿಯರ್, ನಾನೇ ಇರ್ತೀನಿ, ನಂಬರು ಕೊಟ್ಟಿದ್ದೀನಿ. ಎಲ್ಲಿ ಪ್ರಾಬ್ಲಮ್ ಇದೆ ಹೇಳಿ. ಅದಕ್ಕಿಂತ ಮುಂಚೆ ಏನು ಮಾಡ್ತೀನಿ, ಎಲ್ಲ ಕಾಂಟ್ರಾಕ್ಟರ್ಗೂ ನೋಟಿಸ್ ಕೊಟ್ಟು ಇಲ್ಲಿ ಫಸ್ಟ್ ಒಂದು ಮೀಟಿಂಗ್ ಅದು ಒಂದು ನಿಮಿಷ ಮಾಡಲೇಬೇಕು. ಯಾಕೆ ಗೊತ್ತಾ, ಮೊನ್ನೆ ಹಬ್ಬ ಆದಾಗ ರೋಡಲ್ಲಿ ಅದು ಬಿಟ್ಟಿರೋದು ನಮ್ಗಳ ಮೇಲೆ ತುಂಬಾ ಬೇಜಾರು ಮಾಡ್ತಾರೆ. ಇಲ್ಲ, ಅದು ಗ್ರಾಮ ಪಂಚಾಯತ್ ಸದಸ್ಯರು ಏನು ಮಾಡಲ್ಲ ಅನ್ಕೊಂತಾರೆ. ನೀವುಗಳು ಈಗ ಅವರು ಕಾಂಟ್ರಾಕ್ಟ್ ಮಾಡೋ ಕೆಲಸಗಳಿಂದ ನಮ್ಗೆಲ್ಲೋ ಒಂದ್ ಕಡೆ ಅದು ಬಹಳ ಬೇಜಾರಾಗುತ್ತೆ. ನಮ್ಮೂರಲ್ಲಿ ಏನು ಗೊತ್ತಾ, ಎಲ್ಲ ಮೆಂಬರ್ಗಳು ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಇವರೇ ಸ್ಟಾಪ್ ಮಾಡಿರೋದು ಅನ್ಕೊಳ್ತಾರೆ. ಇಲ್ಲ, ಆ ಥರದ್ದೇನಿಲ್ಲ, ಆ ಥರದ್ದೇನಿಲ್ಲ. ವೇರಿಯೇಷನ್ ಇತ್ತು. ಅದು ಸಿಂಗನಗರ ಪ್ರಾಬ್ಲಮ್ ಗೊತ್ತಿಲ್ಲ. ಇಲ್ಲ ಮೇಡಮ್, ಅದು ನನಗೆ ಗೊತ್ತಿದೆ, ಮಾಹಿತಿ ಇದೆ. ಅಟೆಂಡ್ ಮಾಡ್ತೀನಿ, ನಾನು ಬರ್ತೀನಿ. ಅದೇ ಗೊತ್ತಾಯ್ತು. ಕಾಂಟ್ರಾಕ್ಟ್ ಇದ್ದಾರೆ. ಈಗ 1,70,78,000 ಆಗಿದೆ. ಆಕ್ಚುಲಿ ನವೆಂಬರ್ ಅಲ್ಲೇ ಕಾಂಟ್ರಾಕ್ಟ್ ಆಗಿದೆ. ಅದು ಆಗಿದೆ. ಈಗ ಇಲ್ಲವರೆಗೂ ಬಂದಿಲ್ಲ. ಅದು ಬಂದಿದ್ರು ಆತರ ಬಂದ್ರೆ ಈಗ 5 ಜನ ಮೆಂಬರ್ಸ್ ಇದೀವಿ, ಮತ್ತೆ ಗ್ರಾಮಸ್ಥರು ಇದ್ದಾರೆ. ಎಲ್ಲ ಸಮ್ಮುಖದಲ್ಲಿ ಮಾತಾಡಿ ಮಾಡ್ಬೇಕಂದ್ರೆ ಎಲ್ಲ ಸಮ್ಮುಖದಲ್ಲಿ ಮಾತಾಡಿ. ಈಗ ಏನು ನಮ್ಮ ಮಾಜಿ ಅಧ್ಯಕ್ಷ ಹೇಳಿದ್ರು ವಿಶ್ವಧರ್ಣ, ಆ ರೀತಿ ಏನಾದ್ರು ಒಂದು 3 ತಿಂಗಳಲ್ಲಿ ನೀಟಾಗಿ ಮಾಡ್ಕೊಡೋಗಿದ್ರೆ ಇಲ್ಲ ಅಂದ್ರೆ ಸುಮ್ಮನೆ ಬಂದು ಮತ್ತೆ ಅದ್ರ ಬಿಟ್ಟು ಹೋಗೋ ಅದರ ಪರಿಸ್ಥಿತಿ ಇದ್ರೆ ನಾವೇ ಹೇಳಿದ್ವಿ ತೋರಿಸ್ತೀರಿ. ನಾವು ನೋಡಿದೆ. ಸೊ ಒಂದೇನಂತಂದ್ರೆ ರೋಡ್ ಎಷ್ಟು ಖರಾಬ್ ಆಗಿದೆ ಅಂದ್ರೆ ಹೆವಿ ವೆಹಿಕಲ್ಸ್ ಚೆನ್ನಾಗಿದ್ದು ರೋಡೆಲ್ಲ ಬಹಳ ಹಾಳಾಗೋಗಿತ್ತು. ಎಲ್ಲ ಊರಲ್ಲೂ ಆಗಿದೆ. ಒಂದೇನೇ ಈಗ ಮತ್ತೆ ನೀವು ಸಾಹೇಬ್ರನ್ನ ಮೀಟ್ ಮಾಡಿಸ್ತೀನಿ ಅಂದ್ರೆ ಆದಷ್ಟು ಬೇಗ ನೀವು ಯಾವಾಗ ಹೇಳ್ತೀರೋ ಆವಾಗ ನಾನು ಬರೋದಕ್ಕೆ ಸಿದ್ಧ. ಸರಿ, ನಾಳೆ ಹೋಗೋಣ. ನಾಳೆ ಓಕೆ, ನಾನು ಬರ್ತೀನಿ. ಆಮೇಲೆ ಮತ್ತೆ ಇನ್ನೂ ಒಂದು ಪೈಪ್ ಲೈನ್ ಮಾಡೋದು ಬ್ಯಾಲೆನ್ಸ್ ಇದೆ. ಲಾಸ್ಟ್ ಟೈಮ್ ತಮ್ಮ ತೋರಿಸಿದ್ರಲ್ಲ, ಅದಕ್ಕೆ ಸ್ವಲ್ಪ ವೇರಿಯೇಷನ್ ಅಂತ ಬರುತ್ತೆ. ವೇರಿಯೇಷನ್ ಅಂದರೆ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾವು SCಗೆ ಲೆಟ್ರ್ ಬರೆದು ಅದನ್ನ SC ಇನ್ಸ್ಪೆಕ್ಷನ್ ಮಾಡಿ ಮಾಡ್ಬೇಕಾಗುತ್ತೆ. ಇಲ್ಲ ಸರ್, ನಮ್ಮಿಂದ ಲೆಟರ್ ಕೂಡ ಮಾಡಬೇಕು ಅಂತ. ಅದೇ ಫೈಲ್ಸ್ ಸ್ವಲ್ಪ ಹ್ಯಾಂಡ್ ಓವರ್ ತಗೊಂಡಿಲ್ಲ. ಇವತ್ತು ಇಲ್ಲ ನಾಳೆ ತಗೊಂತೀನಿ. ನಾನೇ ನೋಡ್ತೀನಿ. ಸಹಕಾರ ಕೊಟ್ಟಿದ್ದೀರಾ, ಮಾಡವೆ ಸರ್ ಅಷ್ಟೇ, ನಾವು ಅಷ್ಟೇ ಸಹಕಾರ ಕೊಟ್ಟಿದ್ದೀರಾ. ನಾವು ಫೋನ್ ಮಾಡಿದಾಗ ಅದೇನು ಸಮಸ್ಯೆ ಹೇಳಿದ್ರು. ಅಟೆಂಡ್ ಮಾಡ್ತೀನಿ ನಾನು, ಅಟೆಂಡ್ ಮಾಡ್ತೀನಿ. ನನ್ನ ಹೆಸರು ಮೇಘ ಅಂತ. ನಾನು ರಿಸರ್ಚ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನಾನು ಕಸದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ನಿಮ್ಮೂರಲ್ಲಿ ಏನಾದರೂ ಕಸದ ಬಗ್ಗೆ ಏನಾದರೂ ಸಮಸ್ಯೆ ಉಂಟಾಗ್ತಿದೆಯಾ? ನೀವೇ ಹೇಳಿ ಯಾರಾದರೂ. ಡೈಲಿ ಬರುತ್ತಾ ಪಂಚಾಯತ್ ವೆಹಿಕಲ್ ಕಸ ಕಲೆಕ್ಟ್ ಮಾಡೋಕ್ಕೆ? ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಕಲೆಕ್ಟ್ ಮಾಡಿರೋ ಕಸ ಎಲ್ಲಿಗೆ ಹೋಗ್ತಿದೆ ಅಂತ? ಇಲ್ಲ ಮೇಡಮ್, ಗೊತ್ತಿಲ್ಲ. ನಮ್ಮ ಪಂಚಾಯತ್ ಮೆಂಬರ್ಗೆ ಗೊತ್ತಿರ್ಬೋದಷ್ಟೇ, ನಮಗೆ ಗೊತ್ತಿಲ್ಲ.
ಎಲ್ರಿಗೂ ನಾನು ಹೇಳೋದಿಷ್ಟೇ, ನಮ್ಮ ಕೆಲಸ ಬಂದ್ಬಿಟ್ಟು ಇವಾಗ ಮನೆಗೆ ಹೋಗ್ಬಿಟ್ಟು ಹಸಿ ಕಸನ ಹಿಂಗೆ ಸಪ್ರೇಟ್ ಮಾಡಬೇಕು, ಒಣ ಕಸನ ಹಿಂಗೆ ಸಪ್ರೇಟ್ ಮಾಡಿಕೊಡ್ತೀವಿ. ಅವೇರ್ನೆಸ್ ಕೊಟ್ಟ ತಕ್ಷಣ ಪಂಚಾಯತ್ ಕಡೆಯಿಂದ ವೆಹಿಕಲ್ಸ್ ಇರುತ್ತೆ, ಪಂಚಾಯತ್ ವೆಹಿಕಲ್ಸ್ ಡೈಲಿ ಹೋಗ್ತಿದೆಯೋ ಇಲ್ಲೋ, ಕಸ ಡೈಲಿ ಕಲೆಕ್ಟ್ ಆಗ್ತಿದೆಯೋ ಇಲ್ಲೋ, ಕಲೆಕ್ಟ್ ಆಗಿರೋ ಕಸನ DWCC ಅಂತ ಹೇಳ್ತೀವಿ, ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್, ಸ್ವಚ್ಛ ಸಂಕೀರ್ಣ ಘಟಕ ಅಂತ ಇರುತ್ತೆ. ಸೊ ಇಲ್ಲಿ ಮೆಂಬರ್ಸು ಮತ್ತು ಉಪಾಧ್ಯಕ್ಷರು ಹೇಳಿದ್ರು ಸ್ವಚ್ಛ ಸಂಕೀರ್ಣ ಘಟಕಕ್ಕೆ ಲ್ಯಾಂಡ್ ಅಲೋಟ್ ಆಗಿದೆ, ಬಟ್ ಬಿಲ್ಡಿಂಗ್ ಇಲ್ಲ ಅಂತ. ಸೊ ಆ ಬಿಲ್ಡಿಂಗ್ ಪ್ಲಾನಿಂಗ್ ಮತ್ತು ಡಿಸೈನಿಂಗ್ ಮಾಡೋಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಯಾವ ಥರ ಪ್ಲಾನಿಂಗ್ ಅಥವಾ ಡಿಸೈನ್ ಮಾಡಿದ್ರೆ ಅದು ಮೋರ್ ಸಸ್ಟೈನ್ ಆಗಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅದನ್ನು ನಾವು ಮಾಡ್ತೀವಿ. ಅದಲ್ಲದೆ ಇವಾಗ ಹಸಿ ಕಸನ ಅಥವಾ ಒಣ ಕಸನ ಸಪ್ರೇಟ್ ಮಾಡಿರ್ತೀವಿ. ಹಸಿ ಕಸನ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ಗೆ ಅಲ್ಲಿ ಕಳಿಸಿ, ಅಲ್ಲಿ ಇಲ್ಲೇ ನಿಮ್ಮ SSG ಗುಂಪು ಇರುತ್ತೆ, ಮಹಿಳೆಯರ ಗುಂಪು ಇರುತ್ತೆ, ಆ SSG ಗುಂಪಲ್ಲೇ ಯಾರು ಇಂಟ್ರೆಸ್ಟ್ ಇರುತ್ತಾರೆ ಅವ್ರಿಗೆ ಅಲ್ಲಿ ಕೆಲಸಕ್ಕೆ ತಗೊಂಡು ಆ ಒಣ ಕಸ ಏನು ಬರುತ್ತಲ್ಲ ಒಣ ಕಸನ ಮಾರಾಟ ಮಾಡಿ ಅಥವಾ ರೀಸೈಕ್ಲೇಬಲ್ ಸೆಂಟರ್ಗೆ ಕಳಿಸಿ ಅಲ್ಲಿ ಬಂದಿರೋ ದುಡ್ಡನ್ನು ಅವ್ರಿಗೆ ಸ್ಯಾಲ್ರಿಯಾಗಿ ಕೊಡ್ತೀವಿ. ಇನ್ನು ಹಸಿ ಕಸ ಬಂದರೆ ಇಲ್ಲಿ ತುಂಬ ಜನ ಅಗ್ರಿಕಲ್ಚರ್ ಮಾಡ್ತೀರಾ ಅನ್ಕೊತೀನಿ, ಬಟ್ ಹಳ್ಳಿ ಇರೋದ್ರಿಂದ ಸೊ ಮ್ಯಾಕ್ಸಿಮಮ್ ಜನರು ಎಲ್ಲ ತಿಪ್ಪೆಗದ ಹಾಕ್ತಾರೆ, ಅದನ್ನೇ ಗೊಬ್ಬರ ಮಾಡ್ಕೊತಾರೆ. ಇನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಬಂದರೆ ಕೆಲವೊಬ್ರು ವೆಂಡರ್ಸ್ ಇರ್ತಾರೆ, ಅದನ್ನು ಒಯ್ದುಬಿಟ್ಟು ಬೇಕಾಗಿರೋದು ಯೂಸ್ಫುಲ್ ವೇಸ್ಟನ್ನ ತೊಗೊಂಡ್ಬಿಟ್ಟು ಬೇಡದಾಗಿರೋದನ್ನ ಲ್ಯಾಂಡ್ ಫಿಲ್ಲಿಗೆ ಕಳಿಸಿ ಅಲ್ಲಿ ಬರ್ನ್ ಮಾಡಿ ಇನ್ನೂ ಪೊಲ್ಯೂಷನ್ ಕ್ರಿಯೇಟ್ ಆಗ್ತಿದೆ. ಸೊ ನಾವು ಏನು ಮಾಡಿದ್ದೀವಿ ಅಂದರೆ ಬಿಲ್ಲಾಪುರದಲ್ಲಿ ಇದನ್ನು ಆಲ್ರೆಡಿ ನಾವು ಮಾಡ್ತಿದ್ದೀವಿ. ಅಂದರೆ ಅಪಾರ್ಟ್ಮೆಂಟ್ಸ್ಗಳಾಗಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳಾಗಲಿ ಅಲ್ಲಿ ಹೋಗ್ಬಿಟ್ಟು ಹಸಿ ಕಸ ಹೆಂಗೆ ಒಣ ಕಸ ಹೆಂಗೆ ಸಪ್ರೇಟ್ ಮಾಡಿಬಿಟ್ಟು ಹಸಿ ಕಸನ ಗೊಬ್ಬರ ಮಾಡಿಸ್ತಿದ್ದೀವಿ. ಅವ್ರ ಅಪಾರ್ಟ್ಮೆಂಟಲ್ಲಿ ಇಷ್ಟು ಜಾಗ ಇರುತ್ತೆ ಅಂದರೆ ಅಲ್ಲಿ ಗೊಬ್ಬರ ಮಾಡಿಸಿಟ್ಟು ಆ ಗೊಬ್ಬರನ ನೀವು FPOಗಳಿಗೆ ಮಾರಬಹುದು ಅಥವಾ ನೀವೇ ಸೋರ್ಸ್ ಆಫ್ ಇನ್ಕಮ್ನಾಗಿ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ರೈತರು ಯಾರನ್ನ ಗೊತ್ತಿದ್ರೆ ರೈತರಿಗೆ ಕೊಡ್ಬೋದು, ಇಲ್ಲ ಅಂದರೆ ನಿಮ್ದು ಅಂದರೆ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಈಗಾಗಲಿ ಪ್ಲಾಂಟ್ಸ್ಗಳಿರುತ್ತೆ ಅಂತ ಹೇಳಿದ್ರಲ್ಲ, ಅದು ನಮ್ಮ ಸಿಂಗನಗರದಲ್ಲಿ ಆಗಿತ್ತು. ನಾವು ಬೇಡ ಅಂದ್ಬಿಟ್ಟು ಸದಸ್ಯರೆಲ್ಲ ಹೇಳಿ ಊರಿನ ಗ್ರಾಮಸ್ಥರೆಲ್ಲ ಹೇಳಿದ್ದೀವಿ. ಯಾಕಂತ ಹೇಳಿದ್ರೆ ಅದು ಊರಿನ ತಲೆ ಮೇಲೆ ಇದೆ ಆ ಜಾಗ. ಸೊ ಅದಕ್ಕೋಸ್ಕರ ಅದು ಸೂಕ್ತ ಜಾಗ ಅಲ್ಲ ಅಂತ ಹೇಳ್ಬಿಟ್ಟು ಪಂಚಾಯತಿನಲ್ಲೇ ರೆಸಲ್ಯೂಷನ್ ಮಾಡಿ ಅಲ್ಲಿ ಬೇಡ, ಬೇರೆ ಎಲ್ಲಾದ್ರೂ ಮಾಡೋಣ ಅಂತ ಹೇಳಿದ್ದೀವಿ. ನಿಮಗೆ ಲೆಟರ್ಸ್ ಏನಾದರೂ ಕೊಟ್ಟಿದ್ದೀರಾ ಸರ್ ಬೇರೆ ಯಾವ ಕಡೆ ಮಾಡಿಸ್ಬೇಕು ಜಾಗ ಅನ್ನೋದನ್ನ? ಅದು ಕೊಟ್ಟಿಲ್ಲ. ನಮ್ಮೂರಿಗೆ ಅಲಾಟ್ಮೆಂಟ್ ಆಗಿತ್ತು, ನಾವು ಅದನ್ನ ಅಲ್ಲಿ ಆಗಲ್ಲ. ಅದು ಯಾಕಂದರೆ ಊರು ತಲೆ ಮೇಲೆ ಇದೆ, ಊರಿಗೆ ಹತ್ರ ಇದೆ. ಅಟ್ಲೀಸ್ಟ್ ಒಂದು 1 ಕಿಲೋಮೀಟ್ರ್ ಅಥವಾ 2 ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿ ಇದ್ದಿದ್ರೆ ಸರೋಗ್ಬಿಡೋದು. ಅದಕ್ಕೋಸ್ಕರ ಜಾಗ ಇಲ್ಲ ಅಲ್ಲಿ. ಬೇರೆ ನಮ್ಮ PDO ಸಾಹೇಬ್ರಿಗೆ ಹೇಳಿದ್ವಿ, ಅವ್ರು ಬೇರೆ ಕಡೆ ಮಾಡ್ತೀನಿ ಏನೋ ಮಾಡೋಣ ಅಂತ ಹೇಳಿದ್ರು, ಮತ್ತೆ ಅದು ಅಲ್ಲಿಗೆ ನಿಂತಿದೆ. ಜಾಗ ಅಂತೂ ಅಲೋಕೇಟೆಡ್ ಆಗಿಲ್ಲ. ನೀವು ಆವಾಗಲೇ ಒಳ್ಳೆ ಕ್ವಶನ್ ಕೇಳಿದ್ರಿ, ಆ ಕಸನ ಎಲ್ಲ ಎತ್ಕೊಂಡು ಹಾಕ್ತೀರಾ ಅಂತ. ನಿಮ್ಮ ಯೂನಿವರ್ಸಿಟಿ ಕಸನ ಎಲ್ಲ ಹಾಕ್ತಾ ಇದ್ದೀರಿ ನೀವು? ಸರ್ ನಮ್ಮ ಯೂನಿವರ್ಸಿಟಿ ಕಸ ಸದ್ಯಕ್ಕೆ ವೆಂಡರ್ ತೊಗೊಂಡು ಹೋಗ್ತಿರ್ತಾರೆ ಸರ್. ಯಾರು ವೆಂಡರ್ ನಮಗೆ ಗೊತ್ತಿಲ್ಲ ಸರ್. ಅದನ್ನ ಯಾಕಂದ್ರೆ ಒಳ್ಳೆ ಕ್ವಶನ್ ಕೇಳಿದ್ರಿ. ನಮ್ಮ ನಿಜ ನಮಗೆ ನಮ್ದು ಯೂನಿವರ್ಸಿಟಿ ಬರೋದ್ರಿಂದ ಸರ್ ಬಿಲ್ಲಾಪುರದಲ್ಲಿ ಇವಾಗ ಶುರುವಾಗಿದೆ ವರ್ಕ್. ನಮ್ದು ಯೂನಿವರ್ಸಿಟಿ ಬಿಲ್ಲಾಪುರ ಪಂಚಾಯತಲ್ಲಿ ನಾವು ಲ್ಯಾಂಡ್ ಫಿಲ್ಲಿಗೆ ಕಳಿಸ್ತಿಲ್ಲ ಸರ್. ಸರ್ ನೀವು ನಮ್ದು ಕಸ ಕೇಳಿದ್ರಲ್ಲ, ಈ ಕಡೆ ಅವ್ನು ತೊಗೊಂಡು ಹೋಗ್ತಿದ್ದಾರೆ. ಇನ್ನು ಹಸಿ ಕಸ ಬಂದರೆ ಯೂನಿವರ್ಸಿಟಿಯಲ್ಲಿ ಕಂಪೋಸ್ಟಿಂಗ್ ಬಿನ್ಸ್ ಅಂತ ಮಾಡಿದ್ದಾರೆ ಸರ್. ಇವಾಗ ಕಿಚನ್ ವೇಸ್ಟ್ ಅಂತ ಬರುತ್ತೆ, ಸೊ ಕಿಚನ್ ವೇಸ್ಟನ್ನು ಪಿಗ್ರಿಗೆ ಕೊಡ್ತಿದ್ದಾರೆ. ಇಲ್ಲ ಇನ್ನು ಹಸಿ ಕಸ ಬೇರೆ ಉಳಿದಿರೋ ಕಸನ ಯೂನಿವರ್ಸಿಟಿಯಲ್ಲೇ ಕಂಪೋಸ್ಟ್ ಆಗಿ ಮಾಡ್ತಿದ್ದಾರೆ ಸರ್, ಗೊಬ್ಬರ ಮಾಡ್ತಿದ್ದಾರೆ. ಯೂನಿವರ್ಸಿಟಿಯಿಂದ ಹಸಿ ಕಸ ಎಲ್ಲಿಗೂ ಹೋಗ್ತಿಲ್ಲ. ಒಳ್ಳೇದು, ಅವ್ರು ಹೇಳಿದ್ದು ಒಳ್ಳೇದು. ಅವ್ರು ಎಲ್ಲಿ ತಿಳ್ಕೊಂಡೋಗ್ತಾರ ನಮಗದ ಆ ಲೈನ್ ನಮಗೂ ಕೊಡಿ. ನಮ್ಮ ಕಸನ ಈಗ ಎಲ್ಲಂದ್ರಲ್ಲಿ ನಾವು ಯಾರೋ ಟೆಂಡರ್ ಬರ್ತಾನೆ ಅವನ್ನೆಲ್ಲ ಹಾಕ್ಬಿಡ್ತಾನೆ, ನಮ್ಗೆ ಅದು ಲೀನ್ ಕೊಡಿ, ನಾವು ಅಲ್ಲಿಗೆ ಕಳಿಸ್ತೀವಿ ಅಂತ ನಿಮಗೆ. ನಾವು ತಿಳ್ಕೊಂಡು ಹೋಗೋದನ್ನು ಎಲ್ಲ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೊಂದು ಮಾಹಿತಿ ಕೊಡಿ, ನಾವು ಅಲ್ಲಿ ಕಳಿಸೋಣ ಅಂತ. ಸರ್ ನಾನೊಂದು ಕೇಳಬೇಕು, ಗೌರ್ಮೆಂಟ್ ಕಡೆಯಿಂದ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ ಮಾಡಿಸ್ಬೇಕು ಅಂತ ಎವ್ರಿ ಪಂಚಾಯತಿಗೆ ಬಂದಿದೆ, ಲ್ಯಾಂಡ್ ಅಲೋಟ್ ಮಾಡಿದೆ. ನೀವು ಅದನ್ನು ಸಪೋರ್ಟ್ ಮಾಡಿಸಿದ್ರೆ, ಹೆಲ್ಪ್ ಮಾಡಿಸಿದ್ರೆ ಈ ಕಸನ ಬೇರೆ ಎಲ್ಲೋ ಹೋಗಿ ಬೇರೆಯವ್ರು ಅದನ್ನು ಉಪಯೋಗ ತಗೋಬದಲು ಇಲ್ಲೇ ಕಸನ ಸೆಗ್ರಿಗೇಟ್ ಮಾಡಿ ಇಲ್ಲಿರೋ ಮಹಿಳೆಯರಿಗೆ ಕೆಲಸ ಕೊಡಿಸಿ ಅದರಿಂದ ಸ್ಯಾಲ್ರಿ ಕೊಡಿಸಿ ಹಸಿ ಕಸನ ಗೊಬ್ಬರ ಮಾಡಿಸಿ ಇಲ್ಲೇ ಊರಲ್ಲೇ ಬಳಸ್ಬೋದು ಸರ್. ಅದನ್ನು ಬೇರೆ ಎಲ್ಲೋ ಹೋಗಿ ಅದನ್ನು ಸುಟ್ಟಾಕಿ ಯಾರಿಗೋ ಬೇರೆ ಪೊಲ್ಯೂಷನ್ ಕ್ರಿಯೇಟ್ ಮಾಡೋಕ್ಕಿಂತ ಈ ಊರಲ್ಲೇ ಝೀರೋ ವೇಸ್ಟ್ ಅಂತ ಬರುತ್ತೆ. ಅಂದರೆ ಇಲ್ಲಿ ಕಸ ಉತ್ಪಾದನೆ ಆಗಿದ್ದು ಇಲ್ಲೇ ಸಂಪೂರ್ಣವಾಗಿ ಇದು ಆಗಲಿ ಅಂತ ಸರ್. ಜಾಗ ಅಂತ ಬಂದರೆ ನಿಮ್ದು ಸರ್. ಬನ್ನಿ, ನಿಮ್ದು ಒಳ್ಳೆ ಐಡಿಯಾ. ಬನ್ನಿ ಪಂಚಾಯತ್ಗೆ ಒಂದ್ಸಲಿ, ನಿಮ್ಮಿಂದ ಏನು ಸಹಕಾರ ಆಗುತ್ತೆ ಅಂತ ಹೇಳಿ ನಮ್ಮ ಕಡೆಯಿಂದ ಏನು ಬೇಕಾದ್ರೂ ಮಾಡಿ. ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ.
21 ಡಿಸಬಿಲಿಟಿಗಳಿದೆ. ಬುದ್ಧಿಮಾಂದ್ಯತೆ ಹಾಗೂ ಲೋಕೋಮೋಟಾರ್ ಮತ್ತು ಲೆಪ್ರಸಿ ಕ್ಯೂರ್, ಸೆರೆಬ್ರಲ್ ಪಾಲ್ಸಿ, ಮಲ್ಟಿಪಲ್ ಡಿಸಬಿಲಿಟಿ, ಡ್ರಾಪಿಸಮ್, ಆಸಿಡ್ ಅಟ್ಯಾಕ್ಸ್ and blindness, low vision, and deaf and dumb, hearing impaired, mental illness, chronic neuro disability, multiple sclerosis, Parkinson, ಬ್ಲಡ್ ಡಿಸಾರ್ಡರ್, ಹೆಮೋಪ್ಲೋಜಿಯಾ. ನಮ್ಮ ಎಲ್ಲ ಪಾಲಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಆದಷ್ಟು ಸರ್ಕಾರಿ ಶಾಲೆಗಳಿಗೆ ಸೇರಿಸಿದರೆ ವಿಶೇಷ ಚೇತನ ಮಕ್ಕಳಿಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಸಿಗ್ತದೆ. ಈಗ ಈ ವರ್ಷ ಒಂದು ಹೊಸ ಯೋಜನೆ ಸ್ಟಾರ್ಟ್ ಆಗಿದೆ. ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಸರ್ಕಾರದಿಂದ 1,000 ರೂಪಾಯಿ ತಿಂಗಳಿಗೆ ಕೊಡ್ತಾರೆ. ಅದನ್ನು ನಮ್ಮ ARW ಅವರು ಇರ್ತಾರೆ, ವೆಂಕಟೇಶ್ ಅವರು, ಅವ್ರನ್ನ ಸಂಪರ್ಕ ಮಾಡಿದ್ರೆ ಆನ್ಲೈನಲ್ಲಿ ಅರ್ಜಿ ಹಾಕಬೇಕು. ಈಗ ಎಲ್ಲವೂ ಪಾರದರ್ಶಕವಾಗಿ ನಡೀತಾ ಇದೆ. ವಿಶೇಷ ಚೇತನದ ಬಗ್ಗೆ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಸದಸ್ಯರಲ್ಲಿ ಹಾಗೂ PDO ಸಾಹೇಬರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ, ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ದಯವಿಟ್ಟು ಡೈಪರ್ಸನ್ನು ಇಲ್ಲ, ಅದು ಏರ್ ಬಾರ್ನ್ ಡಿಸೀಸ್ ಅಂತಾರೆ. ಅವ್ರು ಸೀಂದಾಗ, ಅವ್ರು ಕೆಮ್ಮಿದಾಗ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ಅಂದರೆ ಅದನ್ನ ತಡೆಗಟ್ಟಕ್ಕೆ ಈಗ ಸರ್ಕಾರದಿಂದ BCG ಲಸಿಕೆ ಅಂತ ಬಿಟ್ಟಿದ್ದಾರೆ. ಈಗಾಗಲೇ 2 ದಿನ ಆಗಿದೆ, ಸ್ಟಾರ್ಟ್ ಮಾಡಿದ್ದಾರೆ ಧ್ವಂಸಂದ್ರ ಹಾಸ್ಪಿಟ್ಲಿಂದ. ಅದೇ ರೀತಿ ಈ ಲಸಿಕೆ ಬಂದು ಅಪಾಯ ಪ್ರಮಾಣ ಯಾರು ಜನರು ಇರ್ತಾರೆ ಆ ಜನರಿಗೆ ಮಾತ್ರ, ಸೆಲೆಕ್ಟೆಡ್ ಪೀಪಲ್ಸ್ ಮಾತ್ರ ನಾವು ಈ ಲಸಿಕೆ ಹಾಕ್ತೀರಿ. ಬೇರೆ ಯಾರಿಗೂ ಲಸಿಕೆ ಹಾಕೋದಿಲ್ಲ. ಅಂದರೆ ಹೈ ರಿಸ್ಕ್ ಪೀಪಲ್ಸ್ ಅಂತ. ಯಾರಿಗೆ ಈ ಲಸಿಕೆ ಹಾಕ್ತೀರಿ ಅಂದರೆ 60 ವರ್ಷ ಮೇಲ್ಪಟ್ಟವರು. 60 ವರ್ಷ ಮೇಲ್ಪಟ್ಟವ್ರಿಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತಗೊಂಡು ಪ್ರತಿ ಸೋಮವಾರ, ಬುಧವಾರ, ಶುಕ್ರವಾರ, ಶನಿವಾರ ಮುತ್ಯಾನಲ್ಲೂರು ಆರೋಗ್ಯ ಕೇಂದ್ರದಲ್ಲೇ ಹಾಕ್ತೀರಿ, ಇಲ್ಲ ಧ್ವಂಸಂದ್ರ ಹಾಸ್ಪಿಟ್ಲಲ್ಲೂ ಹಾಕ್ತೀರಿ. ಆಮೇಲೆ ಆಲ್ಕೋಹಾಲಿಕ್, ಯಾರು ಡ್ರಿಂಕರ್ಸ್ ಇರ್ತಾರೆ, ಕುಡಿಯೋರು ಇರ್ತಾರೆ, ಅವ್ರಿಗೆಲ್ಲ ನಾವು ಈ ಲಸಿಕೆ ಹಾಕಬೇಕು. ಹೈ ರಿಸ್ಕಲ್ಲಿ ಇರ್ತಾರೆ, ಅವರಲ್ಲಿ ಲೋ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋದ್ರಿಂದ ಕ್ಷಯರೋಗ ಹರಡುತ್ತೆ. ಆಮೇಲೆ ಸ್ಮೋಕರ್ಸು ಕಡ್ಡಾಯವಾಗಿ ಯಾರು ಸಿಗರೇಟು ಸೇರ್ತಾರೆ ಅವ್ರು ತೊಗೊಬೇಕು. ಯಾಕಂದರೆ ನಾವು ಇದೇ ಮುಂಚೆನಲ್ಲೂ 4 ಜನನೂ ಸ್ಮೋಕರ್ಸೇ ಇದ್ದರು. TB ಬಂದಾಗ ಅವ್ರ ಮನೇಲೂ ಎಲ್ಲರೂ TB ಪಾಸಿಟಿವ್ ಆಗಿತ್ತು. ಆಮೇಲೆ ನಾವು ಇದನ್ನು ಹೈ ರಿಸ್ಕ್ ಕ್ಯಾಟಗಿರಿ ಅಂತ ಕರಿತೀವಿ. ತೂಕ ಕಡಿಮೆ, 18 ವರ್ಷ ಮೇಲ್ಪಟ್ಟು ಯಾರು ಬಾಡಿ ಮಾಸ್ ಇಂಡೆಕ್ಸ್ ತೂಕ ಕಡಿಮೆ ಇರ್ತಾರೆ ಅವರು ಇಲ್ಲಿ ಕಂದಾಯ ಇಲಾಖೆ ಬಂದಿದ್ದೀನಿ. ಗ್ರಾಮ ಲೆಕ್ಕಾಧಿಕಾರಿ ನಾರಾಯಣಗಡ್ಡ ಮಧುಕೂರ್ಗೆ. ನಮ್ಮ ಇಲಾಖೆಯಿಂದ ವೃದ್ಧಾಪ್ಯ ವೇತನ ಕೊಡ್ತೀವಿ 60 ವರ್ಷ ಆಗಿದ್ದವರಿಗೆ. 60 ವರ್ಷ ದಾಟಿದವರಿಗೆ 600 ರೂಪಾಯಿ ಇರುತ್ತೆ. 65 ವರ್ಷ ದಾಟಿದವರಿಗೆ ಅದು 1,200 ರೂಪಾಯಿ ಆಗುತ್ತೆ. ಅಂಗಲಿಕ ಪೋಷಣ ಭತ್ಯೆ ಇದೆ. ಅಂಗಲಿಕ ಪೋಷಣ ಭತ್ಯೆ ಬಂದು 40% ಇದ್ದರೆ 1,200 ರೂಪಾಯಿ. 75%ಗಿಂತ ಹೆಚ್ಚಿಗೆ ಇದ್ದರೆ ಅದು 2,000 ರೂಪಾಯಿ ಬರುತ್ತೆ ಅವರಿಗೆ. ವಿಧವಾ ವೇತನ ಇದೆ, ಮನಸ್ವಿನಿ ವೇತನ ಇದೆ, ಮೈತ್ರಿ ವೇತನವಿದೆ. ಆಹಾರ ಫಲಾನುಭವಿಗಳು ಅವ್ರಿಗೆ ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ವೋಟರ್ ID, ರೇಷನ್ ಕಾರ್ಡು ಇಷ್ಟು ಅವರು ಅರ್ಜಿಯಲ್ಲಿ ಹಾಕಿದ್ರೆ, ಆನ್ಲೈನಲ್ಲಿ ಹಾಕಿದ್ರೆ ಸಾಕು ಅರ್ಜಿ ಅವ್ರಿಗೆ ಮಂಜೂರಾಗುತ್ತೆ. ಯಾವುದೇ ಇದರಿಂದ ರೇಟಿಂಗಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದಿಲ್ಲ, ಆನ್ಲೈನ್ ಅರ್ಜಿ ಹಾಕ್ಬೋದು. ಈಗ ನಿಮ್ಮದು ಕಂದಾಯ ಏನಿದೆಯೋ, ನಿಮ್ಮ ರಾಜಕಾಲುವೆ ಏನಿದೆಯೋ ನೀವು ತಗೊಂಬಿಡಿ, ನೀವು ಅಳತೆ ಮಾಡಿ. ಮಿಕ್ಕಿದ ಜಾಗನ ನಮ್ಮ ಪಂಚಾಯತಿಗೆ ಬಿಟ್ಕೊಡಿ. ನಮಗೆ ಸಹಕರಿಸ್ಬೇಕು ನೀವು. ಇಲ್ಲ ಅದು ಆಕ್ಚುಲಿ ಏನು ಲ್ಯಾಂಡ್ ಇದೆ ನೀವು ತಗೊಳ್ಳಿ, ರಾಜಕಾಲುವೆ ತಗೊಳ್ಳಿ, ಬೇಡ ಅಂತ ಹೇಳ್ತಾಯಿಲ್ಲ. ಮಿಕ್ಕಿದ ಖರಾಬ್ ಲ್ಯಾಂಡು ನಮ್ಮ ಪಂಚಾಯತಿ ಹ್ಯಾಂಡೋವರ್ ಇವಾಗಲೇ ಆಗಬೇಕಾದ್ರೆ ನೀವು ಅದನ್ನು ಮಾಹಿತಿ ಕೊಡ್ತೀನಿ. ಕೆರೆ, ಕುಂಟೆ, ರಾಜಕಾಲುವೆ ಏನಿದೆ ಅಳತೆ ಮಾಡಿ ನಾವು ಪಂಚಾಯತಿಗೆ ಕೊಡೋದು. ಅವರು ಅದು ಅಭಿವೃದ್ಧಿ ಪಡಿಸೋದು. ಸರ್ 16 ಎಕರೆ ನೀವು ಆಕ್ಷನ್ ಬಿಟ್ಬಿಟ್ರಿ, ಬಡವ್ರಿಗೆ ಮನೆಗಳಿಲ್ಲ. ನೀವು ಆಕ್ಷನ್ ಬಿಟ್ಬಿಟ್ರೆ ನೀವೇನೋ ಮಾಡಿಬಿಟ್ರಿ. ಈಗಿರೋದು ಸ್ವಲ್ಪ ಜಾಗ ಇದೆ, ಯಾರಿಗೋ ಬಡವ್ರಿಗೋ ಏನೋ ಒಂದು ಮನೇನೋ ಸಹಕಾರ ಮಾಡಿ. ಇಲ್ಲ 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 ಆ ಥರ ಏನಿಲ್ಲ. ನಾವು ಅಳತೆ ಮಾಡ್ಕೊಡ್ತೀವಿ, ಪಂಚಾಯತಿಗೆ ಕೊಡ್ತೀವಿ. ಸರ್ ಈಗ ಕಾಲುವೆ ಅಂದರು ರಾಜಕಾಲುವೆ ಮಾಡಲಿ. ರಾಜಕಾಲುವೆನಲ್ಲಿ ರಸ್ತೆ ಮಾಡ್ಬೋದಾ ಮೇಡಮ್ ಅವರ ಎಲ್ಲರೂ ಕೇಳಿಸ್ಕೊಳ್ಳಿ. ಡೆವಲಪರ್ಸ್ಗೆ ರಾಜಕಾಲುವೆನಲ್ಲಿ ದಾರಿ ಮಾಡ್ಬೋದು, ಬಟ್ ಆದರೆ ಬೇರೆ ಸೌಕರ್ಯ ಏನಾದರೂ ಮಾಡ್ಕೊಡೋಕೆ ಇದಕ್ಕಿಂದ ಆಗೋದಿಲ್ವಾ? ರಸ್ತೆ ತೆರವುಗೊಳಿಸ್ಕೊಡ್ತೀನಿ, ತೆರವುಗೊಳಿಸ್ಬೇಕು ಬೇಡವಾ? ಖಂಡಿತ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ, ಖಂಡಿತ ಅಳತೆ ಮಾಡಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ಕೊಡ್ತೀವಿ. ಉದ್ದ ಇದ್ರೂ ಇವತ್ತು ಬೇಕು, ಇವತ್ತು ತೆರವುಗೊಳಿಸ್ಕೊಡ್ತೀನಿ. ಅಳತೆ ಮಾಡಿ NSB ಕಸ ಹಾಕ್ತಾರೆ, ಅದು ನಮ್ಗೇನು ಅಕ್ಕಪಕ್ಕ ಮನೆಗಳಿರೋಕೆ ತೊಂದರೆ ಆಗಲ್ವಾ? ಯಾರೋ ಪಾಪ ಮನೆ ಕಟ್ಟಿದ್ರೆ ಬಂದ್ಬಿಟ್ರಿ ಕಸ ಹಾಕೋದು ಆಗಿರ್ಲಿ. ಇವಾಗ ಏನು ಎಲ್ಲಿ ನಮ್ಮ ಪಂಚಾಯತ್ ಬಿಡುವ ಸರ್ ಬನ್ನಿ ಹೇಳ್ತಾರಲ್ಲ ಅರ್ಥ ದಾರಿ ಮಾಡ್ತೀರಾ, ಡೆವಲಪರ್ಸ್ ದಾರಿ ಮಾಡ್ಕೊಡ್ತೀರಾ?
ಈಗ ಕೇಳಿ ಸರ್ ನೀವೇನ ನೀವು ಕೇಳ್ತಾ ಇವಾಗ ಊರಲ್ಲಿ ಪಂಚಾಯತ್ ಅವ್ರು ಏನ್ ಮಾಡೋರು ಅಂತ ನನ್ಗೆಲ್ಲ ಗೊತ್ತು. ನೀವು ಕೇಳಿ ಆಯ್ತು, ನಿಮ್ಗೆ ರಸ್ತೆ ತೆರವುಗೊಳಿಸಿ ಆ ಕಸನ ತೆರವುಗೊಳಿಸ್ಬೇಕಾದ್ರೆ ಪಂಚಾಯತ್ನಲ್ಲಿ ನೀರು ಟೆನ್ ಇದೆ, ಹೋಗಿ ಒಂದು ಅಷ್ಟಗಳ ಜಾಗ ಆಗೋದ್ರ ಒಂದು ಡೆವಲಪರ್ ಫೋನ್ ಮಾಡೋ ಹೊತ್ತು ಓಡ್ ಬಂದ್ಬಿಟ್ರು. ಯಾಕೆ ಏನೇನು ಕೊಟ್ಟರು, ದಾರಿ ಮಾಡ್ಕೊಡ್ಬೋದಾ? ಏನೋ ದುಡ್ಡು ಕೊಟ್ಟವ್ರು ಗುರು ಅಲ್ಲಿ ಇಮಿಡಿಯೇಟ್ ಹೊಡೆದವ್ರ ಅದೇನು ಮಾಡಿರ್ಲಿ, ಬೇಡ ಬೇಡ ಬೇಡ. ನೀವು ಕಂಪ್ಲೇಂಟ್ ಪಂಚಾಯತ್ ಕೊಟ್ಟಿದ್ರಿ, ಪಂಚಾಯತ್ ಮಾಹಿತಿ ಬಂದಿಲ್ಲ, ಬಂದು ನಿಲ್ಲಿಸ್ತಾ ಇದ್ದಾರೆ, ಕಡೆಗೆ ನಿಲ್ಲಿಸ್ತಾ ಇದ್ದೋ ಅರೇಬಿ ಕಣ್ಕಾಣದ ಕರೇಬಿ ಅಂತೆಲ್ಲ ಬರ್ತಾ ಇರುತ್ತೆ. ಈ ಪಂಚಾಯತ್ ಕೋರ್ಟ್ ಹೋಗಿ ಈಗ ಪಿ ಯಾರಾದ್ರೂ ಹೋಗಿ ಕೋರ್ಟಲ್ಲಿ ಇಲ್ಲ ಅವ್ರ ಹೆಸರಿಗೆ ಮಾಡ್ಕೊಡ್ತಾರೆ. ಖರಾಬ್ ಆಗೋದಿಲ್ಲ. ಪಂಚಾಯತ್ ನಿಮ್ಮ ರೆವಿನ್ಯೂ ನೀವು ತಗೊಳ್ಳಿ ಸರ್, ನಿಮ್ಮ ರೆವಿನ್ಯೂ ರಾಜಕಾಲುವೆ ಇದೆ, ನೀವು ತಗೊಳ್ಳಿ, ಮಿಕ್ಕಿದ ಪಂಚಾಯತ್ ಹಂಡವರು ಕೊಡಿ, ಖಂಡಿತ ರಾಜಕಾಲುವೆ ಇವ್ರು ಹೇಳಿರೋದು ರಾಜಕಾಲುವೆ ಎಷ್ಟು ಅಡಿ ಮಾಡ್ತಾರೆ ತಗೊಂಡ್ಬಿಡಿ, ಮಿಕ್ಕಿದ ಪಂಚಾಯತ್ ರಾಜಕಾಲುವೆ ಹಲೋ ಹಲೋ ಅವ್ರು ಎತ್ಕೊಳ್ಳಿ, ನಾವ್ ಹೇಳ್ತಾರದು ಒಂದ್ ನಿಮಿಷ ಸರ್, ಅವ್ರ ಜಾಗ ಅವ್ರು ಎತ್ಕೊಳ್ಳಿ, ಮಿಕ್ಕಿರೋ ಜಾಗ ನಿಮ್ಗೆ ಕೊಡಿ. ಒಂದ್ ನಿಮಿಷ ನಮ್ ಜಾಗ ಪಂಚಾಯತ್ ಜಾಗ ಸರ್ ಒಂದ್ ನಿಮಿಷ ಕೇಳಿ ಸರ್. ಯಾರೋ ಒಂದು ಬಡವರು ಪಾಪ ಹೆಣ್ಮಕ್ಳವರು ಎಲ್ಲೋ ಒಂದು ಕಟ್ಕೊಂಡ್ರೆ ಅವ್ರಿಗೆ ತೊಂದರೆ ಕೊಟ್ರೆ ಹಾಗಾದ್ರೆ ಬಂಡವಾಳಶಾಹಿಗಳಿಗೆ ಇನ್ನೊಬ್ರಿಗೆ ಮಾತ್ರ ನೀವು ಇದು ಮಾಡ್ಬೋದಾ? ತಪ್ಪು ಇಲ್ಲ. ನಾವು ಇದನ್ನ ಸಮರ್ಥ ಈಗ ಊರವರು ಈಗ ಪಾಪ ಯಾರೋ ಒಬ್ರಿಗೆ 3 ಜನ ಹೆಣ್ಮಕ್ಳು ಇದ್ದಾರೆ, ಆ ಮಕ್ಕಳಿಗೆ ಒಂದು ಮದುವೆ ಮಾಡಬೇಕು, ಯಾವ್ದೋ ಒಂದು 20 ಮನೆ ಕಟ್ಕೊಂಡ್ರೆ ಯಾಕೆ? ಇಲ್ಲ ನಾನು ಹೇಳಿದೆ ಅವ್ರಿಗೆ ಮನೆ ಕಟ್ಬೇಡಿದ್ದೀರಿ, ಇಲ್ಲ ಇಲ್ಲ ನೀವು ಇಂಥದ್ದೆಲ್ಲ ಬರ್ಬೋದು, ಇಂಥದ್ದೆಲ್ಲ ನೀವು ಯಾರೋ ಹೇಳ್ತಾರೆ ನೀವು ಮಾಡಬಾರ್ದು. ಈಗ ಊರಿನ ಗ್ರಾಮಸ್ಥರು ಇದ್ದೀವಿ, ಮೆಂಬರ್ಗಳಿದ್ದೀವಿ, ನಾವು ಏನೋ ಒಂದಾಗಿಲ್ಲ ಅವ್ರು ನಮ್ಗೆ ಹೇಳ್ತಾರೆ. ಈಗ ಒಂದ್ ಹತ್ರ ತಡೆದ್ರೆ ಓಕೆ, ಇಲ್ಲಿ ಕೇಳಿ ಒಂದ್ ಹತ್ರ ತಡೆದಿದ್ರೆ ಬಂದೆ ನಮ್ಮೂರಲ್ಲಿ ಕಣ್ಕಾಣ ಚೆಮ್ಮಲ್ಲಿ ನೀವೇ ಮಾರ್ಕ್ ಮಾಡಿ ಸರ್, ಸರ್ ನೀವೇ ಮಾರ್ಕ್ ಮಾಡಿ, ನಿಮ್ಗೇನಿದೆಯೋ ರಮ್ಮ ನಿಮ್ ಜಾಗದ್ದು ನಾವೇನು ತೊಂದರೆ ಕೊಡಲ್ಲ, ನೀವು ಎಷ್ಟು ರೆವಿನ್ಯೂ ಇದೆ ನೆನ್ನೆನೂ ಮಾತಾಡಿದ್ದೀನಿ ನಾನು, ನಿಮ್ ಜಾಗ ನೀವು ತಗೊಳ್ಳಿ, ನಿಮ್ ಜಾಗಕ್ಕೆ ನಾವು ಯಾರು ಜಾಗ ಅಂತ ಇಲ್ಲ, ನಾವು ಪಂಚಾಯತಿಗೆ ಬರುತ್ತೆ ಅದು ಹ್ಯಾಂಡ್ ಓವರ್ ಮಾಡ್ತೀವಿ, ಪೂರ್ತಿ ಅಳತೆ ಮಾಡಿ ಮಾಡ್ತೀವಿ, ಅದು ಅಭಿವೃದ್ಧಿ ಪಡಿಸೋದಿಲ್ಲ ಅವ್ರು ಮಾಡ್ಕೋತಾರೆ ಅವರು. ಅವ್ರೇನೋ ಮಾಡಿ, ಅವ್ರೇನೋ ಮಾಡ್ಲಿ, ಯಾರಿಗಾದ್ರೂ ಕೊಡ್ಲಿ, ಇಲ್ಲ ಅವ್ರ ಹ್ಯಾಂಡ್ ಓವರ್ ಇಟ್ಕೊಳ್ಳಿ, ಏನೋ ಒಂದು ಮಾಡ್ತೀವಿ. ಯಾವ್ದು ನೀವು ತಗೊಬೇಕಪ್ಪ, ನೀವು ಕೇಳಿ ತಗೊಬೇಕು, ಅವ್ರನ್ನ ಹಿಂಗ್ ಬಿಟ್ರೆ ಇವಾಗಲೇ ಸ್ಟಾರ್ಟ್ ಆಗ್ಬೇಕು, ಅದು ಹಾಕ್ಬಿಟ್ಟು ನೋಡಿ ಪಂಚಾಯತ್ ಸೀರಿಯಸ್ ಆಗಿ ಮಾತ್ರ ಅವ್ರ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ. ಒಬ್ಬರಿಗೊಂದು ಇನ್ನೊಬ್ರಿಗೊಂದು ಬೇಡ, ಎಲ್ಲ ಹೌದು ಸರ್, ಕರೆಕ್ಟ್ ಅಳತೆ ಮಾಡಕ್ ಕೊಡ್ತೀವಿ ಸರ್. ಅದೇ ನಾನು ಕೇಳ್ತಾ ಇರೋದು, ರಾಜಕಾಲುವೆ ಅಂದ್ರೆ ಓಕೆ, ರಾಜಕಾಲುವೆ ರಸ್ತೆ ಮಾಡ್ಬೋದಾ? ಅದು ತೆರವುಗೊಳಿಸ್ತೀವಿ, ಅದು ಮಾಡಿ ರಾಜಕಾಲುವೆ ಮಾಡ್ಬಿಟ್ಟು ಮಿಕ್ಕಿ ಜಾಗ ಮಾಡ್ಕೊಡಿ. ಯಾವ ಪಾರ್ಕಿಂಗ್ ಕೊಡಬಾರ್ದು, ಕೊಡಬಾರ್ದು ಅಲ್ಲಿ. ಇದು ನನ್ನ ಯಾರು ಗೌರ್ಮೆಂಟ್ ಅವ್ರು ಬಂದು ನಮ್ ಪಾರ್ಕಿಂಗ್ ಕೊಟ್ಬಿಟ್ರು ಅಂದ್ರೆ ಅದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬೇಡಿ, ಅದಕ್ಕೆ ಅವಕಾಶ ಯಾರಾಗಿರ್ಲಿ ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಅದೇ ಜಾಗದಲ್ಲೇ ನಮ್ಮ ಒಂದು ಭವನ ಕಟ್ಟಕ ನೀವು ಪರ್ಮಿಷನ್ ಮಾಡ್ಕೊಡ್ಬೇಕಲ್ಲಿ, ಮಾಡ್ಕೊಡ್ಬೇಕು, ಅಲ್ಲೇ ಆಗೋದು ಭವನ. ಇಲ್ಲ ನಾಳೆನೇ ನಾವು ಬೋರ್ಡ್ ಎತ್ತೀವಿ, ಅಲ್ಲಿ ನಾಳೆನೇ ಬೋರ್ಡ್ ಎತ್ತೀವಿ. ಇವತ್ತು ಅರ್ಜಿ ಹಾಕ್ತೀವಿ, ರಿಪೋರ್ಟ್ ಹಾಕ್ತೀವಿ, ಚಲಾಯಿಸಿ ಇವತ್ತೇ ಲೆಟರ್ ಹಾಕ್ತೀವಿ. ಇದು ಮಾಡ್ಕೊಡಿ ಅಷ್ಟೇ, ಲೆಟರ್ ಹಾಕಿ ಒಂದು ಕಾಪಿ ಜಲಾಶ ಕೊಡ್ತೀವಿ, ಮಾಡ್ಕೊಡಿ ಸರ್, ಅಷ್ಟು ಮಾಡಿ. ಯಾವ ಊರಲ್ಲಿ? ನನಗೆ ಇದು ಕೊಂಸಂದ್ರ ವಿಲೇಜ್ ಮಾತ್ರ ಏನಾದ್ರು ಇದ್ರೆ ಹೇಳಿ. ಮುತ್ತನಲ್ಲೂರು ವಿಜಯ್ ಅಂತಿದ್ದಾರೆ ಅವರೆಲ್ಲ ಪರವಾಗಿ ನೀವು ಇಸ್ಕೊಂತಾರೆ ಕ್ವಶನ್ ಇದಾರೆ ಅವರು ಇದ್ದಾರೆ. ಕೊಂಸಂದ್ರ ಅದೇನಾದಿದ್ರೆ ಫಸ್ಟ್ ಹೇಳಿ. ಈಗ ವಾಟರ್ ಫಿಲ್ಟರ್ ಇದೆ ಅಲ್ವಾ ಮುತ್ತನಲ್ಲೂರಲ್ಲಿ, ಅದನ್ನ ಕ್ಲೋಸ್ ಮಾಡಿದ್ದೀರಾ, ಕಾರಣ ಏನು? ಮೀಟರ್ ತಗೊಂಡಿಲ್ಲ ಅಂತ. ಅಲ್ಲ ಅದನ್ನ ಪಂಚಾಯತಿಗೆ 1 ಮೀಟರ್ ಕೊಡೋದಕ್ಕಾಗೋದಿಲ್ವಾ? ಅದೇ ಅಪ್ಲೈ ಮಾಡೋದಕ್ಕೆ ಹೇಳಿದ್ದೀನಿ, ಅವ್ರು ಅಪ್ಲೈ ಮಾಡಿದ ತಕ್ಷಣ ಬರುತ್ತೆ. ಅಲ್ಲ ಇನ್ನೂ ಅಪ್ಲೈ ಆಗಿಲ್ವಾ ಅದು? ಅಪ್ಲೈ ಮಾಡಿ ನನ್ನ ಫೀಲ್ಡ್ ರಿಪೋರ್ಟ್ ಏನಿದೆ ನನ್ನ ಕಂಪ್ಲೀಟ್ ಆಗಿದೆ, ಸಬ್ ಡಿವಿಷನ್ ಆಫೀಸ್ಗೆ ಹೋಗಿದೆ. ಈಗ ಅಲ್ಲಿಗೆ ಈಗ ಏನು 3 ಕಿಲೋವಾಟ 1 ಕಿಲೋವಾಟನ ಕೇಳಿದ್ದಾರೆ ಅನ್ಸುತ್ತೆ. ಅದಕ್ಕೆ ಏನು ದುಡ್ಡು ತುಂಬಬೇಕು ಅದು ದುಡ್ಡು ತುಂಬಿದ್ರೆ ಸ್ಯಾಂಕ್ಷನ್ ಆಗುತ್ತೆ, ಮೀಟರ್ ಹಾಕಿಸ್ಕೋಬೋದು. ಅಲ್ಲ ಪ್ರತಿಯೊಂದು ವಾಟರ್ ಫಿಲ್ಟರ್ಗೂ ಎಲ್ಲ ಕಡೆಗೂ ಇರುತ್ತೆ. ಇದೊಂದು ಆ ಥರ ಆಗಿತ್ತು ಅನ್ಸುತ್ತೆ, ಇವಾಗ ಅದಕ್ಕೆ ಡಿಸ್ಕನೆಕ್ಷನ್ ಮಾಡಿದೀವಿ. ಅದು ಸ್ಯಾಂಕ್ಷನ್ ಆದ ತಕ್ಷಣ ಮೀಟರ್ ಬರುತ್ತೆ. ಅಲ್ಲ ಈಗ ನಮಗೆ ಟೆಂಪರರಿ ಆಗಾದ್ರೂ ಕನೆಕ್ಷನ್ ಕೊಡ್ಸಿ ಅದನ್ನ, ಯಾಕಂದ್ರೆ ತುಂಬಾ ತೊಂದರೆ ಆಗ್ತದಿಲ್ಲ ಜನರಿಗೆ. ಅಲ್ಲ ಅದಕ್ಕೆ ಪ್ರೊಸೀಜರ್ ಬೇಗ ಮಾಡ್ಕೊಡಿ ಅಂತ ಹೇಳ್ಬೋದು. ನಾವು ನಮ್ಮ ಕಡೆಯಿಂದ ಮಾಡಿ ಕಳಿಸಿದೀವಿ.
ಹಾಕೊಳ್ಳೇಬೇಕು, ಅದು ಬೇರೆ ಟೆಂಪ್ರರಿ ವ್ಯವಸ್ಥೆ ಇಲ್ಲ. ನಿನ್ನೆ ನೋಟಿಸ್ ಕಳಿಸಿದ್ದಾರೆ 68,000 ತುಂಬಿಸ್ಬೇಕು ಅಂತ. ಅದು 76,000. PDO ಸಾಹೇಬರು ಈಗ ಅಧ್ಯಕ್ಷರು ಅದಕ್ಕೆ ಒಂದು ನಾಳೆ ಚೆಕ್ ಹಾಕೊಡಿ. ನಾಳೆ ಆಗಿದೆ ಸರ್, ಅದು ನೀವು ಆ ತುಂಬ ವೆಂಡರ್ ಲಿಸ್ಟ್ ಇರುತ್ತೆ, ಅದ್ರಲ್ಲಿ ಯಾರನ್ನಾದ್ರೂ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅವರೇ ಡೈರೆಕ್ಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವೇ ಹಾಕಿಸ್ಕೊಂಡ್ರೆ ಸಬ್ಸಿಡಿ ಸಿಗಲ್ಲ ನಿಮಗೆ. ಸಬ್ಸಿಡಿ ಸಿಗಬೇಕು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ವೆಂಡರ್ ಲಿಸ್ಟ್ ಮಾಡಿದ್ರಲ್ಲ ಆ ವೆಂಡರ್ ಮೂಲಕನೇ ಮಾಡ್ಕೋಬೇಕಾಗುತ್ತೆ. ಅವ್ರು ಸಬ್ಸಿಡಿ ಪ್ರೊಸೆಸ್ನಲ್ಲಿ ಅವರೇ ಮಾಡ್ಕೊಂಡ್ರೆ ನಿಮ್ಗೆ ಅದೇನು ತೊಂದರೆ ಇಲ್ಲ. ಬರೀ ನಿಮ್ಮ ಪೋರ್ಷನ್ ಏನಿರುತ್ತಲ್ಲ ಅದನ್ನ ಮಾತ್ರ ದುಡ್ಡು ಕಟ್ಬಿಟ್ರೆ ಸಾಕು. ಈಗ ನಮ್ಮ ಏರಿಯಾದಲ್ಲಿ ನಮ್ಮದೇ ಲ್ಯಾಂಡ್ ಅಂದ್ಕೊಂಡು ನಮ್ಮ ಪಂಚಾಯತ್ ಇದು ತೆಗೆದುಕೊಳ್ಳಿ, ಲೈಸೆನ್ಸು ತೆಗೆದುಕೊಂಡಿದೆ. ಅದಕ್ಕೆ ನಿಮ್ಮ ಇಲಾಖೆಯಿಂದ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ. ಯಾಕೆ ಅಲ್ಲ, ಇವಾಗ ಆ ಥರದ್ದಾದ್ರೂ ಇದ್ರೆ ಪಂಚಾಯತಿಂದ ಕೊಡಿ ಸರ್, ಡಿಸ್ಕನೆಕ್ಷನ್ ಮಾಡ್ತಾರೆ. ನಮಗೆ ಗೊತ್ತಾಗಿಲ್ಲ ಇವಾಗ. ಎಲ್ಲಾನು ಒಳ್ಳೆ ಲೈಟ್ಸ್ ಹಾಕಿ ಆ ಬೋರ್ಡ್ ಹಾಕಿದ್ರು. ಈಗಾಗಲೇ ಅದನ್ನೆಲ್ಲ ತೆಗಿಬೇಕು ಅಂತ ಸರ್ಕಾರದಲ್ಲೇ ಆರ್ಡರ್ ಆಗ್ತಾ ಇದೆ. ಇಲ್ಲ, ಅದು ಬೋರ್ಡ್ಗಳಿಗೆ ಪರ್ಟಿಕ್ಯುಲರ್ ಆಗಿ ನಾವು ಯಾವ್ದು ರೀಸೆಂಟ್ ಆಗಿ ಕೊಟ್ಟಿಲ್ಲ. ಯಾವ್ದಾದ್ರು ಹತ್ರ ಅನಧಿಕೃತವಾಗಿದೆ ಅಂತಂದ್ರೆ ಕೊಡಿ, ಅದನ್ನ ಡಿಸ್ಕನೆಕ್ಷನ್ ಮಾಡಿಸ್ತೀವಿ. ಇವಾಗ ಏನ್ ಮಾಡಿರ್ತಾರೆ, ಯಾವ್ದಾದ್ರು ಒಂದು ಅದು ಆ ಜಾಗದ ಯಾವ್ದಾದ್ರು ಒಂದು ಪಾಣಿ ಏನಾದ್ರು ಒಂದು ತಗೊಬಂದು ಏನಾದ್ರು ಮಾಡ್ಕೊಂಡಿರ್ತಾರೆ, ಕಮರ್ಷಿಯಲ್ ಮೀಟರ್ ಬೇಕು ಅಂತ ಹೇಳಿ ನಾವು ಕೊಟ್ಟಿರ್ತೀವಿ ಅದನ್ನ. ಬಟ್ ಅದು ಅನಧಿಕೃತನ ಅದು ಅವ್ರು ಆ ಥರ ಇದೆ ಅನ್ನೋ ನಮಗೆ ಗೊತ್ತಾಗೋದಿಲ್ಲ. ಅಲ್ಲ ಸರ್, ಅದನ್ನೇ ಹೇಳ್ತಾರೆ. ಅದು ಅವ್ರು ಇವಾಗ ನಮಗೆ ಕಮರ್ಷಿಯಲ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಬೇಕು ಅಂತ ಅಪ್ಲೈ ಮಾಡಿರ್ತಾರೆ. ಇಲ್ಲ ಅವ್ರು ಮುಂದ್ಗಡೆ ಯಾವ್ದು ಒಂದು ಅಂಗಡಿಗಳಿಗೆ ಅಂದ್ಬಿಟ್ಟು ಮೀಟರ್ ತಗೊಂಡಿರ್ತಾರಲ್ಲ, ಅದರಿಂದಾನೇ ಅಲ್ಲಿಗೆ ಎಳ್ಕೊಂಡು ಕನೆಕ್ಷನ್ ಹಾಕೊಂಡಿರ್ತಾರೆ. ಅದು ಅನಧಿಕೃತ ಬೋರ್ಡ್ ಅಂತ ಅಂದ್ಬಿಟ್ಟು ತೆರವುಗೊಳಿಸ್ಬೋದು, ಅದನ್ನ ಡಿಸ್ಕನೆಕ್ಷನ್ ಮಾಡಿಸ್ಕೊಡ್ತೀವಿ. ಅಲ್ಲ ಮೇಡಮ್, ಸರ್ವೆ ನಂಬರಲ್ಲಿ ಅಂಗಡಿಗಳು ಕಟ್ಕೋಬಾರ್ದು ಅಂತೇನಿಲ್ಲ. ಅಲ್ಲ, ಕಟ್ಕೋಬಾರ್ದು ಅಂತ ನಿಮ್ದು ಇದು ನಮಗೆ ಕರೆಂಟ್ ಕೊಡಬಾರ್ದು ಅಂತ ಏನಿಲ್ಲ, ಕೊಡ್ತೀವಿ ನಾವು ಕರೆಂಟ್ನ. ಬಟ್ ಇವಾಗ ರೀಸೆಂಟ್ ಆಗಿ ಏಪ್ರಿಲ್ 4ರಿಂದ ಮುಂದಕ್ಕೆ ಮಾತ್ರ ಯಾವುದನ್ನು ಕೊಡ್ತಾ ಇಲ್ಲ. ಎಲ್ಲದಕ್ಕೆ ಆಗಿರ್ಬೋದು, ಪ್ರತಿಯೊಂದು ಒಂದು ಸಣ್ಣದಾಗಿ ಒಂದು ಗ್ರೌಂಡ್ ಫ್ಲೋರ್ ಮನೆ ಮಾಡ್ಕೊಂಡ್ರು ಕೂಡ ಅದಕ್ಕೆ ಓಸಿ ತಗೊಳ್ಳೋದು ಕಡ್ಡಾಯ ಅಂತ ಹೇಳಿ ನಿಲ್ಲಿಸ್ಬಿಟ್ಟಿದ್ದೀವಿ. ಇವಾಗ ಯಾವುದನ್ನು ಕೊಡ್ತಾ ಇಲ್ಲ. ಮೊದಲು ಅವರು ಯಾವ್ಯಾವ ಟೆಂಪ್ರರಿ ತಗೋಬೇಕು ಅಂತ ಅದನ್ನು ಕೂಡ ಒಂದು ಸ್ಯಾಂಕ್ಷನ್ ಪ್ಲಾನ್ ತಗೋಬೇಕಾಗುತ್ತೆ. ಸ್ಯಾಂಕ್ಷನ್ ಪ್ಲಾನ್ ತಗೊಂಡು ಪಂಚಾಯತಿಂದ ಕಟ್ಟೋದಕ್ಕೆ ಅನುಮತಿ ತಗೊಂಡ್ರೆ ಟೆಂಪ್ರರಿ ಕೊಡ್ತಾ ಇದೀವಿ. ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂದಮೇಲೆ ಆಸ್ ಪರ್ ಕನ್ಸ್ಟ್ರಕ್ಷನ್ ಪ್ಲಾನ್ ಪ್ರಕಾರ ಕಟ್ಟಿದ್ದಾರೆ ಅಂತ ಓಸಿ ಕೊಟ್ಟರೆ ಅವರಿಗೆ ಮೀಟರ್ ಕೊಡೋದು ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಆಗಿದೆ. ಮುಂದೆ ಡಿಸಿಷನ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈಗ 8ನೇ ತಾರೀಕು ಒಂದು ಮೀಟಿಂಗ್ ಇದೆ ಬೋರ್ಡ್ ಲೆವೆಲಲ್ಲಿ. ಅವ್ರು ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರಲ್ಲಿ ಇದೆಲ್ಲ ಹೋಗ್ಬಿಟ್ಟಿದೆ, ಅವ್ರ ಬಗ್ಗೆ ಯಾರು ನೋಡಲಿಲ್ಲ. ಕನೆಕ್ಷನ್ ನಮ್ಮ ಕಡೆಯಿಂದ ಕೊಡಿಸ್ತೀನಿ. ಅಲ್ಲ ಸರ್, ಪಂಚಾಯತಿಯಿಂದಾನೇ ಮಾಡ್ತಾರೆ. ಈಗ ನೀವು ಎಲೆಕ್ಟ್ರಿಷಿಯನ್ ಅವ್ರನ್ನ ಕಳಿಸಿ ಚೆಕ್ ಮಾಡಿಸ್ಬೋದಲ್ಲ ನಿಮ್ಮ ಅಲ್ಲ, ನನಗೆ ನಿಮ್ಮ ಇವ್ರು ಪಂಚಾಯತ್ ಎಲೆಕ್ಟ್ರಿಷಿಯನ್ ಅವರಿಂದ ಸಪ್ಲೈ ಬರ್ತಿದೆ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಸರ್. ಬರ್ತಿಲ್ಲ ಅಂದ್ರೆ ನನ್ನ ಕಡೆ ರೆಡಿ ಮಾಡಿಸ್ಕೊಡ್ತೀನಿ. ಅಲ್ಲ ಸರ್, ಅದು ನಮಗೆ ಗೊತ್ತಾಗಲ್ಲ. ಅದು ಇಲ್ಲ, ಅದು ಪಂಚಾಯತಿಯಿಂದಾನೇ ಹಾಕ್ಸಿರೋದು. ಪಂಚಾಯತಿ ಅಂದ್ಮೇಲೆ ನಿಮ್ಗೂ ಇನ್ವಾಲ್ವ್ಮೆಂಟ್ ಇರಲೇಬೇಕಲ್ಲ. ಅವ್ರು ಹೇಳ್ತಾರೆ ಏನ್ ಗೊತ್ತಾ ಸರ್, ಟೈಮರ್ ಸ್ವಿಚ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಸ್ವಿಚ್ ಇದನ್ನ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅದನ್ನ ನಮ್ದೇನ್ ಗ್ರಾಂಟ್ ಇರೋದಿಲ್ಲ. ಇವರು ಅಲ್ಲ, ಅದನ್ನ ಇವಾಗ ಹೇಳಿದ್ದು. ಆದ್ರೆ ಆಗಿರ್ಬೋದು, ನೀವು ಕಮರ್ಷಿಯಲ್ಗಾದ್ರೂ ಕೇಳಿ ಅಥವಾ ನೀವು ಮಾಮೂಲಿ ಡೊಮೆಸ್ಟಿಕ್ ಯೂಸೇಜ್ಗಾದ್ರು ಕೇಳಿದ್ರು ಕೂಡ ಕೊಡ್ತಾ ಇದ್ದು. ಇವಾಗ ಏಪ್ರಿಲ್ 4ನೇ ತಾರೀಕಿಂದ ಸುಪ್ರೀಂ ಕೋರ್ಟಿಂದ ಒಂದು ಆರ್ಡರ್ ಕೊಟ್ಟಿದ್ದಾರೆ. ರೆವಿನ್ಯೂ ಲೇಔಟ್ ಆಗಿರಲಿ ಯಾವುದೇ ಆಗಿರಲಿ, ಮನೆ ಕಟ್ಟದ ಮೇಲೆ ಅವರು OCCs ತಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಒಂದು ಆರ್ಡರ್ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದನ್ನು ಕೂಡ ಮೀಟರ್ಗಳನ್ನ ಸ್ಯಾಂಕ್ಷನ್ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಡಿಸ್ಕಷನ್ಗೆ ಇವಾಗ ಈ ತಿಂಗಳು 8ನೇ ತಾರೀಕಿಗೆ ಬೋರ್ಡ್ ಲೆವೆಲ್ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಏನು ತೀರ್ಮಾನ ತಗೋದ್ರೆ ಅದ್ರ ಪ್ರಕಾರ ಮುಂದುವರಿತೀವಿ. ಯಾರು ಸ್ಯಾಂಕ್ಷನ್ ಪ್ಲಾನ್ ಅಥಾರಿಟಿ ಯಾರು ಇರ್ತಾರೋ ಅಲ್ಲಿಂದ ತಗೋಬೇಕಾಗುತ್ತೆ. ಇವಾಗ ನೀವು ಗ್ರಾಮ ಠಾಣೆ ಒಳಗಡೆ ಕಟ್ಟೋದಾದ್ರೆ ಇಲ್ಲಿ PDO ಪಂಚಾಯತಿಯಿಂದ ತಗೋತೀರ ಅನ್ಸುತ್ತೆ. ಇಲ್ಲಿ ರೆವಿನ್ಯೂನಲ್ಲಿ ಕೊಡಲ್ಲ ಅಂತ ಅಂತೀವಿ. ಗ್ರಾಮ ಠಾಣೆ ವ್ಯಾಪ್ತಿ ಬರ್ತದಲ್ಲ, ಇಷ್ಟು ತಗೊಬನ್ನಿ ಸರ್. ಆಯ್ತು, ಈಗ ನಮ್ಮ ಪಂಚಾಯತಿಯಿಂದ ಕೊಡಿಸಿ ಅಂತ ಕೇಳ್ತಾರೆ. ನಮ್ಮ ಪಂಚಾಯತಿಯಿಂದ ಕೊಡೋಕ್ಕಾಗುತ್ತೆ ಸರ್. ಈಗ ವಿಲೇಜ್ ಅಂದ್ರೆ ವಿಲೇಜ್ ಸುತ್ತಮುತ್ತ ಇರ್ತಕ್ಕಂಥ ಒಂದು 200 ಮೀಟರ್ಗಳಿಗೆ ಕೊಡ್ಬೋದಲ್ಲ. ಈಗ ಗ್ರಾಮ ಠಾಣೆಗೆ ಮಾತ್ರ ಕೊಡೋದು, ಸರ್ವೆ ನಂಬರ್ಗಳು ಕೊಡಲ್ಲ. ಹೊಸ ಲೇಔಟ್ಗಳು ಸಾಹೇಬ್ರೆ ಇದನ್ನ ಮಾಡಬೇಕು. BMRD ಅಪ್ರೂವಲ್ ತಗೊಂಡು ಅವ್ರು OC ಕೊಟ್ರೆ ಕೊಡ್ತಾರೆ. ನಮ್ದು ರೆವಿನ್ಯೂಗೆ ಆಗಿರ್ಬೋದು, ಅದಕ್ಕೆ ಆಗಿರ್ಬೋದು ಡಿಫ್ರೆನ್ಶಿಯೇಟ್ ಇಲ್ಲ. ನಮ್ದು ರೂಲ್ಸ್ ಮಾಡಿರೋದು ಒಂದೇ ಒಂದು, OC/CC ತಗೊಬಂದ್ರೆ ಮಾತ್ರ ನೀವು ಮೀಟರ್ ಕೊಡಿ ಅಂತ ಅಷ್ಟೇ ಮಾಡಿರೋದು. ನೀವು ರೆವಿನ್ಯೂಗಾದ್ರೂ ತಗೊಬನ್ನಿ, ಗ್ರಾಮ ಠಾಣದಲ್ಲಾದ್ರೂ ತಗೊಬನ್ನಿ, OC/CC ತಗೊಬಂದ್ರೆ ಮೀಟರ್ ಕೊಡ್ತಾರೆ. ಇಲ್ಲ, ಕರೆಕ್ಟ್ ನೀವು ಹೇಳ್ತಾ ಇರೋದು. ಅದು ಎಲ್ಲ ಕಡೆನೂ ಹಂಗಾಗಿದೆ.
ಬಟ್ ನಮ್ಗೇನಂತ ಹೇಳಿದ್ರೆ ಈಗ ಈಗ ಒಂದು ಊರ ಮೇಲೆ ಸುತ್ತ ಊರುಗಳು ಮನೆಯಲ್ಲಿ ಸರ್ವೆ ನಂಬರ್ಗಳಲ್ಲಿ ಕಟ್ಟಿರ್ತಾರೆ. ಈಗ ಅವ್ರಿಗೆ ಯಾರಿಗಾನ ಕರೆಂಟ್ ಬೇಕಂದ್ರೆ ಪಂಚಾಯತಿಂದನೇ ತಗೊಬರ್ಬೋದಲ್ಲ. ತಗೊಬನ್ನಿ ಸರ್, ಪಿ ಡಿ ಒ ಸಾಹೇಬ್ರಿಗೆ ಕೊಟ್ಟರೆ ನನಗೇನಿಲ್ಲ. ನಮ್ದು ಅದೇ ಒಂದೇ ಕಂಡೀಷನ್ ಓಸಿ ಬೇಕಷ್ಟೇ. ನೀವು ಪಿ ಡಿ ಒಂದಾದ್ರೂ ತಗೊಬಂದ್ರಿ, ಬಿ ಎಂ ಮಾಡಿ ಅಂದ್ರೆ ತಗೊಬಂದ್ರೆ ಯಾವ್ದು ತಗೊಬಂದ್ರೂ ತೊಂದರೆ ಇಲ್ಲ. ಆಗುತ್ತಾ ಬಿಡಿ. ಆಮೇಲೆ ಸರ್ ಇನ್ನೊಂದು ಅವ್ರದ್ದು ಡಿಜಿಟಲೈಸ್ಡ್ ಏನೋ ಇದೆ, OCCC, ಆ ಡಿಜಿಟಲೈಸ್ಡೇ ಆಗಿರಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಅದೊಂದು ನೋಡ್ಕೊಳ್ಳಿ. ಅವ್ರು ಸುಮ್ಮನೆ ಇದು ರೈಟಿಂಗಲ್ಲಿ ಕೊಟ್ಟರೆ ಅದು ಮಾಡೋದಿಲ್ಲ. ಮಾಡಬಾರ್ದು. ಸರ್ವೆ ನಂಬರ್ ಅಂದರೆ ಇಲ್ಲ, ಬರೋದಿಲ್ಲ. ಸರ್ವೆ ನಂಬರ್ ಇದೆ, ಸರ್ವೆ ನಂಬರ್ ಸರ್, ಸರ್ವೆ ನಂಬರ್ ಅಲ್ಲಿ ಡೆತ್ ಆದ್ರೆ ನೀವು ಡೆತ್ ಸರ್ಟಿಫಿಕೇಟ್ ಕೊಡ್ತೀರಾ ಇಲ್ವಾ? ಅದು ಸರ್ವೆ ನಂಬರ್ ಅಂತಾನೆ ಕಟ್ತೀರಾ? ಈಗ ಸರ್ವೆ ನಂಬರ್ ಸರ್, ಈಗ ಸರ್ವೆ ನಂಬರಲ್ಲಿ ಗ್ರ್ಯಾಂಟ್ ಕೊಡ್ಬೋದು. ಮನೆ 1 ಗುಂಟೆ ಜಾಗ ಇದ್ರೆ PM ಪ್ರಧಾನ ಮಂತ್ರಿ ಯೋಜನೆ ಅಡಿ ಮನೆ ಇದೆ, ಅಂಬೇಡ್ಕರ್ ಯೋಜನೆ ಇದೆ, ಬಸವಸ್ತಿ ಯೋಜನೆ ಇದೆ. ಈ 3 ಸ್ಕೀಮಲ್ಲಿ ಮನೆಗಳ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿದ್ರೆ ಸರ್ವೆ ನಂಬರಲ್ಲಿ ಇದ್ರು, ಗ್ರಾಮ ಠಾಣಾ ಪಕ್ಕದಲ್ಲಿ 100 ಮೀಟರ್ ಸರೌಂಡಿಂಗ್ ಅಲ್ಲಿ ಇದ್ರು ಮನೆ ಕೊಡ್ಬೋದು. ಅದಕ್ಕೆ ಕರೆಂಟ್ಗೆ ನಾವು ಅನುಮತಿ ಕೊಡೋಕೆ ಬರಲ್ಲ. ಈಗ ರೀಸೆಂಟ್ ಆರ್ಡರ್ ಪ್ರಕಾರ 8ನೇ ತಾರೀಕೇನೋ ಬೆಸ್ಕಾಂ ಇಲಾಖೆದು ಮೇನ್ ಮೀಟಿಂಗ್ ಇದೆ ಅಂತೆ. ಅದರಲ್ಲೇ ಡಿಸೈಡ್ ಮಾಡಿ ಏನು ಆದೇಶ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಮುಂಚೆ ಸೇರಿಸಿದಾರಂತೆ, 100 ಮೀಟರ್ ಸೇರಿಸಿದಾರಂತೆ ಅಷ್ಟೇ. ಈಗಿಲ್ಲ ನೀವು ಇಲ್ಲ ಇದೆ, 200 ಮೀಟರ್ ಇದೆ. 200 ಮೀಟರ್ ಏನೋ ಇದೆ, ಅದು ಕೊಡ್ಬೋದಲ್ಲ? ಇಲ್ಲ, ಅದಕ್ಕೆ ಇನ್ನು ಈಗ ಸದ್ಯಕ್ಕಿರೋ ಆದೇಶದ ಪ್ರಕಾರ ಯಾವ್ದು ಕೊಡ್ತಾ ಇಲ್ಲ. ಮುಂಚೆ ತಗೊಂಡಿದ್ದಾರೆ ಸರ್, ಮುಂಚೆ ಎಲ್ಲ ಮನೆಗೆ ಕರೆಂಟ್ ಕೊಟ್ಟಿದ್ದಾರೆ. ಈಗ ಅವ್ರು ಹೇಳ್ದಂಗೆ ಹೊಸ ಆದೇಶದ ಪ್ರಕಾರ ಯಾರು ಕೊಡ್ತಾ ಇಲ್ಲ. ಈಗ 250 100 ಮೀಟರ್ PDA ಚೆಕ್ ಮಾಡಿಸಿ ನೀವು. ಯಾವುದೇ ವಿಲೇಜ್ ಆದ್ರೂ PMRD ಆಗಿರ್ಬೋದು ಅಥವಾ BDನೇ ಆಗಿದ್ರು ಸುತ್ತ 200 ಮೀಟ್ರು ಗ್ರಾಮ ಠಾಣೆಗೆ ಅದು LOC ವ್ಯಾಪ್ತಿಗೆ ಬರೋದು. ಅದಕ್ಕೆ ನೀವು ಕೊಡ್ಬೋದು. ನೀವು ಅದನ್ನ ಕರೆಕ್ಟಾಗಿ ಎಲ್ಲರ ಕೇಳಿ ಅದನ್ನ ಮಾಡ್ಕೊಡಿ, ಇಲ್ಲ ಅಂತ ಹೇಳ್ಬೇಡಿ. ನಾವು ಬೆಸ್ಕಾಂ ಇಲಾಖೆ ನಾರ್ಮ್ಸ್ ಪ್ರಕಾರ ಅವರು ಎಲ್ಲ ಪಡೆದು ಇವತ್ತು ಜೀವಿಸ್ತಾ ಇದ್ದೀವಿ. ನಮ್ಮೂರಲ್ಲಿ ಒಂದು ಸ್ಟ್ಯಾಚು ಮಾಡ್ಕೋಬೇಕಂತೇಳಿ ಒಂದು ಅರ್ಜಿ ಕೊಡ್ತಾ ಇದ್ದೀವಿ. ನೀವು ಸ್ಥಳ ಪರಿಶೀಲನೆ ಮಾಡಿ ನಮಗೆ ಅದನ್ನು ರಿಸರ್ವೇಷನ್ ಬುಕ್ಕಲ್ಲಿ ಬರೆದು ಕೊಡಬೇಕು ಸರ್. ದಯವಿಟ್ಟು ಮಂಜಕ್ಕವರು ಮತ್ತು ಬಾಬು ಅವ್ರ ಹತ್ರನ ಹೇಳಿ ಮಂಗಳಕ್ಕವ್ರಿಗೆ ಸ್ವಲ್ಪ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೇವೆ. ಅದ್ರದ್ದು ಏನಿದೆಯೋ ನೋಡಿ ಸ್ವಲ್ಪ ಬುಕ್ಕಲ್ಲಿ ಮಾಡಿಕೊಡಿ. ಅದು ತುಂಬ ವಾದವೇದಗಳಾಗೆಲ್ಲ ಕೊಟ್ಟಿದ್ದಾರೆ. ಬಟ್ ಅದನ್ನು ತುಂಬ ಸಲ ಗ್ರಾಮ ಸಭೆಗಳಲ್ಲಿ ನಾನು ಮತ್ತು ನಮ್ಮೂರಿನ ಹುಡುಗರು ಬಂದು ಅರ್ಜಿ ಕೊಟ್ಟಿದ್ದೀವಿ. ರಿಸರ್ವೇಷನ್ ಬುಕ್ಕಲ್ಲಿ ಎಂಟ್ರಿ ಮಾಡಿ ಒಂದು ನಕಲು ಕೊಡಿ ಸರ್ ಅಂತ. ಇದುವರೆಗೂ ನೀವು ಮಾಡಲಿಲ್ಲ, ಯಾಕೆ? ಆಮೇಲೆ ಅದು ಕೊಟ್ಟಂಥ ಅರ್ಜಿನೂ ಇದೆ, ಸ್ಪಾಟ್ಗೆ ಬಂದು ಹಾಜರು ಮಾಡ್ತಿರೋಂಥ ಪತ್ರನೂ ಇದೆ, ನಮ್ಮ ಹತ್ರ ಫೋಟೋಸು ಇದೆ. ಇಷ್ಟೆಲ್ಲ ಮಾಡೋದನ್ನು ಯಾಕೆ ನೀವು ಎಂಟ್ರಿ ಮಾಡ್ಕೊಳ್ಳೋದು? ಬೇರೆ ಇನ್ನೇನಾದರೂ ಬೇಕಾ ನಿಮಗೆ? ಯಾವಾಗ ಮಾಡಿಕೊಡ್ತೀರಾ ಸರ್? ಸುಮಾರು 19ರಿಂದ ಆಗೋಯ್ತು ಸರ್, ತುಂಬ ವರ್ಷನೇ ಕಳೆದೋಯ್ತು. ನೀವು ಮಾಡಲಿಲ್ಲ, ಉದೋಯ್ತು. ಬಹುಶಃ ಇದು ಲಾಸ್ಟ್ ಪಂಚಾಯಿತಿಯಲ್ಲಿ ಕೊನೆಯ ಗ್ರಾಮ ಸಭೆ. ನೆಕ್ಸ್ಟಿಂದ ಈ ಗ್ರಾಮ ಸಭೆಗಳು ಸಿಗಲ್ಲ ನಿಮಗೆ. ಮತ್ತು ಇನ್ನೊಂದು ಸರ್, ಏರ್ಟೆಲ್ ಕಂಪ್ನಿಯವರು ನಮ್ಮ ಊರಿನಲ್ಲಿ ಅಗ್ದಿದ್ದಾರೆ. ಅದಕ್ಕೆ ಪರ್ಮಿಷನ್ ಮತ್ತು ನಾನು ನಿಮ್ಮ ಹತ್ರ ಮಾತಾಡಿದೆ, ಅದನ್ನು ಅಗಿಯೋದು ಬೇಡ ಸರ್. ಊರಲ್ಲಿ ವಾಟರ್ ಪೈಪ್ ಇದೆ, ಮತ್ತು ಈ ಪಿಟ್ಟಿಗಳಿದ್ದಾವೆ. ಮತ್ತೆ ಬಂದು ಪುನಃ ಮಿಷಿನ್ ಹಾಕ್ಬಿಟ್ಟು ಹೇಳ್ಬಿಟ್ರೆ ಅಗ್ದಿದ್ದಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಊರಲ್ಲಿ ಕುಡಿಯೋ ನೀರಿಗೆಲ್ಲ ತೊಂದರೆ ಆಗುತ್ತೆ. ದಯವಿಟ್ಟು ನಿಮ್ಮಲ್ಲಿ ಮನವಿ ಸರ್, ನಮಗೆ ಸ್ಟ್ಯಾಚ್ಯೂದೊಂದು ಮತ್ತು ಇದರದೊಂದು ದಯವಿಟ್ಟು ರೆಜುಲೇಷನ್ ಮಾಡಿ ನಮಗೊಂದು ಕಾಪಿ ಕೊಟ್ಟರೆ ನಿಮ್ಮನ್ನ ತುಂಬ ನೆನಪು ಮಾಡ್ಕೊತೀವಿ. ಥ್ಯಾಂಕ್ ಯು ಸರ್. ಎಲ್ಲ ಬೆಳಗ್ಗೆ 6 ಗಂಟೆಗೆ ಕುಡ್ಕೊಂಡು ಗಾಡಿ ಓಡಿಸೋರೆ. ಏನೆಲ್ಲ 100 200 ಎಷ್ಟೈತೋ ಅಷ್ಟು ದುಡಿತಾರೆ. ನಮ್ಮೂರು ರೋಡ್ ಅವ್ರಿಗೊಂದು ಪೂರ್ತಿ ಆಕ್ಸಿಡೆಂಟ್ ಐತೆ. ನಾವು ಹೋದ ವಾಟ್ಸಪ್ಪಲ್ಲೇ ಹೇಳಿದ್ದೆ ಸರ್, ಒಂದಿಬ್ಬರು ಪೊಲೀಸ್ ಹಾಕ್ಸಿ ಒಂದು ವಾರ ಅವ್ರ ಲೈಸೆನ್ಸ್ಗಳು ಚೆಕ್ ಮಾಡಲಿ, ಅವ್ರಿಗೆ ಇದು ಗಾಡಿದು ಇನ್ಶೂರೆನ್ಸ್ ಅದೆಲ್ಲ ಚೆಕ್ ಮಾಡಲಿ ಅಂತ ಹೇಳಿದ್ದೆ. ನೀವು ಹೋಗಿ ಹೇಳ್ತೀರಾ, ಕಿವಿಗೆ ಹಾಕ್ಕೊಳ್ತೀರಾ, ನಿಮ್ಮ ಪಾಡಿಗೆ ಬಂದು ನೀವು ಆರಾಮಾಗಿ ಏಸ್ ಹಾಕೊಂಡು ಕುತ್ಕೊಳ್ತೀರಾ. ನಾಳೆ ಅದು ವಾಟ್ಸಪ್ ಓದ್ಸಲಿನ ಹಂಗೆ ಹೇಳಿದ್ರೆ, ಅದೊಂದ್ಸಲಿನ ಹಂಗೆ ಹೇಳಿದ್ರೆ ಯಾರು ಅರ್ಜಿ ಎಲ್ಲ ಕೊಟ್ಟಿದ್ದೀರಿ ಸರ್. ವಾಟ್ಸಪ್ ಅಲ್ಲೇ ಹೇಳಿದಿರಿ. ಅಲ್ಲ ವಾಟ್ಸಪ್ ಅಲ್ಲೇ ಹೇಳಿದ್ರಿ. ಯಾಕೆ ವಾಟ್ಸಪ್ ವ್ಯಾಲ್ಯೂ ಇಲ್ಲ? ಮತ್ತೆ ಏನಕ್ಕೆ ಮಾಡ್ತೀರಾ ವಾಟ್ಸಪ್?
ಏನು ನಿಮ್ಮ ಪಂಚಾಯತಿನ ಪೊಲೀಸ್ಗೆ ಮಾಡ್ಸೋದಲ್ವಾ? ಕೊಟ್ಟಿದ್ದು ಲೆಟರ್ ಅಲ್ಲ, ಇಲ್ಲಿ ಕೊಟ್ರೆ ಮಾತ್ರ ಲೆಟರ್ ಸರ್. ನಾವು ಅರ್ಜಿ ಕೊಟ್ಟಾಗಲ್ಲ ಹೇಳ್ತಾರೆ, ದಯವಿಟ್ಟು ಅರ್ಜಿಗಳನ್ನ ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಡಿ ಅಂತ ಹಂಗೇಳೇ ಕೊಡೋದು. ಎಲ್ಲೆಲ್ಲಿ ದುಡ್ಡುಗಳು ಬರುತ್ತೆ ನಾವು ಹೇಳಿ ಕೊಡ್ತಾ ಇದೀವಿ, ಅರ್ಜಿಗಳು ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಡಿ ಸರ್, ಸ್ವಲ್ಪ ಪರಿಶೀಲನೆ ಮಾಡಿ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಸಾರಿ ಅರ್ಜಿ ಕೊಡೋದು ಅಲ್ಲ ಸರ್, ಕೊಟ್ಟಿದ್ದೀರಾ? ನಮ್ಮೂರಲ್ಲಿ ಮಕ್ಕಳು ಮರಿಗಳು ಇರೋ ಊರು ನಮ್ದು. ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ಬೆಳಗ್ಗೆ ಕರೆಕ್ಟ್ 6 ಗಂಟೆಗೆ ಬರ್ತಾರೆ, ಕುಡಿತಾರೆ, ನೂರು ಹೋಗ್ತಾರೆ. ಅವರಿಂದ ನಮ್ಮ ಊರು ಹಾಳಾಗ್ಬಿಟ್ಟಿದೆ, ರೋಡ್ ಹಾಳಾಗೈತೆ, ಎಲ್ಲ ಹಾಳಾಗೈತೆ. ರಾತ್ರಿ ಎಲ್ಲ ಓಡಾಡೋದೆ. ಕಣ್ಣಿಂದ ಬರ್ತಾರೆ, ಸೈಡ್ ಹಾಕ್ತಾರೆ, ಅಂಗಡಿಗಳು ತಗೊಳ್ತಾರೆ, ಒಂದು ಕ್ವಾರ್ಟರ್ ಹಾಕೊಳ್ತಾರೆ, ಮತ್ತೆ ಓಡಿಸ್ತಾರೆ. ರಾತ್ರಿ ಹೊತ್ತು ನಿದ್ದೆನೆ ಬರಲ್ಲ, ದುಡುಮ್ ಹಂಸ್ಗಳು ಸಮೇತ ಬಿಡಲ್ಲ, ಗೊತ್ತಾ? ಆ ತರ ಅದನ್ನ ಸೀಲ್ ಮಾಡೋದಕ್ಕೆ ಪೊಲೀಸ್ ಇಲಾಖೆಗೆ ಲೆಟರ್ ಬರೀತೀರಿ. ಇವೆರಡು ನಿಮ್ಗೆ ನಾಳೆ ರೆಡಿ ಮಾಡ್ಕೊಡಿ. ನಾವು ಅದನ್ನ ಕೇಳ್ತಾರೆ, ಒಂದು ವಾರ, ಒಂದು 15 ದಿವಸ ಪೊಲೀಸ್ ಅವ್ರು ಹೇಳ್ಬಿಟ್ಟು ನಿಲ್ಸ್ಕೊಳ್ರಿ, ಎಲ್ಲರೂ ಚೆಕ್ ಮಾಡಿ ಹಾಕ್ಬಿಟ್ಟು ಯಾರ ಹತ್ರ ಲೈಸೆನ್ಸ್ ಇಲ್ಲ, ನಮಗೆ ಗೊತ್ತಲ್ವ, ಎಲ್ಲ ಬೆಳಗ್ಗೆ 6 ಗಂಟೆಗೆ ಡ್ರಿಂಕ್ ಅಂಡ್ ಡ್ರೈವ್ ಸಭೆಯಲ್ಲೇ ಚರ್ಚೆ ಆಗಿ ಬೇಕಂದ್ರೆ ಪಬ್ಲಿಕ್ಗೆ ತುಂಬಾ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಲೆಟರ್ ಹಾಕಿ ವ್ಯವಸ್ಥೆ ಮಾಡ್ತೀವಿ. ಅದನ್ನ ದಯವಿಟ್ಟು ಅದನ್ನ ಮಾಡ್ಕೊಡಿ ಸರ್. ಅಲ್ಲ, ನಾಳೆ ಆಗ್ಲಿಲ್ಲ ಅಂದ್ರೆ ಆಮೇಲೆ ಇನ್ನೊಂದು ನೆಕ್ಸ್ಟ್ ನಾಳೆ ಲೆಟರ್ ಹಾಕ್ತೀರಿ, ನೀವು ಓಸಿ ಕಾಪಿ ಇದೆಲ್ಲ ಮಾಡಲ್ಲ. ವಾಟ್ಸಪ್ ಎಲ್ಲ ಸರ್, ಲೆಟರ್ ಹಾಕಿ ಸರ್. ಅವರು ಹೇಳ್ತಾ ಇರೋದು ಅವನು ಸ್ವಾರ್ಥಕ್ಕೋಸ್ಕರ ಹೇಳ್ತಾ ಇಲ್ಲ. ಅವನು ಅಲ್ಲಿ ಊರಿಗೆ ತೊಂದರೆ ಆಗೋದು. ದಯವಿಟ್ಟು ಇದ್ರ ಯಾರಿಗಾನ ಒಬ್ರಿಗೆ ಆಕ್ಸಿಡೆಂಟ್ ಆಗಿ ಯಾರನ್ನ ಒಬ್ರು ಸತ್ತೋದ್ರೆ, ಒಂದು ಪ್ರಾಣ ಹೋದ್ರೆ ಅದು ಯಾರು ಜವಾಬ್ದಾರಿ? ಮೊನ್ನೆ ಆಗಿದೆಯಲ್ಲ, ಮೊನ್ನೆ ಊರ ಹತ್ರ ಸರ್ ನೋಡಿ, ನೀವು ಸೀರಿಯಸ್ ತಗೊಂಡು ಏನು ಸಾವಿರಾರು ಲೋಡ್ ಗಾಡಿಗಳು ಹೋಗೋದು. ಈಗ ನಾವು ಏಕಾಏಕಿ ಅವ್ರನ್ನ ನಿಲ್ಸಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಾನೇನಾದ್ರೂ ಒಂದು ಮೆಂಬರ್ ಆಗಿ ಹೇಳಿದ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಾ ನೀವು ಅನ್ಕೊಂತಾರೆ. ದಯವಿಟ್ಟು ಇದನ್ನ ತಾವೇ ಗಮನ ಹರಿಸಿ ನೀವೇ ಮಾಡಬೇಕು. ಇದು ಲೀಗಲ್ ಆಕ್ಷನ್ ಸರ್. ಸ್ಮಶಾನ, ನಮ್ಮ ಸ್ಮಶಾನ ರೋಡ್ ಮಾಡಿ ಎಷ್ಟು ತಗೊಳ್ತಾ ಇದ್ದೀರಾ? ಊರಲ್ಲೇ ಎಲ್ಲ ಬಿಟ್ಟಿರ್ತಾರಪ್ಪ, ಯಾರು ತಗೊಂತಾರೆ? ಸರಿ ಅಣ್ಣ, ಊರಲ್ಲೇ ನೀನು ಊರಲ್ಲೇ ನಾವು ಕಂಡೀಷನ್ ಮಾಡೋಕ್ಕಾಗಲ್ಲ. ಅಲ್ಲ, ಈಗ ಬೀಗ ಹಾಕ್ಸೋಣ, ಮತ್ತೆ ಗೇಟ್ ಹಾಕ್ಸೋಣ, ಟ್ಯಾಂಕರ್ ಓಡಾಡ್ತಾ ಇದೆ. ಟ್ಯಾಂಕರೇ ಓಡಾಡೋದು. ಊರಲ್ಲಿ ಯಾರೋ ಸತ್ತ ಹೋಗ್ತಾರೆ ಅಷ್ಟೇ, ಮಸಾಣಿಗೆ ಯಾರು ಹೋಗ್ತಾರೆ? ಸಾವುಗಳಿಗಾದಾಗ ಮಣ್ಣು ಮಾಡಕ್ಕೆ ಹೋಗ್ತಾರೆ. ಅದು ಬಿಟ್ಟರೆ ಊರವ್ರು ಯಾರು ಓಡಲ್ಲ. ಟ್ಯಾಂಕರ್ ಮುಂದಕ್ಕೆ ಮಾತ್ರ ಸ್ಮಶಾನಕ್ಕೆ ತೆಗೆದು ನೀವು ರಾಜಾರೋಷವಾಗಿ ಅವ್ರು ಓಡಾಡ್ಕೊಂಡು ಬಿಟ್ಟಿದ್ದೀರಾ. ಮೊನ್ನೆನೇ ಹೇಳಿದ್ರೆ ನಾವಿಲ್ಲ ಬೀಗ ಹಾಕ್ಸ್ತೀರಿ ಅಂದ್ರೆ ಯಾಕೆ ಸರ್ ಒಂದು ಇದಕ್ಕೂ ಆಕ್ಷನ್ ತಗೊಳಲ್ಲ? ಯಾಕೆ ಸರ್ ಹಿಂಗೆ? ನಮ್ಮೂರಂದ್ರೆ ಅಷ್ಟು ತಾತ್ಸರಣ ನಿಮಗೆ? ಸರ್ ಉತ್ತರ ಕೊಡಿ. ವಿಷಯ ಹೇಳ್ಕೋಬೇಕು, ನಾವು ನಡ್ಕೋಬೇಕು, ಹೋಗ್ಬೇಕು. ಆ ರೋಡಲ್ಲ ಈ ಮೆಂಬರ್ ಹೇಳಿ ಬೇಜಾರಾಗೈತೆ. ಸ್ವಲ್ಪ ವಾಕಿಂಗ್ ಎಲ್ಲ ಓಡಾಡ್ತಾರೆ, ಲೇಟ್ ನಾವು ಬರ್ತೀರಿ, ಬಂದು ನೀವು ಪಂಚಾಯತ್ ನಿಂತ್ಕೊಳ್ಳಿ. ನಾವೇನ ಬೀಗ ಹಾಕೋದ್ರೆ ನೀವ್ಯಾರಂತ ಕೇಳ್ತಾರೆ. ನೀವು ಒಬ್ರು ಬನ್ನಿ, ನಾವೇ ಬಂದು ನಿಂತ್ಕೊಳ್ತೀರಿ. ಬೀಗ ಹಾಕೊಂಡು ನೀವು ಎತ್ಕೊಂಡು ಹೋಗಿ, ಸತ್ರ ಬೀಗ ಕೊಡಿ, ಇಲ್ಲಾಂದ್ರೆ ಅಲ್ಲೇ ಇರಲಿ. ಈ ಮಸಾಣ ಹಿಂಗಾರಕ್ಕೆ ಸರ್, ಮಸಾಣ ಏನು ಜನ ಮಾಡಕ್ ಹೋಗ್ತಾರ? ಅಲ್ಲಿ ಸತ್ರ ಮಣ್ಣು ಮಾಡಕ್ಕೆ ಹೋಗೋದು ಸರ್. ಅಲ್ಲಿ ವಾಕಿಂಗ್ ಮಾಡ್ತಾರಲ್ಲ, ಲೈಟ್ ಕ್ಲಾಕ್ಸ್ ಅಂತ ಸರಿ ಸರ್, ಲೆಟರ್ ಕೊಟ್ಟಿದ್ದೀವಿ. ಒಂದಿರಿ ಆ ಸ್ಕೂಲ್ಗೆ ಸುಮಾರು ಸರಿ 7-8 ಸರಿ ಅವುಗಳು ಬಂದಿದೆ. ನಿಮ್ಗೆ ಎಷ್ಟು ಸರಿ ಲೆಟರ್ ಕೊಟ್ಟಿದ್ದೀವಿ ಕರೆಕ್ಟಾಗಿ ನೀವೇ ಆ ಸ್ಕೂಲ್ದು. ಮನೆ ಸುಮ್ಮನೆ 3.5 ಲಕ್ಷ ರೂಪಾಯಿ ಇರಿ ಸರ್, ಬರೀ 3.5 ಲಕ್ಷ ನನ್ನ ಕೈ ಕೊಟ್ಟಿದ್ರೆ 3.5 ಲಕ್ಷ ಕಾಲ್ ರೋಡ್ ಕಟ್ತಾ ಇದ್ದೆ. 3.5 ಲಕ್ಷ ರೂಪಾಯಿ ನೀವು ಸ್ಯಾಂಕ್ಷನ್ ಮಾಡಿ ಕೊಟ್ಬಿಟ್ಟು ಒಂದು ಅಷ್ಟುದಾಗ ಬಿಟ್ಬಿಟ್ರೆ ಮಿಕ್ಕಿದ ಕಂಪೌಂಡ್ ಯಾರು ಕಟ್ತಾರ? ಊರವ್ರು ಯಾರನ್ನ ಬಂದು ಕಟ್ತಾರ? ಈಗ ಆಕ್ಷನ್ ಪ್ಲಾನ್ ಅಲ್ಲಿ ಮಾಡ್ತಾರೆ ಅಣ್ಣ. ಎಷ್ಟು ಸರ್ ಅಣ್ಣ ಮಾಡೋದು? ಸುಮಾರು ವರ್ಷಗಳಿಂದ ಮಾಡ್ಬೇಕಾ? ಇಲ್ಲಿಂದ ಒಂದು ಅಷ್ಟು ಮಾಡ್ಬಿಟ್ರೆ ಸಾಕ. ಮುಂದೆ ಮೊನ್ನೆ 4 ಕಾವುಗಳು ಬಂದವೆ. ಆ ಹುಡುಗನ ನಾನು ಕಚ್ಬಿಟ್ಟು ಯಾರು ಪಂಚಾಯತ್ ಅವ್ರು ಯಾರನ್ನ ಬಂದು ನೋಡ್ತಾರಲ್ಲಿ ಹೇಳ್ರಿ ನೋಡೋಣ. ಸರ್ ಎಷ್ಟು ಸರಿ ಸರ್ ಆಕ್ಷನ್ ಪ್ಲಾನ್? 100 ಸರಿ ಮಾಡೋದು ಆಕ್ಷನ್ ಪ್ಲಾನ್ಗಳು. ಎಷ್ಟು ಸರಿ ಕೊಟ್ಟಿರೋದು ಲೆಟರ್ ಸರ್? ಎಷ್ಟು ಸರಿ ಕೊಟ್ಟಿದ್ದೀವಿ ಕರೆಕ್ಟಾಗಿ? ಎಷ್ಟು ಸರಿ ಬಂದಿದೆ ಲೆಟರ್? ಆ ಸ್ಕೂಲ್ ಎಷ್ಟು ಸರಿ ಬಂದಿದೆ ಆಕ್ಷನ್ ಪ್ಲಾನ್? ನಮ್ಮ ಕಡೆಯಿಂದ ಕೆಲವೊಂದು ಮನೆಗೆ ಇದೆ. ಈಗ ಈ ಗ್ರಾಮ ಸಭೆಯಲ್ಲಿ ಅನುಮೋದನೆ ತಗೊಂಡು ಕ್ರಿಯಾ ಯೋಜನೆಗೆ ಹಾಕೊಂತೀರಿ ಈ ವರ್ಷ. ಈಗ ಗ್ರಾಮ ಸಭೆಯಲ್ಲಿ ಅನುಮೋದನೆ ಬಿಲ್ಡಪ್ ಏನಿಲ್ಲಪ್ಪ, ಕಾಮಗಾರಿಗೆ ಹಾಕ್ಬೇಕು, ಅದು ಪ್ರೊಸೀಜರ್ ಇದೆ. ವಾರ್ಡ್ ಸಭೆ, ಗ್ರಾಮ ಸಭೆ, ಸಾಮಾನ್ಯ ಸಭೆ ಅನುಮೋದನೆ ಆಗಲಿರುತ್ತೆ. ಈಗ ಆಗುತ್ತೆ, ಮೊನ್ನೆ ಮಾಡಿದ್ರೆ ಸ್ವಲ್ಪ ಈ ಸ್ವಲ್ಪ ಮಾಡ್ತೀರಿ. ಏನು 7 ದಿನದಲ್ಲಿ ವಾರದಲ್ಲಿ 24/7 ಶುದ್ಧ ನೀರಿನ ಕುಡಿಯುವ ಘಟಕನ ಓಪನ್ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಕೆಲವೊಬ್ಬರು ಕೆಲಸಕ್ಕೆ ಹೋಗಿ ರಾತ್ರಿ ಲೇಟಾಗಿ ಬರ್ತಾರೆ, ಇಲ್ಲ ಕೆಲವೊಬ್ಬರು ಕೆಲಸಕ್ಕೆ ಬೇಗ ಹೋಗ್ತಾರೆ. ಅವ್ರಿಗೆ ನೀರಿನ ಸಮಸ್ಯೆ ಆಗ್ತದೆ. ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ನಾಳೆ ಓಪನ್ ಮಾಡ್ತೀರ ಅಂತ ಹೇಳಿದ್ರೆ ಅಲ್ಲಿ ಏನೋ ಅದು 76,000 ಏನೋ ಪೇ ಮಾಡಿಬಿಟ್ಟು ಅದನ್ನು ಅತಿ ಶೀಘ್ರದಲ್ಲೇ ನಾಳೆನೇ ಮಾಡಿಸಿ. ಮತ್ತೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ 3 ಮುತ್ತನಲ್ಲೂರಲ್ಲಿ, ಇಲ್ಲ ಇವಾಗ 4 ಇದೆ. 3 ಅಲ್ಲಿ 4ರಲ್ಲಿ ಒಂದು 24 ಯಾವುದಾದ್ರೂ ಒಂದು
ಯಾವುದಾದ್ರೂ ಒಂದು 24 ಗಂಟೆ ಓಡಿಸೋವಂಗೆ ಮಾಡಿ. ಮತ್ತೆ ಇನ್ನೊಂದು ಅದನ್ನ ಸಮಾಜ ಕಲ್ಯಾಣ ಇಲಾಖೆಯವ್ರ ಹತ್ರ ಯಾರೋ ಮಾತಾಡಿ ಇದು ಮಾಡಿ. ಮತ್ತೆ ಇದು ಪಾಂಪ್ಲೆಟ್ ಇವತ್ತು ಗ್ರಾಮ ಸಭೆ ಇರೋದು ಕೆಲವೊಬ್ರಿಗೆ ಹೇಳಿದಾಗ ನಾನು ನಮ್ಮ ಮನೆಗೆ ಪಾಂಪ್ಲೆಟ್ ಬಂದಿಲ್ಲ ಅಂತ ಹೇಳಿದ್ರು. ಅದು ಯಾವ ರೀತಿ ಹಂಚಿಕೆ ಮಾಡಿದಾರೆ ಗೊತ್ತಿಲ್ಲ. ನಮ್ಮ ಮನೆಗೆ ಬಂದಿತ್ತು, ನಾನು ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಆನ್ವರ್ಡ್ಸ್ ಏನ್ ಮಾಡಿ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಸಿ. ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಕರಪತ್ರ ಏನಿದೆ ಅದನ್ನ ಹಾಕ್ಸ್ಬಿಟ್ಟು ಮನೆಗೆ ತಲುಪೋಂಗ್ ಮಾಡಿ. ಮತ್ತೆ ಹಸಿರೇ ಉಸಿರು ಅಂತ ಹೇಳ್ತೀರಿ. ಪ್ರತಿಯೊಂದು ಮನೆಗೂ ನಾವು ಮನವರಿಕೆ ಮಾಡಬೇಕು. ಒಂದು ಗಿಡ ಏನಾದ್ರೂ ನೆಡೋದು, ಅದು ಎನ್ವಿರಾನ್ಮೆಂಟಲ್ ಡೇ ಒಂದಿನ ಮಾಡಿದ್ರೆ ಸಾಕಾಗೋದಿಲ್ಲ. ಅದಕ್ಕೆ ಪಂಚಾಯತಿ ಕಡೆಯಿಂದ ಏನಾದರೂ ಪ್ರಾವಿಷನ್ ಇದ್ರೆ ಈ ರೀತಿ ಗಿಡ ಊದ್ಬಿಟ್ಟು ಹೋದ್ರೆ ಆಗೋದಿಲ್ಲ. ಅದನ್ನ ಬೆಳೆಸೋದಕ್ಕೆ ಇಲ್ಲ ಯಾರಾದ್ರೂ ಒಬ್ಬ ಲೇಬರ್ನಾದ್ರೂ ಇಟ್ಟು ಇಷ್ಟು ಮರಗಳು ಪಂಚಾಯತಿ ಕಡೆಯಿಂದ ಇಟ್ಟಿದ್ದೀರಿ, ಇಷ್ಟು ಮರಗಳಿಗೆ ನಾವು ಪ್ರತಿದಿನ ನೀರು ಹಾಕುತ್ತಾ ಇದ್ದೀರಿ ಅಂತ ಮಾಡಿ ಅವ್ರಿಗೆ ಲೇಬರ್ ಏನಿದೆ ಪೇ ಮಾಡಿ ಪಂಚಾಯತಿ ಕಡೆಯಿಂದ ಅದೊಂದು ಮನವರಿಕೆ ಮಾಡಿ. ಹೊಗೆ, ಧೂಳು, ಹೊಗೆ. ಈಗ ನೀವು ಇಲ್ಲಿ ಗೊತ್ತಾಗುತ್ತಾ ಇಲ್ಲ ಪಂಚಾಯತಿ, ಯಾಕಂದ್ರೆ ಮುತ್ತನಲ್ಲೂರು ತಲೆಭಾಗದಲ್ಲಿದೆ. ಈ ಕೆಳಗಡೆ ಬಂದ್ರೆ ವೀರಭದ್ರ ಸ್ವಾಮಿ ದೇವಸ್ಥಾನ, ಸಿಂಹನಾಥ ದೇವಸ್ಥಾನ ಕಡೆ ಗೊತ್ತಾಗುತ್ತೆ. ಪ್ರತಿದಿನ ಧೂಳು, ಪ್ರತಿದಿನ ಹೊಗೆ. ಇಲ್ಲ ಧೂಳು ಬರ್ತಾ ಇರುತ್ತೆ, ಇಲ್ಲ ಹೊಗೆ ಬರ್ತಾ ಇರುತ್ತೆ. ಅದನ್ನ ಎಲ್ಲೋ ಇರೋ ಸಿಟಿನಲ್ಲಿರೋ ವೇಸ್ಟ್ ತೆಗೆದುಕೊಬಂದು ಇಲ್ಲಿ ಹಾಕ್ತಾರೆ ಊರಿನ ಮುಂಭಾಗದಲ್ಲಿ ಹಾಕ್ಬಿಟ್ಟು ಡೈಲಿ ಸುತ್ತಾಕ್ತಾ ಇದ್ದಾರೆ. ಅದನ್ನ ಯಾರಾದ್ರೂ ಆಕ್ಷನ್ ಮಾಡಿದಾರಾ? ಇಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇಕಾ, ಇಲ್ಲ ನೀವು ಬೇಕಾ? ಯಾರು ಮಾಡ್ತೀರಾ ಅದನ್ನ? ಯಾಕಂದ್ರೆ ಊರಲ್ಲಿರೋ ನಾವು ಮಾತಾಡೋದು ಅದಕ್ಕೆ ಆಗೋದಿಲ್ಲ. ಅದು ನಿಮ್ಗೂ ಗೊತ್ತಿರೋ ವಿಚಾರ. ಅದನ್ನ ಯಾವ ರೀತಿ ಇದು ಮಾಡ್ಕೊಡ್ತೀರಾ ನೀವು ನಮ್ಗೆ? ಧೂಳುದು ರೋಡ್ ಹಾಕ್ಸ್ಬೇಕು, ರೋಡ್ ಹಾಕ್ಸೋವರೆಗೂ ಆಗೋದಿಲ್ಲ ಅಂತ ಹೇಳ್ತೀರಾ, ಬಿಡಿ. ಇಲ್ಲ ಹೊಗೆ ಏನ್ ಮಾಡ್ತೀರಾ? ಡೈಲಿ ಸುಡ್ತಾ ಇರುವ ಇದು ಕಸನ. ಪ್ಲಾಸ್ಟಿಕ್ ಮುಕ್ತ ಪಂಚಾಯತಿ ಮಾಡ್ಕೊಡಿ ಮಾಡೋಣ ಅಂದ್ಬಿಟ್ಟು ಅದನ್ನ ಯಾವಾಗ ಮಾಡೋದು? 1 ವರ್ಷ ಆಯ್ತು ನಾವು ಮಾತಾಡಿ ಅದನ್ನ. ಪ್ಲಾಸ್ಟಿಕ್ ಮುಕ್ತ ಪ್ರತಿಯೊಂದು ಅಂಗಡಿಗೂ ಬ್ಯಾಗ್ ಕೊಡಿ, ಇಲ್ಲ ಕವರ್ ಕೊಡೋದು ಬೇಡ, ಇಲ್ಲ ಮನೆಯಿಂದ ಹೋಗೋರು ಬ್ಯಾಗ್ ಎತ್ಕೊಂಡು ಹೋಗಿ ಅಂದ್ಬಿಟ್ಟು ಹೇಳಿದ್ದೀರಿ. ಇಲ್ಲ ಪಂಚಾಯತಿ ಕಡೆಯಿಂದ ಅದರಿಂದ ಯಾರಿಗಾದ್ರೂ ಒಬ್ಬರಿಗೆ ಮಹಿಳೆಯರಿಗೆ ಸ್ವಲ್ಪ ಇದು ಜಾಬು ಸಿಗುತ್ತೆ, ಕೆಲಸನೂ ಸಿಗುತ್ತೆ. ಮತ್ತೆ ನಮಗೆ ಪ್ಲಾಸ್ಟಿಕ್ ಉಪಯೋಗ ಮಾಡ್ತಾ ಇರೋದು ಅವಾಯ್ಡ್ ಆಗುತ್ತೆ. ಕೆಲವೊಂದು ಕಡೆ ಪ್ಲಾಸ್ಟಿಕ್ ಉಪಯೋಗಿಸಲೇಬೇಕು, ಅದನ್ನು ಬಿಡಿ. ಅದನ್ನು ಹೊರತುಪಡಿಸಿ ಎಲ್ಲೆಲ್ಲ ಸಾಧ್ಯ ಆಗುತ್ತೋ ಅಲ್ಲಿ ಪ್ಲಾಸ್ಟಿಕ್ ಮುಕ್ತ ಇದು ಮಾಡ್ಕೊಡ್ಬೇಕಾಗುತ್ತೆ. ಮತ್ತು ಊರಿನ ಹದ್ದುಬಸ್ತು ಗ್ರಾಮ ಠಾಣೆ ಏನಿದೆಯೋ ಅದನ್ನ ಇದು ಹದ್ದುಬಸ್ತು ಮಾಡಿಕೊಡಿ ಅಂತ ಅರ್ಜಿ ಹಾಕಿದ್ದೀರಿ. ಅದನ್ನ ಮಾಡಿಕೊಟ್ಟಿಲ್ಲ ಇನ್ನ ಇದುವರೆಗೂ. ಈಗ ರೆವಿನ್ಯೂ ಅವರಿದ್ರೆ ಅವರನ್ನು ನೀವು ಮಾತಾಡಿ ಇವಾಗಲೇ ಹೇಳಿ ಯಾವಾಗ ಮಾಡ್ಕೊಡ್ತೀರಾ ಅದನ್ನ, ಯಾವಾಗ ಆಗುತ್ತೆ ಅದು ಹಾಕಿದ್ದಾರೆ ಸರ್. ಇದು ರೆಕಾರ್ಡ್ ಆಗಲಿ, ನೆಕ್ಸ್ಟ್ ವೀಕ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದು ರೆಕಾರ್ಡ್ ಆಗಲಿ, ನೆಕ್ಸ್ಟ್ ವೀಕ್ ಯಾವ ಡೇಟ್ ಅಂತ ಹೇಳಿ. ಇಲ್ಲ ನಿಮ್ಗೆ ಡೇಟ್ ಗೊತ್ತಿಲ್ಲ ಅಂದ್ರೆ ಇವಾಗ ಡೇಟ್ ಕೊಡೋದಕ್ಕಾಗೋದಿಲ್ಲ, ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ಹೇಳಿ ಅದು ರೆಕಾರ್ಡ್ ಆಗಲಿ. ಸರ್ವೆ ಇಲಾಖೆಯಿಂದ ಡೇಟ್ ತಗೊಳ್ತಾರೆ, ಡೇಟ್ ತಗೊಂಡ್ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ರೆವಿನ್ಯೂ. ಡೇಟ್ ಬೇಕು ನಮಗೆ. ಯಾವಾಗ ಎಷ್ಟು ದಿನದ ಒಳಗಡೆ ಮಾಡ್ಕೊಡ್ತೀರಾ ಅಂತ ಹೇಳಿ ಅವ್ರು ಡೇಟ್ ಕೊಟ್ಟಾಗ ಹೇಳ್ತಾರೆ ಸರ್ವೆ ಅವರು. ಇದು ಸ್ಮಶಾನಕ್ಕೆ ಜಾಗ ಬೇಕು ಅಂತ ಹಾಕಿದ್ರೆ, ಯಾಕಂದ್ರೆ ಸ್ಮಶಾನ ಸಾಕಾಗ್ತಾ ಇಲ್ಲ ಮುತ್ತನಲ್ಲೂರಲ್ಲಿರೋದು. ಅಲ್ಲ ನೀವು ಜಾಗ ಇದೆಯಾ ಇಲ್ಲಾಂದ್ರೆ ಹುಡುಕ್ಬೇಕಾ ಏನಕ್ಕಾದ್ರ ವ್ಯವಸ್ಥೆ? ಅಲ್ಲ ಕಂದಾಯ ಇಲಾಖೆ ಅವ್ರ ಮುಂದೆ ಬನ್ನಿ. ಸ್ಮಶಾನಕ್ಕೆ ಜಾಗ ಅಂದ್ರೆ ಯಾವ ರೀತಿ ಜಾಗ ಇರೋದು ಬೇಕಾಗುತ್ತೆ, ಇಲ್ಲ ಯಾವ್ದಂದ್ರೆ ಅದನ್ನಲ್ಲಿ ಮಾಡೋದಕ್ಕಾಗೋದಿಲ್ಲ, ಎಂತ ಜಾಗ ಅದನ್ನ ಸೂಕ್ತ ಅದಕ್ಕೆ? ಪ್ರೈವೇಟ್ ಜಾಗ ಕೊಡೋರಿದ್ರೆ ಗೌರ್ಮೆಂಟಿಗೆ ಅದೇನೇ ಇದೆ ಪರಿಹಾರ ನಿಮ್ಗೆ ಸಿಗುತ್ತೆ. ಸೂಕ್ತ ಜಾಗ ಯಾವ್ದಾದ್ರು ನಿಮ್ಗೆ ಅಂದ್ರೆ ಅದನ್ನು ನಾವೇ ಐಡೆಂಟಿಫೈ ಕೊಡ್ಬೇಕು. ಯಾರಾದ್ರೂ ಕೊಡೋಕ್ ರೆಡಿ ಇದ್ರೆ ಈಗಾಗಲೇ ಸ್ವಂತ ಜಾಗದಲ್ಲಿ ಮಶಾಣ ಇರೋದು, ನಮ್ಮದೇ ಜಾಗ ಅದು. ರಸ್ತೆಗೆ ಅವ್ರಿಗೆ ಗೊತ್ತು, ಕಂದಾಯ ಇಲಾಖೆ ಅವ್ರಿಗೆ ಸ್ವಂತ ಜಾಗದಲ್ಲೇ ಸ್ಮಶಾನ ಜಾಗ ರಸ್ತೆಗೆ ಹೋಗಿದೆ. ಇನ್ನೂ ಏನಾದ್ರು ಹೊಡ್ಬೇಕಂದ್ರೆ ಪ್ರೈವೇಟ್ ಲ್ಯಾಂಡ್ ಯಾರಾದ್ರೂ ಕೊಟ್ರೆ ನಾವು ಅದನ್ನ ಈಗ ಕಂದಾಯ ಇಲಾಖೆ ಅವ್ರಿಗೆ ಪ್ಲಾನ್ ಏನಂದ್ರೆ ಇದೆ, ಅದೇನಾದ್ರೂ ಆದಾಗ ನಮ್ಗೊಂದು 5 ಎಕರೆ ಸ್ಮಶಾನಕ್ಕೆ ಅಂತ ಮುತ್ತನಲ್ಲೂರು ಬಿಡಿ. ಸರಿ, ಅದನ್ನೊಂದು ಈಗಲೇ ಒಂದು ಪ್ರಸ್ತಾವನೆ ಸಲ್ಲಿಸಿ ಒಂದು ಅರ್ಜಿ ಕೊಡಿ, ನಾವು ಅದನ್ನ ಸರಿ. ಮತ್ತೆ ಇದು ಜಾಹೀರಾತು ಫಲಕಗಳು ಹಾಕಿದ್ದಾರೆ ಅಲ್ವಾ, ಎಲ್ಲರೂ ಪರ್ಮಿಷನ್ ತೆಗೆದುಕೊಂಡಿದಾರಾ?
ಅಲ್ಲ, ಯಾರು ತೆಗೆದುಕೊಂಡಿಲ್ಲ ಅಂದ್ರೆ ನಾನು ಹೋಗಿ ಕಿತ್ತಾಕೋದಕ್ಕೆ ಆಗೋದಿಲ್ಲ, ಇಲ್ಲ ಬೇರೆಯವ್ರು ಯಾರು ನನ್ನ ಅಣ್ಣ ತಮ್ಮ ಇಲ್ಲ ನನ್ನ ಸ್ನೇಹಿತ ಹೋಗಿ ಕಿತ್ತಾಕೊಳ್ಳೋದಕ್ಕೆ ಆಗೋದಿಲ್ಲ. ಅದನ್ನ ಮಾಡಬೇಕಾಗಿರೋದು ನೀವೇ. ಇಲ್ಲ ಒಂದು ಟ್ಯಾಕ್ಸ್ ಕಟ್ಸ್ಕೊಳ್ಳಿ, ಡೆವಲಪ್ಮೆಂಟ್ಗೆ ಆಗುತ್ತೆ, ಇಲ್ಲ ತೆಗೆದಾಕ್ಸಿ. ಅದನ್ನ ನೀವೇ ಐಡೆಂಟಿಫೈ ಮಾಡ್ಬೇಕು ಯಾವ್ದಾವ್ದು ಇದೆ ಅಂದ್ಬಿಟ್ಟು. ಹೈಕೋರ್ಟ್ ಪ್ರಕಾರ ಹಾಕಂಗಿಲ್ಲ, ಹೈಕೋರ್ಟ್ ಇದ್ರ ಪ್ರಕಾರ ಹಾಕಂಗಿಲ್ಲ. ಅದನ್ನ ಆದಷ್ಟು ಬೇಗ ಇದು ಮಾಡಿ, ಇದು ತೆಗಿಸಿ, ಇಲ್ಲಾಂದ್ರೆ ಟ್ಯಾಕ್ಸ್ ಕಟ್ಸ್ಕೊಳ್ಳಿ. ಆಮೇಲೆ ಕೆರೆ ಕೋಡಿ ಜಾಗ, ಕೆರೆ ಕೋಡಿನ ಮೊನ್ನೆ ಬಂದು ಯಾವ್ದೋ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೊಡೆದಾಕಿದ್ರು. ಕೆರೆ ಕೋಡಿನ ಮೂಟೆಗಳಿಟ್ಟಿದ್ದಾರೆ, ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಆದಷ್ಟು ಬೇಗ ಅದನ್ನ ಮುಂದೆ ಏನು ಯಾವ ರೀತಿ ಪರಿಸ್ಥಿತಿನಲ್ಲಿತ್ತೋ ಅಟ್ಲೀಸ್ಟ್ ಆ ರೀತಿನಾದ್ರೂ ಮಾಡಿಕೊಟ್ರೆ ಒಳ್ಳೇದು ಅನಿಸ್ತಾ ಇದೆ. ಇಲ್ಲ ಅದು ಯಾರಿಗೆ ಬರುತ್ತೋ, ಯಾವ ಡಿಪಾರ್ಟ್ಮೆಂಟ್ಗೆ ಬರುತ್ತೋ. ಸಣ್ಣ ನೀರಾವರಿ ಇಲಾಖೆಗೆ ಒಂದು ಲೆಟರ್ ಹಾಕಿ ಸರ್, ಅದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಮಾಡಲಿ ಅದು. ಇಲ್ಲಾಂದ್ರೆ ಒಂದು ತಿಂಗಳಲ್ಲಿ ಮಳೆ ಬಂದ್ರೆ ತುಂಬಿಕೊಂಡ್ರೆ ಅವಾಗ ಗೊತ್ತಾಗುತ್ತೆ ನಮ್ಗೆಲ್ಲ ಏನು ಕಷ್ಟ ಆಗಿದೆ ಅಂತ. ಅವರು ಪಾಪ ಇದು ಶೌಚಾಲಯ ಇಲ್ಲ ಅವ್ರಿಗೆ. ಅಲ್ಲ, ಅದನ್ನ ಎಲ್ಲಾದ್ರೂ ಆದಷ್ಟು ಬೇರೆ ಜಾಗದಲ್ಲಿ ಕೊಡೋದಕ್ಕಾಗುತ್ತೆ, ಇಲ್ಲಾಂದ್ರೆ ಆಲ್ರೆಡಿ ಕೊಟ್ಟಿದ್ದೀರಾ ಅದನ್ನ. ಕೊಟ್ಟಿದ್ದಾರೆ, ಪಂಚಾಯತ್ ಹಿಂದ್ಗಡೆನೆ ಇದೆ ಶೌಚಾಲಯ, ಸುಲಭ ಶೌಚಾಲಯ ಇದೆ. ಅವ್ರಿಗೊಂದು ಕೀ ಕೊಟ್ಬಿಡಿ, ಅವ್ರು ಉಪಯೋಗಿಸ್ಕೊಂಡು ನೀಟಾಗಿ ಇಟ್ಕೊಳ್ಳಿ. ಅಲ್ಲ, ಯಾಕಂದ್ರೆ 3 ಬಸ್ ಅವ್ರು ಇದಾರಲ್ಲ, ಅವ್ರಿಗೆ 3 ಬಸ್ಗೂ ಕೊಟ್ಟಿದ್ದೀರಾ? 3 ಬಸ್ಗೂ ಒಂದು ಕೀ ಬೇಕಾದ್ರೆ ಕೊಡೋಣ ಬಿಡಿ. ಅಲ್ಲೇ ಕೊಯ್ತು, ಸರಿ. ಮತ್ತೆ ಆಮೇಲೆ ವೀರಭದ್ರ ಸ್ವಾಮಿ ದೇವಸ್ಥಾನದ ರಸ್ತೆ ಮತ್ತು ಚರಂಡಿ ನಿರ್ಮಾಣ, ದೇವಸ್ಥಾನದ ಹತ್ರ ರಸ್ತೆ ಹಾಳಾಗೋಗಿದೆ, ಒಂದತ್ರ 2 ಹತ್ರ. ಅದನ್ನ ಇವಾಗಲೇ ಸರಿಪಡಿಸಿದ್ರೆ ಕಡಿಮೆ ಖರ್ಚಲ್ಲಾಗುತ್ತೆ. ಇನ್ನ ಒಂದು ಅಷ್ಟು ದಿನ ಬಿಟ್ರೆ ಫುಲ್ ರೋಡ್ನೇ ತೆಗೆದುಬಿಟ್ಟು ಹೊಸದಾಗಬೇಕಾಗುತ್ತೆ. ಅದು ಪಂಚಾಯತ್ ಬಿಟ್ಟಿರೋದು, ಇವಾಗಲೇ ಮಾಡ್ತಾರಾ ಇಲ್ಲಾಂದ್ರೆ ಮುಂದಕ್ಕೆ ಮಾಡ್ತಾರ ಅಂದ್ಬಿಟ್ಟು. ಪ್ರೋತ್ಸಾಹನ ಮೊನ್ನೆ ಈಗ ಹಾಲಿನ ರೇಟ್ ರೈಸ್ ಆದಾಗ ಇವ್ರು ಇದಾರಲ್ಲ, ಇದು ರೈಸ್ ಆದಾಗ ಹೇಳಿದ್ರಲ್ವಾ, ಒಂದು 3 ರೂಪಾಯಿ 4 ರೂಪಾಯಿ ಕೊಡ್ತೀರಿ ಅಂತ ಸರ್ಕಾರ ಹೇಳಿದೆ. 5 ರೂಪಾಯಿ. ಅದು ಆಲ್ರೆಡಿ ಬರ್ತಾ ಇದೆಯಾ? ಇವರು ಬರ್ತದೆ ಅಂತ ಹೇಳಿದ್ರು ಅವ್ರಿಗೂ. ಅಲ್ಲ, ರೈತರು ಕೇಳಿ ಬಂದಿದ್ಯಾ? ರೈತರಿಗೆ ಯಾವ್ದಾಕವ್ರು ಯಾರು ಇದ್ದಾರ? ಎಷ್ಟು ಕುಡಿಯೋ ನೀರ ಘಟಕ ಇದೆಯೋ ಒಂದ್ಸಲಿ ಗುಣಮಟ್ಟ ಚೆಕ್ ಮಾಡಿಸಿ ಸರ್. ಕ್ವಾಲಿಟಿ ಕುಡಿಯೋಕ್ಕೆ ಯೋಗ್ಯ ಇದೆಯಾ ಇಲ್ಲ ಅಂತ ಎಲ್ಲ ಊರು ಚೆಕ್ ಮಾಡಿಸಿ ಸರ್ ದಯವಿಟ್ಟು. ಕೆಲವೊಂದು ಊರಲ್ಲಿ ಅವ್ರಲ್ಲಿ ನೀರು ಇಟ್ಕೊಂತಲ್ಲ, ಬೇರೆಯವ್ರ ಹೋಗಿ ಇಟ್ಕೊಂತ ಇದ್ದಾರೆ. ಉಳಿಸುವ ಬಗ್ಗೆ ನಾನು ಲೆಟರ್ ಕೊಟ್ಟಿದ್ದೆ, ರೆವಿನ್ಯೂ ಅವರಿದ್ದಾರೆ, ಅವ್ರು ಕೇಳ್ಕೊಳ್ಳಿ. ಅದು ಪರ್ಮಿಷನ್ ನೀವೇ ಕೊಡಬೇಕಾಗುತ್ತಂತೆ. ನೀವು ಸಣ್ಣ ನೀರಾವರಿ ಇಲಾಖೆಗೆ ಬರೆದಿದ್ರೆ ಅವ್ರು ರಿಟರ್ನ್ ಮಾಡಿದ್ದಾರೆ ಫೈಲ್ನ. ನೀವಾದ್ರೂ ಮಾಡಿ, ಇಲ್ಲಾಂದ್ರೆ ನಮ್ಗಾದ್ರೂ ಪರ್ಮಿಷನ್ ಕೊಡಿ, ಮಾಡ್ಸೋಣ, ಗಿಡ ನೆಡೋಣ, ಪರಿಸರ ಅವರು ಉಳಿತದೆ. ಸುಮ್ಮನೆ ವೇಸ್ಟ್ ಆಗ್ತದೆ, ಡಸ್ಟ್ಬಿನ್ ಆಗುತ್ತೆ. ರಿಟರ್ನ್ ಬಂದಿದೆ ಅದು. ವಿಜಯ್ ಸರ್ ಅವರೇ, ಇಲ್ಲಿ ಸ್ತ್ರೀಶಕ್ತಿ ಭವನ ಇದೆ ಅಲ್ವಾ, ಅದ್ರ ಹಿಂದ್ಗಡೆ ಕಂಬ ಒಂದಿದೆ, ಸೆಂಟ್ರಲ್ ಹೋಗಿದೆ ಅದು. ಅದನ್ನೊಂದು ಸೈಡ್ಗೆ ಹಾಕೊಡ್ಬೇಕಾಗಿ ಮನವಿ. ಸ್ತ್ರೀಶಕ್ತಿ ಭವನ. ಸರಿ ಬನ್ನಿ. ಅದ್ರಲ್ಲಿ ರಿಪೇರಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಬಿಲ್ಲಲ್ಲಿ ಆಗಿದೆಯಂತೆ. ಅದು ಬಾಲ್ವಾಡಿದು ಒಂಚೂರು ರಿಪೇರಿ ಮಾಡಿಲ್ಲ. ಅದು ಒಂಚೂರು ನೋಡ್ತೀನಿ, ಆ ಬಾಲ್ವಾಡಿ ಒಳಗಡೆ ಚಿಕ್ಕ ಮಕ್ಕಳಿರೋದು. ಆ ಮಕ್ಕಳ ಮೇಲೆ ಬಿದ್ದೋದ್ರೆ ಯಾರು ಜವಾಬ್ದಾರಿ ಇರ್ತೀರಣ್ಣ? ಬಾಲ್ವಾಡಿ ಸ್ಕೂಲಲ್ಲಿ, ಸಿಂಗನಗರದಲ್ಲಿ ಬಾಲ್ವಾಡಿ ಸ್ಕೂಲಲ್ಲಿ ಬಿಲ್ಲು ನೋಡಿ ಹೆಂಗಿದೆ ಸ್ಕೂಲು ನೋಡಿ. ನಾನು ಫೋಟೋ ಇಟ್ಕೊಂಡು ಬಂದಿದ್ದೀನಿ. ಯಾರ ತಲೆ ಮೇಲೆ ಚಿಕ್ಕ ಮಕ್ಕಳ ತಲೆ ಮೇಲೆ ಬಿದ್ದಾಗ ಜವಾಬ್ದಾರಿ ಪಂಚಾಯತ್ ಅವರು ಇರ್ತೀರಾ? ಶಿವಕುಮಾರ್, ಅದಕ್ಕೆ ಆನ್ಸರ್ ಹೇಳಿ. ಇದು ಬಿಲ್ ಆಗಿದೆ ಅಂತ ನನ್ನ ಆಲ್ರೆಡಿ ಬಂದಿದೆ. ಹೆಂಗೆ ಬಿಲ್ ಮಾಡಿದ್ದೀರಾ ಅಂತ ಮೆಟೀರಿಯಲ್ಸ್ ಮಾತ್ರ ಪರ್ಚೇಸ್ ಮಾಡಿರೋದು. ಅದೇ ಮಾಡ್ಬಿಟ್ಟು ಎಲ್ಲ ರೂಮಲ್ಲಿ ಹಾಕಿ ಅಂಗನವಾಡಿ ಕೊಟ್ಟಿದ್ದೀವಿ ನಾವು, ಚೆಕ್ ಮಾಡ್ಬೋದು. ಮೆಟೀರಿಯಲ್ಸ್ ಏನ್ ಬಂದಿದೆ ಸರ್? ಮೆಟೀರಿಯಲ್ಸ್ ಏನ್ ಬಂದಿದೆ ಕೇಳ್ತಾ ಇರೋದು ಸರ್. ಇಲ್ಲಿ ನೋಡಿ, ಬಾಲ್ವಾಡಿ ಒಳಗಡೆ ನೋಡಿ ಅಣ್ಣ, ನೋಡಿ ಬಾಲ್ವಾಡಿ ಒಳಗಡೆ ಯಾವ ತರ ಇದೆ ನೋಡಿ. ಬಿಟ್ಕೊಂಡ್ಬಿಟ್ಟಿದೆ. ಮಕ್ಕಳು ಕೆಳಗಡೆ ಆಟ ಆಡ್ತಾ ಇರ್ತಾರೆ, ಮೇಲೆ ತಲೆ ಮೇಲೆ ಯಾರು ಇವ್ರ ಜವಾಬ್ದಾರಿ ಇರ್ತಾರ? ಸುಮಾರು ಸಲ ಬಂದು ಲೆಟರ್ ಕೊಟ್ಟು ಯಾವಾಗ ನೋಡ್ತೀವಿ ಕರೆಕ್ಟ್ ಆಗಿ ಬರ್ತಾ ಇದೆಯಾ? ಎಷ್ಟೊತ್ತು ಬರ್ತಾ ಇದೆ ಟೈಮ್? ಎಲ್ಲ 2 ಗಂಟೆ ಆ ಟೈಮ್ ನಾಳೆನೇ ಕಳಿಸ್ಬೇಕು. ಹೇಳಿ ಸರ್, ನೀವೇ ನಾಳೆನೇ ಕಳಿಸಿ. ಕಸ ಎಲ್ಲ ಹಾಕ್ಬೇಕು. ನಾಳೆನೇ ಕಳಿಸ್ಬೇಕು. ನಾಳೆ ಬಂದು ಅವ್ರು ಚೆಕ್ ಮಾಡಿ ಅವ್ರು ಏನೇನು ಅಕಸ್ಮಾತ್ ನಾಳೆ ಬಂದಿಲ್ಲ ಅಂದ್ರೆ ಆಮೇಲೆ ನಾನು ಲೆಟ್ರ್ ಆಮೇಲೆ ಇದು ಕೊಟ್ಬಿಟ್ಟು ಇದು ಮಾಡ್ತೀನಿ.
ಬರ್ತದೆ ಯಾರೋ ಗಾಡಿ ಅವ್ರು ಕರ್ಚಿ ಸರ್ ಮಾತಾಡೋಣ ಖುದ್ದಾಗಿ ಕರ್ಸಿ ಮಾತಾಡಿ ಅಲ್ಲೇ ಸ್ಟೇಜ್ ಮೇಲೆ ಎಷ್ಟು ದಿನಕ್ಕೆ ಒಂದ್ಸಲಿ ಗಾಡಿ ಬರ್ತದೆ ಕಸ ಎಷ್ಟು ದಿನ ಇಟ್ಕೊಂಡು ಹೋಗ್ತದೆ ಅದಕ್ಕೆ ಬರೀ ಹೇಳ್ಕೊಂಡಿದ್ರೆ ಕೆಲಸ ಎಲ್ಲ ಆಮೇಲೆ ಸಿಂಗನಗರದಲ್ಲಿ ಸ್ಮಶಾನಕ್ಕೆ ಗೇಟ್ ಇಕ್ಸಿದ್ದೀರಾ ನಾರಾಯಣಗಢದಲ್ಲಿ ಯಾವಾಗ ಇಕ್ಸ್ತಾರೆ ಅಲ್ಲ ಸರ್ ನಮ್ಮೂರು ಸ್ಮಶಾನದಲ್ಲಿ ಗೇಟ್ ಯಾವಾಗ ಇಕ್ಸ್ಕೊಡ್ತೀರಾ 3 ದಿವಸದೊಳಗೆ ಒಂದು ರೇಷನ್ ಕಾರ್ಡಲ್ಲಿ ಆಧಾರ್ ಕಾರ್ಡು ಈ ಹಿಂದೆ ನಾನು ಎಂಟ್ರಿ ಆಗಿದ್ರೆ ತಗೊಳಲ್ಲ ಫಲಾನುಭವಿ. ಅದನ್ನ ಹೊರತುಪಡಿಸಿ ಈಗ ಅತ್ತೆ ಹೆಸರು ಏನಾಗಿದ್ರೆ ಸಪೋಸ್ ಅವ್ರು ಕಟ್ಟಿಲ್ಲ ಅಂದರೆ ಸೊಸೆ ಬಹಳ ಚರ್ಚೆ ಆಯಿತು. ಉತ್ತಮವಾದ ಒಂದು ಪ್ರಶ್ನೆಗಳನ್ನ ಕೇಳಿದ್ರು, ಬಹಳ ಸಂತೋಷನಾಯಿತು. ಹೆಚ್ಚು ನಮ್ಮ ಪಿ ಡಿ ಒ ಸಾಹೇಬ್ ಆಗಲಿ ಅಧಿಕಾರಿಗಳಾಗಲಿ ಹೆಚ್ಚು ಜವಾಬ್ದಾರಿಗಳಿದೆ ನಿಮಗೆ. ಯಾಕಂದರೆ ಕೆಲವೊಂದು ವಿಷಯಗಳನ್ನು ಅವರು ಅರ್ಜಿ ಕೊಟ್ಟರೆ ಬುಟ್ಟಿ ಅಲ್ಲಾಗ್ತಾರೆ ಇಲ್ಲಾಗ್ತಾರೆ ಅಂತ ಮಾತಾಡ್ತಾರೆ. ತಪ್ಪದು. ನೀವು ಅದನ್ನು ಒಂದು ಸಾಲ್ವ್ ಮಾಡಬೇಕು. ವಾರ್ಡ್ ಸಭೆಯಲ್ಲಿ ಹೇಳಿದ್ದನ್ನ ಇದುವರೆಗೂ ನೀವು ಅದೊಂದು ಅರ್ಜಿ ಯಾರಿಗೆ ಹಾಕಬೇಕು ಏನಾಗಬೇಕು ಇವತ್ತು ಮಾಹಿತಿ ಕೊಟ್ಟಿದ್ರೆ ನಮ್ಮ ಸದಸ್ಯರು ಸ್ವಲ್ಪ ಮರ್ಯಾದೆ ಆಯಿತು. ನೀವು ಅದನ್ನು ಫಾಲೋ ಮಾಡೋದಿಲ್ಲ. ಮೊದಲು ಆ ಕೆಲಸ ನೀವು ಮಾಡಿ, ಏನೇನು ಹೇಳಿರ್ತಾರೋ. ಆಮೇಲೆ ಕೆಲವರು ಸಾರ್ವಜನಿಕರು ಹೇಳ್ತಾ ಇದ್ರು ದೂರು ಕೊಡ್ತಾ ಇದ್ದೀವಿ, ಬಟ್ ಅದು ನೀವೇ ಜವಾಬ್ದಾರಿ ಅಂತ. ಕೆಲವೊಂದು ದೂರುಗಳಲ್ಲಿ ಸಾರ್ವಜನಿಕರು ಭಾಗಿಯಾಗಬೇಕು. ಯಾರೋ ತಂದು ಕಸ ಅಲ್ಲಿ ಹಾಕಿ ಸುಡ್ತಾರೆ ಅಂದಾಗ ಅವನ್ನ ಹಿಡಿದು ನಮಗೂ ವಹಿಸಿ ನಮ್ಗೆ ಹೇಳಿ ಫೋಟೋ ತೆಗೆದು ಕಳಿಸಿ ನಾವಾಗಿ ರಾತ್ರಿ ಹೊತ್ತು ಹೋಗಿ ಅದು ಕಾಪ್ಕೊಂಡಿರೋದಕ್ಕೆ ಆಗೋದಿಲ್ಲ. ಅದು ಸಾರ್ವಜನಿಕರು ಅಂಥ ಸಮಸ್ಯೆ ಬಂದಾಗ ನಮ್ಮ ಜೊತೆಯಲ್ಲಿ ಸಹಕಾರ ಮಾಡಿದ್ರೆ ಮಾತ್ರ ಎಲ್ಲ ಸಾಧನೆ ಮಾಡೋಕ್ಕಾಗುತ್ತೆ. ನಿಜ ಅದು ಒಂದು ಕೇಳಿ ಸಾರ್ವಜನಿಕರು ಯಾರೋ ಒಂದ್ಸರಿ ಕಸ ಹಾಕಿದ್ರು ಕಟ್ಟೆಗೆ ಟೆಂಪೋ ಕಾರ್ ಸಮೇತ ಇಲ್ಲೇ ನಿಲ್ಲಿಸಿ 500 ರೂಪಾಯಿ ಫೈನ್ ಕಟ್ಟಿಸ್ಕೊಂಡ್ರು. ಪಿ ಡಿ ಅವರು ಇದ್ದಾರೆ, ಸತೀಶ್ ಅವರು ಬಿಲ್ ಕಲೆಕ್ಟರ್ ಇದ್ದಾರೆ, ಕಟ್ಸಿದ್ದೀನಿ. ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತಾ ಇದ್ದೀರಿ. ಅಲ್ಲ ನಿಮ್ಮ ಹಂಗೆ ಎಲ್ಲರೂ ಮಾಡ್ಬೇಕು. 500 ರೂಪಾಯಿ ಫೈನ್ ಅಲ್ಲ ಸರ್, ಅವಾಗ ಅದನ್ನ ಗಾಡಿ ಸೀಸ್ ಮಾಡಬೇಕು. ಇಲ್ಲ ಫೈನ್ ಕಟ್ಸ್ಕೊಂಡದೆ ಅಲ್ಲ, ಸೀಸ್ ಮಾಡಿ ಕಳಿಸ್ಬೇಕು ಆ ಥರ. ಯಾಕಂದ್ರೆ ನನಗೂ ಬೇಜಾರಾಯ್ತು. ಮಾಡ್ಬಿಟ್ಟು ಬೆಂಕಿ ಇಟ್ಟು 1 ವಾರ ವಾಸನೆ ಹೊಡಿತಾ ಇದೆ ವಿಲೇಜ್ಗೆ. ಆ ಮಕ್ಕಳ ಗತಿ ಏನಾಗುತ್ತೆ? ಅಂಥ ಸಮಸ್ಯೆಗಳು ಬಂದಾಗ ಎಲ್ಲರೂ ಸಹಕಾರ ಕೊಡಬೇಕು. ಸುಮಾರು ನಮ್ಮ ಜಲಜೀವನ್ ಮಿಷನ್ ಇವರು ಇಂಜಿನಿಯರ್ ಇದ್ದಾರ ಸರ್, ದಯವಿಟ್ಟು ಎಲ್ಲ ಗ್ರಾಮಗಳಲ್ಲೂ ನಾಳೆಯಿಂದನೇ ಒಂದ್ಸಲಿ ಪರಿಶೀಲನೆ ಮಾಡಿ ಆ ಗ್ರಾಮಗಳೆಲ್ಲ ಆ ಸಮಸ್ಯೆಯನ್ನು ಸ್ವಲ್ಪ ಬಗೆಹರಿಸಿ. ಯಾಕಂದರೆ ಈ ಪಂಚಾಯತಿಯಿಂದ ಅಲ್ಪ ಸ್ವಲ್ಪ ಹಣನ ಹಾಕಿ ರಸ್ತೆಗಳು ರೆಡಿ ಮಾಡಿರ್ತೀವಿ ವಿಲೇಜ್ ಒಳಗಡೆ. ಅದು ಹಾಳಾಯಿತು ಅಂದರೆ ಅವ್ರು ಹೇಳ್ತಾ ಇದ್ರೆ ಆಗಲೇ ಧೂಳು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ. ಈಗಾಗಲೇ ಎಲ್ಲ ಕಡೆನೂ ಮನೆ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ, ಯಾರೋ ಮನೆ ದಬ್ತಾರೆ, ಅದೇ ರೋಡಲ್ಲಿ ಹೋಗ್ತಾ ಇರ್ತಾರೆ, ಧೂಳು ಬರ್ತಾ ಇರ್ತದೆ. ಆದ್ದರಿಂದ ಈ ನಿಮ್ಮ ಒಂದು ಎಲ್ಲಂದ್ರೆ ಅಲ್ಲಿ ಆ ಕಾಂಟ್ರಾಕ್ಟ್ಗಳಿಗೊಂದು ಇಲ್ಲ ತೆಗೆದಾಕ್ಸ್ಬಿಡಿ ಅವ್ರನ್ನ. ನಿಮ್ಮ ಕೈಯಲ್ಲೇ ಇದೆ ಅದು. ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿ ಬಿಸಾಕಿ ಇನ್ನೊಂದ್ಸಲಿ ಇನ್ನೊಬ್ಬರು ಚೆನ್ನಾಗಾದ್ರೂ ಮಾಡ್ತಾರೆ. ಆ ಕೆಲಸ ಮಾಡ್ಬೇಕಂತ ಕೇಳ್ಕೊಂತ ನಾನು ಮಾತನ್ನು ಮುಗಿಸ್ತಾರೆ. ಗ್ರಾಮ ಪಂಚಾಯಿತಿಯ 2025-26 ಸಾಲಿನ ಗ್ರಾಮ ಸಭೆಗೆ ಸಮಸ್ತ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಮೊದಲನೇದಾಗಿ ನಿಮಗೆ ಅಭಿನಂದನೆ ಹೇಳ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಹುಶಃ ಇದು ಕೊನೆ ಗ್ರಾಮ ಸಭೆ ಅನಿಸ್ತಾ ಇದೆ ನನಗೆ. ಯಾಕೋ ಮುಂದಿನ 2026ಕ್ಕೆ ಪುರಸಭೆಗಳಾಗುತ್ತೋ ಅಥವಾ ನಗರಸಭೆ ಆಗುತ್ತೋ ಅಥವಾ ಗ್ರೇಟರ್ ಬೆಂಗಳೂರು ಆಗುತ್ತೋ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಇದು ಕೊನೆ ಸಭೆ ಅನಿಸ್ತಾ ಇದೆ. ನಾನು ವಿಶೇಷವಾಗಿ ನಮ್ಮ ಪಿ ಡಿ ಒ ಸಾಹೇಬ್ರಿಗೆ ಮತ್ತು ಎಲ್ಲ ಆಡಳಿತ ಮಂಡಳಿಯವ್ರಿಗೆ ಏನಂತ ಹೇಳಿದ್ರೆ, ದಯವಿಟ್ಟು ಈ 4 ವರ್ಷದಲ್ಲಿ ಕೆಲವೊಂದು ಕೆಲಸ ಆಗಿದೆ, ಆಗಿಲ್ಲ, ಇನ್ನು ಕೆಲವೊಂದು ಕೆಲಸಗಳು ಮಾಡಬೇಕಾಗ್ತದೆ. ನೀವು ವಿಶೇಷವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪಿ ಡಿ ಒಗಳು ಮತ್ತು ಎಲ್ಲ ಆಡಳಿತ ಮಂಡಳಿಯವರು ದಯಮಾಡಿ ಸದಸ್ಯರುಗಳು ಏನು ಹೇಳ್ತಾರೋ ಊರಿಗೆ ದಯಮಾಡಿ ಅದನ್ನು ಈ ಸಂದರ್ಭದಲ್ಲಿ ನೀವು ಮಾಡಿಕೊಡ್ಲೇಬೇಕಂತ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಈಗ ನೋಡಿ, ನಮಗೆ ಒಂದು ದುರ್ದೈವ ಅಂತ ಹೇಳಿದ್ರೆ, ಈಗ ನನ್ನ ಸಿಂಗೇನಗರ ಗ್ರಾಮಕ್ಕೇ ಇನ್ನೂ ಒಂದು ಗ್ರಂಥಾಲಯ ಮಾಡ್ಸೋಕ್ಕಾಗಿಲ್ಲ. ಎಂಥ ನಾಚಿಕೆಗೇಡು ಅಂದರೆ, ಒಂದು ಗ್ರಂಥಾಲಯ ಮಾಡ್ಸೋಕ್ಕಾಗಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಕಟ್ಟಲಿಕ್ಕಾಗಿಲ್ಲ, ಒಂದು ಸ್ತ್ರೀಶಕ್ತಿ ಭವನ ಕಟ್ಟಲಿಕ್ಕಾಗಿಲ್ಲ. ಇದು 3 ಸಮಸ್ಯೆ ನಮ್ಮ ಗ್ರಾಮಕ್ಕಿದೆ. ಹಾಗಾಗಿ ನಾನು ವಿಶೇಷವಾಗಿ ಕಂದಾಯ ಇಲಾಖೆಗೆ ಮತ್ತು ಪಂಚಾಯತ್ ಅಭಿವೃದ್ಧಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಸಾರಿ 2026-25 ಸಾಲಿನಲ್ಲಿ ಈ 3 ಆಗಲೇಬೇಕು. ಯಾಕಂತ ಹೇಳಿದ್ರೆ
ಗ್ರಂಥಾಲಯ ಅನ್ನೋದು ಗ್ರಾಮದಲ್ಲಿ ಇದ್ರೇ ಅದು ಒಂದು ಮಕ್ಕಳಿಗೆ ಶೈಕ್ಷಣಿಕವಾಗಿ ಬೆಳೆದಕ್ಕೆ ಸಾಧ್ಯ. ಹಾಗಾಗಿ ನನಗೆ ಗ್ರಂಥಾಲಯ ಮತ್ತು ಅಂಬೇಡ್ಕರ್ ಭವನ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಒಂದು ಸ್ತ್ರೀಶಕ್ತಿ ಸಂಘದ ಒಂದು ಭವನವನ್ನು ಖಂಡಿತ ನೀವು ಮಾಡಿಕೊಡ್ಲೇಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಆಗಿದ್ದು ನಾನು ವರ್ಷ ಹೇಳ್ತಾನೆ ಇದ್ದೀನಿ, ಅದು ಜಾಗ ಇಲ್ದಿದ್ದ ಕಾರಣ ಆಗ್ತಾ ಇಲ್ಲ. ಈಗ ನಮ್ಮ ರಘು ಅವ್ರಿಗೆ ಹೇಳಿದ್ದೀವಿ, ಈಗ ನಮ್ಮ ಗ್ರಾಮದಲ್ಲೇ ಧರ್ಮತೋಪ್ ಅಂತ ಒಂದು ಸ್ವಲ್ಪ ಜಾಗ ಇದೆ, ಅಥವಾ ಇನ್ನೆಲ್ಲ ಕಣ್ಣು ಕಾಣೋದು ಖರಾಬಲ್ಲೋ ಅಥವಾ ಎಲ್ಲೋ ಒಂದು ಕಡೆ ನೀವು ದಯಮಾಡಿ ಗುರ್ತಿಸಿ ನಮ್ಮ ಜಾಗ ಕೊಟ್ಟರೆ ನಾವು ದಯಮಾಡಿ ಅದನ್ನು ಕಟ್ಸ್ಕೊಳೋದಕ್ಕೆ ನಾವು ಈ ವರ್ಷದಲ್ಲಿ ಮಾಡಲೇಬೇಕಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ನನ್ನ ಸದಸ್ಯರ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಖಂಡಿತ ಇದು ಆಗಲೇಬೇಕು. ಯಾಕಂತ ಹೇಳಿದ್ರೆ ನೆಕ್ಸ್ಟು ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟು ಏನಾಗ್ತದೋ ಗೊತ್ತಿಲ್ಲ. ಹಾಗಾಗಿ ನೀವು ಇದನ್ನು ಮಾಡಲೇಬೇಕಂತ ನಾನು ಒತ್ತಾಯನ ಮಾಡ್ತಾ ನನ್ನ ಮಾತುಗಳಿಗೆ ಮುಕ್ತಾಯವನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್. ಗ್ರಾಮ ಪಂಚಾಯತಿಯ 2025-26ನೇ ಸಾಲಿನ ಏನೋ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಗ್ರಾಮ ಸಭೆಗೆ ಎಲ್ಲ ಗೌರವಾನ್ವಿತ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ಎಲ್ಲ ಆನೇಕಲ್ ತಾಲೂಕಿನ ಅಧಿಕಾರಿಗಳು ಹಾಗೂ ಅದೇ ರೀತಿಯಾಗಿ ಆಶಾ ಕಾರ್ಯಕರ್ತರು ಮತ್ತು ಮಹಿಳಾ ಸಂಘದವರು ಮತ್ತು ಎಲ್ಲ ಆಶಾ ಕಾರ್ಯಕರ್ತರು, ಅಂಗನವಾಡಿ ಟೀಚರು, ಕಾರ್ಯಕರ್ತರು ಮತ್ತು ಮಹಿಳಾ ಸಂಘದವರು ಎಲ್ಲ ಕೂಡ ಗೌರವಾನ್ವಿತ ಎಲ್ಲ ಕೂಡ ಒಂದು ಹಿರಿಯರು ಕೂಡ ಈ ಒಂದು ಗ್ರಾಮ ಸಭೆಗೆ ಆಗಮಿಸಿದ್ದಾರೆ. ಏನಂದರೆ ಇಲ್ಲಿ ಈ ಗ್ರಾಮ ಸಭೆಯಲ್ಲಿ ತುಂಬ ವಿಲೇಜ್ಗಳಿಂದ ಸುಮಾರು ಒಂದು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಆ ಒಂದು ಅರ್ಜಿಗಳ ಮುಖಾಂತರ ನಾವು ಪಂಚಾಯತಿಯಲ್ಲಿ ಸುಮಾರು ಬಾರಿ ಚರ್ಚೆಗಳನ್ನು ಸಾಮಾನ್ಯ ಸಭೆಗಳಲ್ಲಿ ಮಾಡ್ತೀವಿ. ಮತ್ತು ಈ ವಾರ್ಡ್ ಸಭೆಗಳಲ್ಲಿ ಈಗ ಒಂದು ಅರ್ಜಿ ಕೊಟ್ಟಾಗ ನಾವು ಅದನ್ನು ಪಂಚಾಯತಿಯಿಂದ ನಮ್ಮ PDO ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಏನಿದ್ದಾರೋ ಅದನ್ನು ಕೂಡ ಬಗೆಹರಿಸಿ ಅದನ್ನು ಯಾವ ಅಧಿಕಾರಿಗಳಿಗೆ ಎಲ್ಲಿ ನಾವು ಲೆಟ್ರನ್ನ ಹಾಕಬೇಕು ಅಲ್ಲಿ ಹಾಕಿ ಈಗ ಬಂದಿರತಕ್ಕಂಥ ಏನು ಬಂದು ಕೇಳ್ತಾರೆ ವಾಟ್ಸಪ್ಗಳಲ್ಲಿ ಈ ಥರ ಅರ್ಜಿಗಳು ಕೊಟ್ಟಿದ್ದೇವೆ ಅಂತೇಳಿ, ಅದನ್ನು ಗ್ರಾಮ ಸಭೆಯಲ್ಲಿ ಅವರಿಗೆ ಆನ್ಸರ್ ಕೊಡಬೇಕು. ನಮ್ಮ PDO ಅಧಿಕಾರಿಗಳು ಅದು ಸುಮ್ಮನೆ ಇರ್ತಾರೆ. ಯಾಕಂದರೆ ಅವರು ಕೇಳೋ ಒಂದು ಕ್ವಶನ್ಗೆ ಈಗ ನೋಡಿ ಸುಮಾರು ಈಗ ಸಿಂಗೇನಹಳ್ಳಿ ಇಶ್ಯೂ ಬಂತು, ಮತ್ತು ನಾರಾಯಣಘಟ್ಟ ಈಗ ಅಂಬೇಡ್ಕರ್ ಒಂದು ಭವನವನ್ನು ಮಾಡಬೇಕು, ಮತ್ತು ಅಂಬೇಡ್ಕರ್ ಪುತ್ಥಳಿಯನ್ನು ಇಡಬೇಕು, ಒಂದು ಜಾಗ ಕೊಡಬಿಟ್ಟು ಕೇಳ್ತಾ ಇದ್ದಾರೆ. ಮತ್ತು ಸಿಂಗೇನಗರದಲ್ಲಿ ಸುಮಾರು ಮೂಲಸೌಕರ್ಯ ಕೇಳ್ತಾ ಇದ್ದಾರೆ. ಈಗ ನೋಡಿ ನಮ್ಮದು 5 ವರ್ಷಗಳಾಯ್ತು. ಈಗ ಇನ್ನೊಂದು ಸುಮಾರು ಒಂದು 6 ತಿಂಗಳು 7 ತಿಂಗಳು ಇದೆ ನಮ್ಮ ಪಂಚಾಯತಿ ನಮ್ಮ ಸದಸ್ಯರದ್ದು. ಈಗ ಗೌರೀಶ್ ಹೇಳ್ದ ಏನೋ ಮಹಿಳಾ ಭವನವನ್ನು ಕಟ್ಟಬೇಕು, ಮತ್ತು ಲೈಬ್ರರಿ ಮಾಡಲಿಲ್ಲ, ಅಂಬೇಡ್ಕರ್ ಭವನ ಮಾಡಲಿಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಈಗ ನಾವು 4-5 ವರ್ಷಗಳಲ್ಲಿ ಏನು ಸಾಧನೆ ಮಾಡೋದಂತ ಆಯಿತು ನಾವು ಸದಸ್ಯರುಗಳಾಗಿ. ಯಾಕಂದರೆ ನಮಗೆ ಅನುಗುಣವಾಗಿ ನಮ್ಮ ಪಂಚಾಯತಿ ಅಧಿಕಾರಿಗಳೇನಿದ್ದಾರೋ ನಮಗೆಲ್ರಿಗೂ ಕೂಡ ಇಂಥ ಕೆಲಸಗಳು ಮಾಡಿ, ಇಂಥ ಸೌಲಭ್ಯಗಳು ತಂದು ಅಟ್ಲೀಸ್ಟು ನಾವು ಆ ಗ್ರಾಮಗಳಿಗೆ ನಾವು ಕೆಲಸಗಳನ್ನು ಮಾಡಿ ನಾವು ತೋರಿಸ್ಬೇಕು. ಈಗ 5-6 ತಿಂಗಳಲ್ಲಿ ನಾವು ಈಗ ಅವರೇನೋ ಸುಮಾರು ಅರ್ಜಿಗಳನ್ನು ಕೊಡ್ತಾರೆ. ಅದನ್ನು ನಾವು ಕೆಲಸಗಳನ್ನು ನಾವು ಮಾಡಲಿಲ್ಲ ಅಂದರೆ ಈ ಮುಂದಿನ ದಿನಗಳಲ್ಲಿ ನಮಗೆ ನೋಡ್ದ ಇವರು 5 ವರ್ಷ ನಾವು ಮೆಂಬರ್ ಆಗಿ ಕಳಿಸಿದ ಪಂಚಾಯತಿ ಯಾವುದು ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ನಮಗೆ ಒಂದು ಕಪ್ಪುಚುಕ್ಕಿಯನ್ನು ತರ್ತಾರೆ. ಅದೇ ರೀತಿಯಾಗಿ ಏನೀಗ ಕರ್ನಾಟಕ ಸರ್ಕಾರ ಜಾತಿ ಗಣಿತ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದೆ. ಎಲ್ಲರೂ ಕೂಡ ದಯವಿಟ್ಟು ತಮ್ಮ ಊರುಗಳಲ್ಲಿ ತಮ್ಮ ಮನೆಗಳಿಗೆ ಈಗ ಆಲ್ರೆಡಿ 56,000 ಶಿಕ್ಷಕರನ್ನು ನೇಮಕ ಮಾಡಿದ್ದಾರೆ ಈ ಜಾತಿ ಗಣಿತೆಗೆ. ಎಲ್ಲರೂ ಕೂಡ ಯಾರೂ ಕೂಡ ಮಿಸ್ ಮಾಡಿದಿರ ಆ ಜಾತಿ ಗಣತೆಯಲ್ಲಿ ಎಷ್ಟು ಜನ ಆ ಕುಟುಂಬದಲ್ಲಿ ವಾಸ ಮಾಡ್ತಿದ್ದಾರೆ, ಮತ್ತು ಯಾವ ಜಾತಿ ಏನು ಅಂದ್ಬಿಟ್ಟೇಳಿ ವಿಸ್ತಾರವಾಗಿ ಎಲ್ಲರೂ ಕೂಡ ಈಗ SC/STನಲ್ಲಿ ಸುಮಾರು ಈಗ ನಮ್ಮದು ಬೆಳಗ್ಗೆ ಒಂದು ಜಾತಿ ಗಣಿತ ಆಯಿತು ಬಂದಿರೋ ಸುಮಾರು 42 ಸಂಖ್ಯೆ ಇದೆ. 42 ಸಂಖ್ಯೆಗಳು ಕೂಡ ಭರ್ತಿ ಮಾಡಬೇಕು ಏನು SC-ನಲ್ಲಿ ಬಂದರೆ. ಅದೇ ಅದರ್ಸ್ ಬೇರೆ ಕ್ಯಾಸ್ಟಲ್ಲಿ ಬಂದರೆ ಅಷ್ಟಿರಲ್ಲ. ಏನು ಕುಟುಂಬ ಎಷ್ಟು ಜನ ಇದ್ದಾರೆ ಕುಟುಂಬ ಮತ್ತು ಯಾವ ಕಮ್ಯುನಿಟಿ ಯಾವ ಜಾತಿ ಅಂದ್ಬಿಟ್ಟು ಅದು ನಮೂದು ಮಾಡಬೇಕು. ಎಲ್ಲರೂ ಕೂಡ ಯಾರು ಕೂಡ ನಾವು ಗೊಂದಲ ಪಡೆಯೋಂಗಿಲ್ಲ. ಅವ್ರು ಕೇಳ್ತಾರೆ, ಆ ಕೇಳೋ ಇದಕ್ಕೆ ನಾವು ಆನ್ಸರ್ ಮಾಡಿ ಅದಕ್ಕೆ ಒಂದು ಏನೋ ಕ್ಯಾಸ್ಟ್ ಸರ್ಟಿಫಿಕೇಟೋ ಇಲ್ಲ ಆಧಾರ್ ಕಾರ್ಡೋ ಪಾನ್ ಕಾರ್ಡೋ
ಏನು ಕೇಳ್ತಾರೋ ಅದನ್ನು ಕೊಟ್ಟು ಎಲ್ಲರೂ ಕೂಡ ಒಂದು ಆ ಜಾತಿಯನ್ನು ನಮೂದು ಮಾಡಬೇಕು ಅಂದಮೇಲೆ ನಾವು ನಮ್ಮ ಮುತ್ತಾನ ಗ್ರಾಮ ಪಂಚಾಯತ್ ಪರವಾಗಿ ನಾನು ಮನವಿಯನ್ನು ಮಾಡ್ಕೊತೀನಿ. ಇನ್ನು ಏನೋ ಮುಂದಿನ ದಿನಗಳಲ್ಲಿ ನಮ್ಮದು ಪಂಚಾಯತಿ ಮುಗಿದೋಯ್ತು, ನಮ್ಮ ಗೌರೀಶ್ ಹೇಳ್ತಾರೆ, ನಮ್ಮ ಉಮೇಶ್ ಹೇಳ್ತಾರೆ ನಮ್ಮ ಪಂಚಾಯತಿ ಮುಗಿದೋಯ್ತು ನಮ್ದೆಲ್ಲ ಇಷ್ಟೇ ಬಿಟ್ಟೇಳಿ. ಪಂಚಾಯತಿ ಇರುತ್ತೆ, ಬಟ್ ಗ್ರೇಟರ್ ಬೆಂಗಳೂರು ಮಾಡ್ತಾರೋ, ಇಲ್ಲ BBM ಮಾಡ್ತಾರೋ, ಪುರಸಭೆ ಮಾಡ್ತಾರೋ, ನಗರಸಭೆಗಳು ಮಾಡ್ತಾರೋ, ಇಲ್ಲ ಪಂಚಾಯತಿಗಳು ಹಿಂಗೆ ಇರ್ತೈತೋ, ಯಾಕಂದ್ರೆ ಇರ್ತಾರೆ. ಆಗ ಇಡೀ ಆನೇಕಲ್ ತಾಲೂಕಲ್ಲಿ ಸುಮಾರು 4,500 ಜನಸಂಖ್ಯೆ ಇದೆ. ಸುಮಾರು ಒಂದು 12ರಿಂದ 13,000 ಜನ ಕಾರ್ಪೊರೇಟರ್ ಆಗ್ತಾರೆ ಅಷ್ಟೇ. 12ರಿಂದ 13 ಜನ ಕಾರ್ಪೊರೇಟರ್ ಕೊಡ್ತಾರೆ. ಈ ರೀತಿ ಆಗುತ್ತೆ. ಬಟ್ ಪಂಚಾಯತಿರು ಸೂಕ್ತ. ನಾವು ಕೂಡ ಪಂಚಾಯತಿನೇ ಇರಲಿ ಅಂತೇಳಿ ಮೊನ್ನೆ ಲಾಸ್ಟ್ ಟೈಮು ಒಂದು ಸಾಮಾನ್ಯ ಸಭೆಯಲ್ಲಿ ರೆಸಲ್ಯೂಷನ್ ಮಾಡಿ ಕಳಿಸಿದ್ದೀವಿ. ಪಂಚಾಯತಿನ ಉಳಿಬೇಕು, ಪಂಚಾಯತಿನ ಇರಬೇಕು. ಯಾಕಂದ್ರೆ ಮುಂದೆ ಈಗ ನಮ್ದೆಲ್ಲ ಆಯಿತು, ಇನ್ನು ಮುಂದೆ ಯಾರು ಚುನಾಯಿತ ಪ್ರತಿನಿಧಿಗಳು ಇನ್ನೂ ಬರ್ತಾರೆ, ಗೆಲ್ತಾರೆ, ಇನ್ನು ಸಾಕಷ್ಟು ಅಭಿವೃದ್ಧಿ ಮಾಡಬೇಕಾಗುತ್ತೆ, ಸಾಕಷ್ಟು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಈಗ ಸುಮಾರು ನಮ್ಮ ಮುತ್ತಾನಲ್ಲೂರು ಮತ್ತು ಸುತ್ತಮುತ್ತ ಭಾಗದಲ್ಲಿ ಸುಮಾರು 600 ಎಕರೆ ಮುತ್ತಾನ ಕೆರೆ ಮತ್ತು ಸೊಮ್ಮನಹಳ್ಳಿ, ಅಂದೇನಹಳ್ಳಿ, ಬಿಕ್ಕನಹಳ್ಳಿ ಸುಮಾರು ಈ ವ್ಯಾಪ್ತಿಯಲ್ಲಿ ಈಗ KD ಅಕ್ವಿಷನ್, ಕೈಗಾರಿಕಾ ಪ್ರದೇಶ ಅಕ್ವಿಷನ್ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಒಂದು ಹೋರಾಟಗಳು ಮಾಡಿಕೊಂಡು ಸುಮಾರು ಶಾಸಕರು ಮತ್ತು MLC MP ಎಲ್ಲರೂ ಕೂಡ, ಯಾಕಂದರೆ ರೈತರ ಪರವಾಗಿ ನಾವು ರೈತರ ಪರವಾಗಿ, ಯಾಕಂದರೆ ರೈತರಿದ್ದರೆ ಮತ್ತು ನಾವು ಏನೋ ಉದ್ದಿಮೆದಾರರು ಬೇರೆ ಈಗ ಯಾರು ಕಾರ್ಖಾನೆ ಇರ್ತಾರೋ ಎಲ್ಲರೂ ಇರ್ತಾರೆ. ಇಲ್ಲ ರೈತರು ಇಲ್ಲ ಅಂದರೆ ಯಾರೂ ಇರೋದಕ್ಕೆ ಆಗಲ್ಲ. ಎಲ್ರಿಗೂ ಕೂಡ ಒಂದು ಭೂಮಿಯನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈಗ ವಿಶ್ವನಾಥ್ ನಾವೆಲ್ಲ ಕೂಡ ಒಂದು ರೈತ ಸಂಘ ಮೀಟಿಂಗ್ಲಾದಾಗ ನಾವೆಲ್ಲರೂ ಕೂಡ ಹೇಳಿದ್ದೀವಿ. ನಮ್ಮ ಪಂಚಾಯತಿ ಮುಖಾಂತರ ಯಾವುದೇ ಕಾರಣ ನಾವು ಸಂಜಾಪುರ ಕೈಗಾರಿಕಾ ವ್ಯಾಪ್ತಿಗೆ ಬಿಡಬಾರ್ದು, ರೈತರಿಗೆ ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಮಾತಾಡಿದ್ದೀವಿ. ಇನ್ನು ಮತ್ತೊಂದು ಈ ಒಂದು ಗ್ರಾಮ ಸಭೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ವಂದನೆಗಳನ್ನು ನಮಸ್ಸು. ಹಾಗೂ ಆನೇಕಲ್ ತಾಲೂಕಿನ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಅವರಿಂದ ತುಂಬ ನಮಗೆ ಹೆಚ್ಚಿನ ಮಾಹಿತಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರ ಸೌಲಭ್ಯಗಳನ್ನು ನಾವೆಲ್ಲನೂ ನಡೆಸ್ಕೊಂಡೋದ್ರೆ ನಮಗೆ ತುಂಬ ಉತ್ತಮ ಸಭೆ ಮಾಡಿದ್ವಿ, ತುಂಬ ಅಚ್ಚುಕಟ್ಟಾಗಾಯಿತು. ಈಗ ಗ್ರಾಮ ಸಭೆನೂ ಅಷ್ಟು ಚೆನ್ನಾಗಿ ಆಗ್ತಾ ಇದೆ. ನಾವು ಹಳ್ಳಿಗಳಲ್ಲಿ ಕೆಲಸ ಮಾಡಬೇಕಾಗಿದೆ. ಹಳ್ಳಿಗಳಲ್ಲಿ ಕೆಲಸ ಮಾಡೋಕ್ಕೋಸ್ಕರನೇ ನಾವು ಇವಾಗ ಗ್ರಾಮ ಸಭೆಗಳು ಮಾಡಬೇಕು. ಗ್ರಾಮ ಸಭೆ ಮಾಡಿದ್ಮೇಲೆ ನಾವು ಅದರಲ್ಲಿ ಜನಗಳು ಯಾವ್ಯಾವ ಕೆಲಸಕ್ಕೆ ಬೇಕು ಅದ್ರ ಬಗ್ಗೆ ಹೇಳ್ತಾರೆ. ಅದನ್ನೆಲ್ಲ ತಿಳ್ಕೊಂಡು ನಾವು ಅರ್ತ್ಕೊಂಡು ಅದ್ರ ಬಗ್ಗೆ ನಾವು ಒಂದು ಸಾಮಾನ್ಯ ಸಭೆಯಲ್ಲಿ ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿ ಯಾವ್ಯಾವ ಕೆಲಸಗಳಾಗಬೇಕು ಅದೆಲ್ಲ ನಾವು ಮಾಡಬೇಕು. ಅದೇ ಸ್ತ್ರೀಶಕ್ತಿ ಭವನಗಳು ಈಗ ಸದ್ಯಕ್ಕೆ ಮುತ್ತನೂರಲ್ಲಿ ಒಂದು ಊರಲ್ಲಿ ಇರ್ಬೋದು, ನಮ್ಮ 8 ಹಳ್ಳಿಗಳಲ್ಲಿ ಯಾವ ಹಳ್ಳಿಗಳಲ್ಲೂ ಇಲ್ಲ. ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೇಳ್ಕೊತಾ ಇದ್ದೀವಿ. ಹಾಗೂ ನಮ್ಮ ಇವರು ಬಾಲಾಜಿ ಸರ್ ಹಾಗೂ ರಘು ಸರ್ ಬಂದಿದ್ದಾರೆ, ಅವ್ರಿಗೂ ಕೇಳ್ಕೊತಾ ಇದ್ದೀವಿ. ಎಲ್ಲಾದರೂ ಸರ್ಕಾರಿ ಜಾಗಗಳಿದ್ರೆ 8 ಊರುಗಳಲ್ಲಿ ಅವರು ಆ ಜಾಗಗಳು ಗುರುತಿಸ್ಕೊಟ್ರೆ ನಮಗೆ ಅದರಿಂದ ನಾವು ಒಂದು ಸ್ತ್ರೀಶಕ್ತಿ ಭವನಗಳು ಎಲ್ಲ ಊರುಗಳಲ್ಲಿ ಕಟ್ಸ್ಕೊತೀವಿ. ಯಾಕಂದರೆ ಈಗ ಸ್ತ್ರೀಶಕ್ತಿ ಸಂಘ ತುಂಬ ಇದೆ, ಎಲ್ಲ ಒಕ್ಕೂಟ ಇದೆ ನಮ್ಮ ಪಂಚಾಯತಿಯಲ್ಲಿ. ಆ ಒಕ್ಕೂಟದ ಪ್ರಕಾರ ನಮ್ಮೆಲ್ಲ ಇದು ಮಾಡಬೇಕಂದ್ರೆ ಅಂಗನವಾಡಿಗೆ ಹೋಗ್ಬೇಕು. ಅಂಗನವಾಡಿಯಲ್ಲಿ ಇದು ಮಕ್ಕಳಿರ್ತಾರೆ. ಆ ಮಕ್ಕಳಿರುವಾಗ ನಾವು ಅವ್ರು ಡಿಸ್ಟರ್ಬ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೊಂದು ಸ್ವಸಹಾಯ ಸಂಘಗಳಂತ ಒಂದು ಬಿಲ್ಡಿಂಗ್ ಮಾಡಿಕೊಟ್ರೆ ಎಲ್ಲ ಮಹಿಳೆಯರಿಗೂ ಅನುಕೂಲ ಆಗುತ್ತೆ. ಇನ್ನು ಬೇರೆ ಎಷ್ಟೋ ಚಟುವಟಿಕೆಗಳಿರುತ್ತೆ, ಟೈಲರಿಂಗ್ ಆಗಲಿ, ಆಮೇಲೆ ಕಸೂತಿ ಕೆಲಸಗಳು, ಅವೆಲ್ಲ ಎಷ್ಟೋ ಗೌರ್ಮೆಂಟಿಂದ ಎಷ್ಟೋ ಬರ್ತಾ ಇದೆ. ಅವೆಲ್ಲ ನಾವು ಎಲ್ಲ ಇದರಲ್ಲೂ ವಂಚಿತ ಆಗ್ತಾ ಇದ್ದೀವಿ. ಅದು ಒಂದು ಮುತ್ತನೂರಲ್ಲಿ ಮಾತ್ರ ಅದು ನಡೆಯೋಕ್ಕೆ ಸಾಧ್ಯ. ಇಲ್ಲಿ ಮಾತ್ರ ಸ್ತ್ರೀಶಕ್ತಿ ಭವನ ಇದೆ, ಇಲ್ಲಿ ಬರ್ತಾರೆ, ಇಲ್ಲಿ ಕಲ್ತ್ಕೊಂಡು ಹೋಗೋದಕ್ಕೆ ಎಲ್ಲ ಊರುಗಳಲ್ಲಿ ಬರೋಕ್ಕಾಗಲ್ಲ, ಮಕ್ಕಳಿರ್ತಾರೆ. ಅದಕ್ಕೆ ದಯವಿಟ್ಟು PDO ಸರ್ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಸರ್ ಎಲ್ಲ ಊರಿಗೂ ಒಂದು ಸ್ತ್ರೀಶಕ್ತಿ ಭವನಗೆ ಮಂಜೂರಿ ಮಾಡ್ಕೊಡ್ಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ಇಷ್ಟು ಹೇಳಿ ನಾನು ಇಂದು 25-26 ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ತುಂಬ ಚೆನ್ನಾಗಿ ನಡೀತು. ಹಾಗೆ ಯಾವ್ಯಾವ ಕುಂದುಕೊರತೆಗಳಿಗೂ ಎಲ್ಲ ಸಾರ್ವಜನಿಕರು ಸಹ ನಮಗೆ ಹೇಳಿದ್ದಾರೆ, ಅದನ್ನು ನಾವು ನಡೆಸ್ಕೊಡ್ತೀವಿ. ತುಂಬ ಎಲ್ಲರಿಗೂ ಆಸೀನರಾಗಿಂತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಎಲ್ಲ ಸರ್ವ ಸದಸ್ಯರೇ, ಅಧಿಕಾರಿ ವರ್ಗದವರೇ ಹಾಗೂ ವೇದಿಕೆ ಮುಂಭಾಗ ಆಗಿರುವಂಥ ಎಲ್ಲ ಮಹಿಳಾ ಮಣಿಗಳೇ ಹಾಗೂ ಒಂದು ಸುತ್ತ ನನ್ನ ಒಂದು ಪಂಚಾಯಿತಿ ಸದಸ್ಯರಾದಂಥ ಎಲ್ಲರೂ ಇಲ್ಲೇ ಇದ್ದಾರೆ. PDO ಆಗಲಿ, ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ಎಲ್ಲ ಸದಸ್ಯರಲ್ಲಿ ಒಂದು ಮನವಿ ಏನು ಅಂದರೆ ಈಗೆಲ್ಲ ತುಂಬ ಬೇಸರದಿಂದ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯತಿ ಇರುತ್ತೋ ಹೋಗುತ್ತೋ ಅನ್ನೋದು ಒಂದು ಬೇಸರ. ಆ ಬೇಸರಕ್ಕೆ ಕಾರಣ ಯಾರಂದರೆ ನಾವೇನೇನೆ. ಯಾಕಂದರೆ ಈಗಾಗಲೇ ನಮಗೆ ಏನು ನಿಮಗೆ ಪಂಚಾಯತಿಗೆ ವರದಿ ಕೊಡುವಂಥ
ಕೇಳಿದಾಗ ಕೆಲವೊಂದು ವರದಿಯನ್ನು ನೀವು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಮಾತಾಡಿ ಅದನ್ನು ನೀವು ಜಿಲ್ಲಾ ಪಂಚಾಯತಿಗೆ ತಲುಪಿಸಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ನಾವು ಲೆಟ್ರ್ ಕೊಟ್ಟು ಬಂದರೆ ಆಗಲ್ಲ, ಅದನ್ನು ನಾವು ಹೋಗಿ ಫಾಲೋ ಮಾಡಬೇಕು. ಯಾಕಂದರೆ ಇವತ್ತು ಮುತ್ತನಲ್ಲೂರು ಗ್ರಾಮದಲ್ಲಿ 5 ಜನ ಮೆಂಬರ್ಸು ಅದೇ ಬೇರೆ ಬೇರೆ ಕಡೆ ಊರುಗಳಲ್ಲೂ ಒಂದು ಹಳ್ಳಿನಲ್ಲಿ 3 ಜನ 4 ಜನ ಮೆಂಬರ್ಸು. ಅದೇ ನಮಗೆ ಪುರಸಭೆ ಆದಾಗ ನಮಗೆ ಈ ಪುರಸಭೆ ವ್ಯಾಪ್ತಿಗೆ ಬರೋದು ಹಳ್ಳಿಗೆ ಒಬ್ಬರು ಆಗ್ತಾರೆ. 5 ಜನ ಆಗೋದು ಉತ್ತಮನ, 4 ಜನ ಆಗೋದು ಉತ್ತಮನ, ಒಬ್ಬರು ಆಗೋದು ಉತ್ತಮನ. ಅದರಲ್ಲಿ ನಮಗೆ ಈಗ ಏನಾಗಿದೆ ಅಂದರೆ, ಒಂದು ಚರಂಡಿ ಕ್ಲೀನ್ ಮಾಡಬೇಕಾದ್ರೆ ಪಂಚಾಯತಿ ಹೊರನ್ನೇ ಮುಂದೆ ನಿಂತು ಮಾಡಿಸ್ಬೋದು, ಸದಸ್ಯರ ಗಮನಕ್ಕೆ ತರ್ಬೋದು, ಸದಸ್ಯರು ಮಾಡಿಸ್ಬೋದು, ಎಲ್ಲನೂ ಸದಸ್ಯರ ಗಮನಕ್ಕೆ ಹೋಗಿ ಮಾಡಿಸ್ಬೋದು. ಅದೇ ಪುರಸಭೆ ಆಗಲಿ ನಗರಸಭೆ ಆಗಲಿ ಆದರೆ ಒಂದು ಅಧಿಕಾರಿಗಳನ್ನ ನೇಮಿಸ್ತಾರೆ. ಅಧಿಕಾರಿಗಳು ಒಂದು 5,000 ರೂಪಾಯಿ ಚೆಕ್ಗೆ ನಾವು ತಿಂಗಳಗಟ್ಟಲೆ ಕಾಯಬೇಕಾಗುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ತುಂಬ ನೋವಿನ ಸಂಗತಿ. ಈಗಾಗಲೇ ನೀವೇನು ನಾವು ಇದು ಜಿಲ್ಲಾ ಪಂಚಾಯತಿಗೆ ನಾವು ಅರ್ಜಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀವ. ಪಿ ಡಿ ಒ ಸಾರು ಹಾಗೂ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಲ್ಲಿ ಎಲ್ಲ ಸರ್ವ ಸದಸ್ಯರಲ್ಲೂ ನನ್ನ ಒಂದು ಮನವಿ ಅಂದರೆ ಅದನ್ನು ಆದಷ್ಟು ಫಾಲೋಅಪ್ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಏನೋ ಒಂದು ರೆಸಲ್ಯೂಷನ್ ಮಾಡ್ತೀರಾ, ಅದ್ರ ಮೇಲೆ ನಮ್ಮ ಭವಿಷ್ಯ ನಿಂತಿದೆ. ಯಾಕಂದರೆ ಪಂಚಾಯತಿನೇ ಎಲ್ಲದಕ್ಕೂ ಸುಪ್ರೀಮು. ಪಂಚಾಯತಿನಲ್ಲಿ ಏನೇ ಒಂದು ಸುಪ್ರೀಮು ಅದರಲ್ಲೂ ಈಗ ಗ್ರಾಮ ಸಭೆನಲ್ಲಿ ಅನುಮೋದನೆ ಆಗಿರೋದಕ್ಕಿಂತ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಖುಷಿ ಪಡುವಂಥ ವಿಚಾರ. ಇದನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಸೇರಿ ಪಂಚಾಯತಿನ ಉಳಿಸ್ಕೊಳ್ಬೇಕಂತ ಎಲ್ಲರ ಹತ್ರ ನಾನು ಮನವಿ ಮಾಡ್ಕೊತೀನಿ. ಅದೇ ರೀತಿಯಲ್ಲಿ ನಮ್ಮ ಮುತ್ತನಲ್ಲೂರು ಗ್ರಾಮದಲ್ಲಿ ವಾರ್ಡ್ 2ರಲ್ಲಿ ಸಮುದಾಯ ಭವನ ಇದೆ. ಅದರಲ್ಲಿ ಸ್ವಲ್ಪ ದಿನದಿಂದ ಯಾರೋ ಕಿಟಕಿಗಳೆಲ್ಲ ಒಡೆದಾಕಿ ಬೆಂಕಿನ ಹಾಕಿದ್ರು. ಒಳಗಡೆ ಬೆಂಕಿ ಹಾಕಿ ಅದರಲ್ಲಿ ಸುಮಾರು ಒಂದು 3 ರಿಂದ 4 ಲಕ್ಷ ರೂಪಾಯಿ ಮಿಷಿನ್ ಇದೆ, ಟೈಲರಿಂಗ್ ಮಿಷಿನ್ಸು. ಅದೆಲ್ಲ ಹಾಳಾಗ್ಬಿಡ್ತಾಯಿತ್ತು. ನೋಡಿಕೊಂಡು ನಾವು ಅದನ್ನು ಏನು ಮಾಡಬೇಕು ಮಾಡಿದ್ದೀವಿ. ಇಲ್ಲಿ ಜಯರಾಮ್ ಅವರಿದ್ದಾರೆ, ತೇಜಸ್ವಿನಿ ಅವರಿದ್ದಾರೆ ನಮ್ಮ ವಾರ್ಡಲ್ಲಿ ಗೆದ್ದಿರೋಂಥ ಸದಸ್ಯರು. ಅದೇ ರೀತಿ ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಲ್ಲಿ ಮನವಿ ಮಾಡ್ಕೊತೀನಿ. ಆದಷ್ಟು ಅದಕ್ಕೆ ಟಾಯ್ಲೆಟ್ಗೆ ಡೋರ್ಗಳು ಇಡಿಸಿ ಕಿಟಕಿಗಳನ್ನೆಲ್ಲನ್ನು ಮಾಡಿಸಿ ಒಂದು ವ್ಯವಸ್ಥೆ ಕಲಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿ. ಸಮುದಾಯ ಭವನ ವಿಚಾರವಾಗಿ ಈಗ ಏನೀಗ 25-26ನೇ ಸಾಲ ಬಜೆಟಲ್ಲಿ ಈಗ ಅದಕ್ಕೆ ಒಂದು ಮೆಸ್ ಥರ ಒಂದು ಇದು ಮಾಡೋದಕ್ಕೆ ಮತ್ತು ಅದಕ್ಕೆ ಸೇಫ್ಟಿ ಒಂದು ಕಿಟಕಿ ಇಟ್ಟು ಅವೆಲ್ಲ ಸ್ವಲ್ಪ ಗ್ಲಾಸ್ಗೆಲ್ಲ ಹೊಡೆದೋಗಿದ್ರೆ, ಬಟ್ ಅವೆಲ್ಲ ಚೇಂಜ್ ಮಾಡಿ ಒಂದು ಕಬ್ಬಿಣದ ಒಂದು ಗೇಟೆಲ್ಲ ಇಟ್ಟು ಕ್ಯಾಮ್ರೆಲ್ಲ ಹಾಕ್ಸೋದಕ್ಕೆ ಈಗ ನಾವು ಮತ್ತು ನಾವು ಮಾತಾಡಿ ಸುಮಾರು 1.5 ಲಕ್ಷ ರೂಪಾಯಿ ಅದಕ್ಕೆ ನಮ್ಮ ಒಂದು ಇದರಲ್ಲಿ ರಿಸರ್ವ್ ಮಾಡಿದ್ದೀವಿ. ಈಗ ಆಲ್ರೆಡಿ ನಾವು ಕೊಟ್ಟಿದ್ದೀವಿ, ಆ ಲೀಸ್ಟಲ್ಲಿದೆ. ಇದು ಮುಂದಿನ ದಿನಗಳಲ್ಲಿ ಅದು ಕೆಲಸ ಆಗುತ್ತೆ. ಬಂದೊಳಗಡೆ ಪೂರ್ತಿ ಬಂಟ ಎಲ್ಲ ಸುಟ್ಟಾಕಿ ಹಾಲೆಲ್ಲ ಸುಟ್ಟೋಗಿದೆ ಸರ್. ಅಲ್ಲಿ ಈಗ ಯಾರಾದ್ರು ಮೀಟಿಂಗ್ ಬನ್ನಿ ಅಂದರೆ ತುಂಬ ಭಯ ಪಡ್ತಾರೆ. ಅಲ್ಲಿ ಬಂದು ಬಾಗಿಲಲ್ಲಿ ಕುತ್ಕೊಳ್ತಾರೆ, ಗಲಾಟೆ ಮಾಡ್ತಾರೆ. ಮತ್ತು ಟೈಲರಿಂಗ್ ಮಿಷಿನ್ಗೆಲ್ಲ ಫ್ಯೂಸ್ ಕಿತ್ಕೊಂಡು ಹೋಗ್ತಾರೆ. ವಾಶ್ರೂಮ್ದೆಲ್ಲ ಟಾಯ್ಲೆಟ್ಸ್ ಎಲ್ಲ ಹೊಡೆದಾಕಿದ್ದಾರೆ. ಸೊ ಅದರಿಂದ ಹೆಣ್ಮಕ್ಳಲ್ಲಿ ಬರೋದು ಸಹ ತುಂಬ ಭಯ ಪಡ್ತಿದ್ದಾರೆ. ಸೊ ನೀವು ಅದನ್ನ ಗಮನ ಹರಿಸ್ಬೇಕು ಸರ್. ಮೊನ್ನೆ ಪೂರ್ತಿ ಸುತ್ತಾಕಿದ್ದಾರೆ, ಒಂದಷ್ಟಾಗಲ ನೆಲ ಪೂರ್ತಿ ಸುತ್ತಾಕಿದ್ದಾರೆ. ಈಗ ಕಬ್ಬಣದ ಕಿಟಕಿ ಇಟ್ಕೊಟ್ರೆ ಸ್ವಲ್ಪ ಸೇಫ್ಟಿ ಅಂತ ಅಂದ್ಕೊಳ್ತೀವಿ. ಕೆಲಸ ಪ್ರಾರಂಭ ಆಗುತ್ತೆ, ಅದು ಮಾಡ್ಬೋದು. ಈಗ ಪುರಸಭೆಗಳು ನಗರಸಭೆ ಈಗ ಮಾಡ್ತಾ ಇರೋದು ಈಗ ಒಂದು ಕಡೆ ಏನಾಗುತ್ತಂದರೆ ಇನ್ನು ಮುಖ್ಯ ವ್ಯಾಪ್ತಿಯಲ್ಲಿ ಇನ್ನು ಅನೇಕ ಇನ್ನು ಮನೆಗಳು ಮತ್ತು ಕಂದಾಯ ಇದರಲ್ಲೇ ಇದೆ, ಮತ್ತು ಗ್ರಾಮ ಟನಲ್ಲಿದೆ. ಯಾವುದಕ್ಕೂ ಇನ್ನು ಡೆವಲಪ್ಮೆಂಟು ನಾವು ವ್ಯಾಪ್ತಿನ ಡೆವಲಪ್ಮೆಂಟ್ ಲಾಭ ಆಗಬೇಕು. ಈಗ ನೀವು ಉದಾಹರಣೆ ಎಕ್ಸಾಂಪಲ್ ಈಗ ಸಿಂಗೇನಗರದೇ ನೀವು ಈಗ ಬಂದಿದ್ರೆ ಈಗ ಸುಮಾರು ಕಂಪ್ಲೀಟ್ ಹೇಳಿದ್ರು. ಒಂದು ನಿಮಿಷ, ಅದಕ್ಕೆ ಈಗ ನಾವೇನು ಹೇಳ್ತೀವಿ ಪಂಚಾಯತಿಂದ ಡೆವಲಪ್ಮೆಂಟ್ ಈಗ ಅನೇಕ ಕೆಲಸಗಳು ಆಗ್ತಾ ಇದೆಯಲ್ಲ, ಈಗ ಮಾಡ್ತಾ ಇದೀವಲ್ಲ. ಈಗ ನಿಮ್ಮೂರಲ್ಲಿ 4 ಜನ ಮೆಂಬರ್ಸ್ ಇದ್ದಾರೆ, ಸುಮಾರು 50 ಲಕ್ಷ ಕೆಲಸ ಮಾಡಿಸಿದ್ದಾರೆ ನಿಮ್ಮೂರಿಗೆ, ಕೆಲಸ ಮಾಡಿಸಿದ್ದಾರೆ. ಅಶೋಕ್ ಒಂದ್ ನಿಮಿಷ ಅದು ಪರ್ಸನಲ್, ಅದು ನಿಮ್ಮೂರಲ್ಲಿ ವೈಯಕ್ತಿಕ ಮಾತಾಡಿ ನೀವು ಪಂಚಾಯತಿ ಮೆಂಬರ್ ಪರ್ಸನಲ್ ಮಾಡಬೇಕು. ಪರ್ಸನಲ್ ಬೇರೆ, ನನ್ನ ಮದುವೆ ನನ್ನ ಮಕ್ಕಳ ಮದುವೆ ಅದು ಬೇರೆ ಪರ್ಸನಲ್. ಇದ್ರೆ ಪರ್ಸನಲ್ ಪಂಚಾಯತಿಯಲ್ಲಿ
ಒಕ್ಕೂಟ ಮಾಡ್ಬೇಕಲ್ವಾ? ಈಗ 24, 25ನೇ ಸಾಲು ಮತ್ತೆ 24, 25, 25, 26ನೇ ಸಾಲು ಒಂದು ನಿಮಿಷ ಎರಡು ಸೇರಿ ಬಜೆಟ್ ಮಾಡಿದ್ದೇವೆ. ಈಗ ಮೊನ್ನೆ ಆಗಿದೆ ಅನುಮೋದನೆ ಕಳಿಸ್ತಾರೆ. ಈಗ ಅನುಮೋದನೆ ಬಂದ ಮೇಲೆ ಕೆಲಸ ಕಾರ್ಯ ಶುರು ಆಗುತ್ತೆ. ಬಂತಲ್ಲ, ಯಾರನ್ನ ಕೆಲಸ ಮಾಡಿದ್ದೀರಾ? ತಮ್ ಇಷ್ಟಕ್ಕೆ ತಮ್ ಮಾಡೋದಕ್ಕೆ. ಹಲೋ, ಒಂದ್ ನಿಮಿಷ. ಈಗ ನೀನು ಕೆಲಸ ಮಾಡಿದಾರೆ ಅಂದ್ಬಿಟ್ಟು ಪಟ್ಟಿ ತಗೋಬೇಕು ನೀನು. ನಿಜವಾಗ್ಲೂ ನಾನು ಅವಾಗ ನೀನು ಒಪ್ಕೊಂತೀನಿ. ಪಟ್ಟಿ ತಗೊಂಡು ಯಾವ್ಯಾವ ಸದಸ್ಯರು ಏನೇನು ಕೆಲಸ ಮಾಡಿದ್ದಾರೆ, ಎಲ್ಲೆಲ್ಲಿ ಮಾಡಿದ್ದಾರೆ, ಇನ್ಯಾವ್ಯಾವ್ದು ಆಗ್ಬೇಕು ಅದನ್ನ ಮಾಡಿಸ್ಕೋಬೇಕು. ಗ್ರೇಟರ್ ಬೆಂಗಳೂರು ಆಗ್ತದೋ, ಪುರಸಭೆ ಆಗ್ತದೋ, BBMP ಆಗ್ತದೋ, ಅದು ನನ್ನ ಕೈಯಲ್ಲಿಲ್ಲ, ನಿನ್ನ ಕೈಯಲ್ಲಿಲ್ಲ, ಯಾರ ಕೈಯಲ್ಲಿಲ್ಲ. ಸರ್ಕಾರ ಯಾವ್ದು ಮಾಡ್ತದೋ ಅದೇನೆ. ಅದು ಕರೆಕ್ಟು ತಗೊಂಡದ್ದು ಅದು ಆಗ್ತದೆ. ಈಗ ಸದ್ಯಕ್ಕೆ ನಮ್ಮ ಗ್ರಾಮಕ್ಕೆ ಬೇಕಾಗಿರೋದು ಒಳಚರಂಡಿ ಇವೆಲ್ಲ ಆಗಿದೆ ಆಲ್ಮೋಸ್ಟ್. ಐಮಾಸ್ ಲೈಟು, ಕುಡಿಯೋ ನೀರು, ಶುದ್ಧ ಕಟ್ಟಿಗೆ ಅದು ನಮ್ಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಕೆಲಸ ಏನು? ಪಂಚಾಯತ್ ಅಭಿವೃದ್ಧಿ ಮಾಡ್ಬೇಕಲ್ವಾ? ಪುರಸಭೆ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ಸ್ತ್ರೀಶಕ್ತಿ ಭವನ 4 ವರ್ಷ ಏನ್ ಮಾಡ್ಕೊಂಡಿದ್ದೀರಿ ನೀವು? ಏನ್ ಮಾಡ್ಕೊಂಡು ಜಾಗ ಇಲ್ಲಲ್ಲ. ಅರೆ, ನಿಮ್ ಕರ್ತವ್ಯ ಏನು? ಜಾಗ ಕೊಡ್ಸ್ಬೇಕಲ್ಲ. ಕರ್ತವ್ಯ ಏನು? ಜಾಗ ನಿಮ್ ಕರ್ತವ್ಯ ಏನು? ಈಗ ಒಂದ್ ಕೆಲಸ ಮಾಡಿ, ನಿಂದೆ ಯಾವ್ದನ್ನ ಜಾಗ ಇದ್ರೆ ಕೊಟ್ರೆ. ಒಂದ್ ನಿಮಿಷ ಕೇಳಿ, ನಾನು ಜಮೀನ್ದಾರ್ ಅಲ್ಲ. ನಾನು ಒಂದ್ ನಿಮಿಷ ಕೇಳ್ಕೊಳ್ಳಿ. ನಿಮ್ ಕರ್ತವ್ಯ ಏನು? ಗುರ್ಸ್ಬೇಕು, ಸರ್ಕಾರಕ್ಕೆ ಕರ್ಸ್ಬೇಕು, ತಾಯಿದಾರ ಮನವಿ ಕೊಡಬೇಕು, ಸರ್ವೆ ಕರ್ಸ್ಬೇಕು, ಗುರ್ಸ್ಬೇಕು, ಮಾಡ್ಬೇಕು. ನಿಮ್ ಕರ್ತವ್ಯ ಅಲ್ವಾ? ಈಗ ನಿಜಾನ ಸುಳ್ಳ? ಅದನ್ನೇನೆ ಇವಾಗ ರೆವಿನ್ಯೂ ಅವ್ರಿಗೆ, ಪಂಚಾಯತ್ ಅಭಿವೃದ್ಧಿ ಅವ್ರಿಗೆ ಇನ್ನ ಇದು ಕೊನೆಯದು ಈ ಸಾರಿ ಆಗಲೇಬೇಕು ಸರ್ ಅಂತ ಒತ್ತಾಯ ಮಾಡಿದ್ದೀನಿ. ಈ ಸಾರಿ ಮಾಡ್ಲೇಬೇಕು. ಇನ್ನು 7 ತಿಂಗಳಿದೆ, ಎಲ್ಲ ಮುಗ್ದೋಗುತ್ತೆ. ಆಮೇಲೆ ನೀವ್ಯಾರು, ಅವ್ರ್ಯಾರು ಆಗುತ್ತೆ, ಎಲ್ಲ ಆಗುತ್ತೆ. ಸ್ವಲ್ಪ ನಾನು ಹೇಳೋದನ್ನ ಕೇಳ್ತಾ ಇರೋದು. ಆಗೋ ಟೈಮ್ಗೆ ಆಗೋದು, ಡೆವಲಪ್ ಆಗೋದನ್ನ ಯೋಚನೆ ಮಾಡಿ ಮಾತಾಡಿ. ಸರಿ. ಈಗ ಹಾಕೊಳ್ಳಿ, ನಗರ ಪಾಲಿಕೆ ಹಾಗೆ ಇವಾಗ ನಾನು ಏನು ಹೇಳಬೇಕು ಅಂತ ಹೇಳ್ಕೊಂಡಿದ್ದೀನಿ. ಅದು ಆಲ್ರೆಡಿ ವಿಶ್ವನಾಥನ್ನ ಈ ಕಡೆ ಸುಜಾತ ಅವರು ಮಾತಾಡಿದ್ದಾರೆ, ನಮ್ಮ ಗೌರೀಶ್ ಅಣ್ಣ ಮಾತಾಡಿದ್ದಾರೆ, ಜಯರಾಮ್ ಅವರು ಮಾತಾಡಿದ್ದಾರೆ. ಹಾಗಾಗಿ ನಾನು ಜಾಸ್ತಿ ಕಾಯಿಸಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಕಡೆನೂ ಗ್ರಾಮ ಸಭೆ ಅಂದರೆ ಒಂಥರ ಗಲಾಟೆ ಮಾಡ್ತಾಯಿದ್ರು. ಇದೊಂಥರ ತುಂಬ ಕುಟುಂಬ ಥರ ಎಲ್ಲರೂ ಊರವರೆಲ್ಲರೂ ಸೇರಿ ಒಳ್ಳೆ ರೀತಿನಿಂದ ನಮ್ಮನ್ನು ಗ್ರಾಮ ಸಭೆ ಯಾವ ಗಲಾಟೆ ಏನು ಇಲ್ದಿರ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗಾಗಿ ಊರವ್ರಿಗ ಹಾಗೂ ಗ್ರಾಮಸ್ಥರು ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದೇ ಥರ ಚೆನ್ನಾಗಿ ನಡ್ಕೊಂಡು ಹೋಗಿ ಅಂತ ನಾನು ಆಶಯಿಸ್ತೀನಿ. ಎಲ್ಲರಿಗೂ ವಂದನೆ. ಗ್ರಾಮ ಪಂಚಾಯಿತಿಯಲ್ಲಿ 25-26ನೇ ಸಾಲಿನ ಗ್ರಾಮ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಸಾರ್ವಜನಿಕರು ಸುಮಾರು ಅಹವಾಲುಗಳನ್ನು ಇವತ್ತು ಹೇಳಿದ್ದಾರೆ. ನಾವು ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಗಮನ ಹರಿಸ್ತೀವಿ. ಯಾಕಂದರೆ ಲಾಸ್ಟ್ ಟೈಮು ನಾವು ಸ್ವಲ್ಪ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ವಿಳಂಬ ಆದ್ದರಿಂದ ನಾವು ಕೆಲವು ಕಾಮಗಾರಿಗಳನ್ನು ಮಾಡೋದಕ್ಕೆ ಸ್ವಲ್ಪ ತಡವಾಯಿತು. ಅದರಿಂದ ಈ ಸಲ ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿ ಫಸ್ಟ್ ಗ್ರಾಮ ಸಭೆ, ಇಡೀ ಪಂಚಾಯಿತಿಯಲ್ಲೇ ಮೊದಲನೇ ಗ್ರಾಮ ಸಭೆಯನ್ನು ನಾವೀಗ ಹಮ್ಮಿಕೊಂಡು ಏನು ಕಾಮಗಾರಿಗಳಿದೆಯೋ ಅದನ್ನು ಎಲ್ಲ ಗ್ರಾಮಗಳಿಗೂ ಈ ಸಲ ಮಾಡಬೇಕಂತ ಈಗಾಗಲೇ ನಾವು ಯೋಚನೆ ಮಾಡಿದ್ದೀವಿ. ಇವತ್ತು ಎಲ್ಲರೂ ಸಹಕಾರ ಕೊಟ್ಟು ಗ್ರಾಮ ಸಭೆ ಭಾಳ ಚೆನ್ನಾಗಿ ನಡೆದಿದೆ. ಏನೇನು ಸಮಸ್ಯೆಗಳಿದೆಯೋ ಅದರ ಬಗ್ಗೆ ಮುಂದಿನ ಸಭೆಯಲ್ಲಿ ನಾವು ಅಧಿಕಾರಿಗಳ ಜೊತೆ ಸೇರಿ ಆ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. 26ನೇ ಸಾಲಿನ ಮೊದಲೇ ನಾವು ಏಪ್ರಿಲ್ ತಿಂಗಳಲ್ಲೇ ಪ್ರಪ್ರಥಮವಾಗಿ ಆನೇಕಲ್ ತಾಲೂಕಿನಲ್ಲಿ ಮೊದಲನೇ ಸಭೆ ಇಟ್ಕೊಂಡ್ಬಿಟ್ಟಿದ್ದೀವಿ. ನಾವು ಯಾಕೆ ಈ ತರಾತುರಿಯಲ್ಲಿ ಮಾಡ್ತಾ ಇದ್ದೀವಿ ಅಂದರೆ, ಕಳೆದ 2024-25 ಸಾಲಿನ ನಾವು ಗ್ರಾಮ ಸಭೆ ಮಾಡಿರಲಿಲ್ಲ. ಅಲ್ಲಿ ಕೆಲವೊಂದು ಗೊಂದಲ ಇರೋದ್ರಿಂದ ಏನು ಅಧ್ಯಕ್ಷರ ಒಂದು ಗೊಂದಲ ಇರೋದ್ರಿಂದ ಮಾಡೋಕ್ಕಾಗಿಲ್ಲ. ಹಾಗಾಗಿ 2024-25 ಸಾಲಿನಲ್ಲಿ ಏನೇನು ಕೆಲಸ ಮಾಡಬೇಕು ಅಂತಿದ್ದೀವೋ ಅದು ಮತ್ತು ಇದು 2025-26 ಸಾಲಿನಲ್ಲಿ ಒಟ್ಟಿಗೆ ತಗೊಂಡು ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ನಾವು ಸದಸ್ಯರು 19 ಜನ ಸದಸ್ಯರಿದ್ದೀವಿ. ವಿಶೇಷವಾಗಿ ಈಗ ನಮ್ಮ ಅಧ್ಯಕ್ಷರಾದಂಥ ನಮ್ಮ ನಾಗರತ್ನಕ್ ಅವರ ಅಧ್ಯಕ್ಷತೆಯಲ್ಲಿ ಇದು ಬೇಗ ಆಗಲಿ ಅಂತ ಎಲ್ಲ ಸದಸ್ಯರು ಹೇಳಿದಾಗ
ಈ ಒಂದು ಗ್ರಾಮ ಸಭೆ ಮಾಡಿದ್ವಿ. ಇವತ್ತು ಭಾಳ ಎಲ್ಲರೂ ಅವರವರು ಅಹವಾಲುಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆದಷ್ಟು ಬೇಗ ಬೇಗ ಕೆಲಸ ಮಾಡುವಂಥ ಕೆಲಸವನ್ನು ಎಲ್ಲ ಪ್ರಾಮಾಣಿಕವಾಗಿ ಸದಸ್ಯರು ಮಾಡ್ತಾಯಿದ್ದಂಥ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಈ ಬಾಡಿ ಏನು ಈ ಸಾರಿ ಬಹುಶಃ ಈ ಸಾರಿ ಕೊನೆ ಗ್ರಾಮ ಸಭೆ ಇರ್ಬೋದು. ಮುಂದಿನ ಸಲ ಏನಾಗುತ್ತೋ ಗೊತ್ತಿಲ್ಲ. ಗ್ರೇಟರ್ ಬೆಂಗಳೂರು ಆಗುತ್ತೋ, ಪುರಸಭೆಗಳಾಗುತ್ತೋ ಅಥವಾ ನಗರಸಭೆಗಳಾಗೋದಂತ ನಮಗಂತೂ ಗೊತ್ತಿಲ್ಲ. ಹಾಗಾಗಿ ಈ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಮುತ್ತನೂರು ಗ್ರಾಮ ಪಂಚಾಯತಿನಲ್ಲಿ 8 ಹಳ್ಳಿಗಳು ಸೇರ್ತದೆ. ಸಿಂಗೇನಗರ, ನಾರಾಯಣಘಟ್ಟ, ಮುತ್ತನೂರು, ಅಳಿಬೊಮ್ಮಸಂದ್ರ, ಗೋಪಸಂದ್ರ, ಚಿಕ್ಕತಿಮ್ಮಸಂದ್ರ ಮತ್ತು ಅಳಿಬೊಮ್ಮಸಂದ್ರ, ಕೊಂಸಂದ್ರ, ಸಮನಹಳ್ಳಿ ಇವೆಲ್ಲ 8 ಗ್ರಾಮಗಳಲ್ಲಿ ಬಹುಶಃ ಎಲ್ಲ ಕೆಲಸಗಳು ಮಾಡಿದ್ದೀವಿ. ಇನ್ನು ಉಳಿಕೆ ಕೆಲಸಗಳು ಏನಿದೆಯೋ ಈ ಒಂದು 24, 25, 26 ಸಾಲಿನಲ್ಲಿ ಪರಿಪೂರ್ಣವಾಗಿ ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ಸದಸ್ಯರು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಭಾಳ ವಿಶೇಷವಾಗಿ ಸಭೆ ಚೆನ್ನಾಗಾಗಿದೆ. ಯಾವ ಗೊಂದಲ ಇಲ್ದಿರ, ಯಾವ ಒಂದು ಗಲಾಟೆ ಇಲ್ದಿರ ತುಂಬ ಚೆನ್ನಾಗಿ ನಡ್ಕೊಂಬಂದಿದೆ. ಕೆಲವೊಂದು ಸಮಸ್ಯೆಗಳಿದೆ. ಈಗ ನಮ್ಮ ಗ್ರಾಮದಲ್ಲಿ, ಸಿಂಗೇನಗರ ಗ್ರಾಮದಲ್ಲಿ ನನಗೂ ಸ್ವಲ್ಪ ಬೇಸರ ಇದೆ. ಇದು ಇನ್ನೇನು ಈ ವರ್ಷ ಲಾಸ್ಟು ನಮಗೂ ಒಂದು ಗ್ರಂಥಾಲಯ ಆಗಬೇಕು ಮತ್ತು ಅಂಬೇಡ್ಕರ್ ಭವನ ಆಗಬೇಕು ಅಂತ ನಾನು ಕಂದಾಯ ಇಲಾಖೆಯವ್ರಿಗೂ ಮತ್ತು ಪಂಚಾಯತ್ ಅಭಿವೃದ್ಧಿಗಳಿಗೆ ಒತ್ತಾಯವನ್ನು ಮಾಡಿದ್ದೀನಿ. ಖಂಡಿತ ನೀವು ಸಹ ಮಾಧ್ಯಮ ಮಿತ್ರರು ಇಷ್ಟು ವರ್ಷ ನಮ್ಮ ಜೊತೆಯಲ್ಲಿದ್ದು ಭಾಳ ಸಹಕಾರ ಕೊಟ್ಟಿದ್ದೀರಾ ನಮ್ಮ ಪಂಚಾಯತಿ ಬಗ್ಗೆ. ನಿಮಗೆ ವಿಶೇಷವಾದ ಅಭಿನಂದನೆಗಳು ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಬಂದಂಥ ಎಲ್ಲ ಗೌರವಾನ್ವಿತ ಸಾರ್ವಜನಿಕರಿಗೆ ಮತ್ತು ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸದಸ್ಯರುಗಳಿಗೆ 2025-27 ಸಾಲಿನ ಗ್ರಾಮ ಸಭೆಯನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ. ನಮಸ್ಕಾರ. ಹಾಂ ಸರ್. 2025-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಈ ದಿನ ಮುತ್ತನೂರು ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ವಿ. ಏನು ಈ ದಿನ ಬಂದಂಥ ಸಾರ್ವಜನಿಕರು, ಅಧಿಕಾರಿಗಳು ಸಹ ಅವರ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆದಷ್ಟು ಶೀಘ್ರವಾಗಿ ತಮ್ಮಿಂದ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀವಿ ಅನ್ನುವಂಥ ಭರವಸೆಗಳನ್ನು ಕೊಟ್ಟಿರ್ತಾರೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಆಗಬೇಕಾಗಿರ್ತಕ್ಕಂಥ ಕಾಮಗಾರಿಗಳು, ಕೆಲಸ ಕಾರ್ಯಗಳು ಇವೆಲ್ಲವೂ ಸಹ ಆದಷ್ಟು ಬೇಗ ಮಾಡಿಕೊಡೋದಕ್ಕೆ ತಾವೆಲ್ಲರೂ ಸಹ ಸಿದ್ಧ ಇದ್ದೀವಿ. ಹಾಗೂ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂತಂದರೆ, ಗ್ರಾಮ ಠಾಣಾ ಸುತ್ತಿನ ಈ ಖಾತೆಗಳು ತಮ್ಮ ಈ ಖಾತೆಗಳು ಯಾರ್ಯಾರ್ದಾಗಿರಲ್ವೋ ಅವರೆಲ್ಲರೂ ಸಹ ತಮ್ಮ ದಾಖಲೆಗಳನ್ನ ತಗೊಂಬಂದು ಕಚೇರಿಗೆ ನೀಡಿದಲ್ಲಿ ಸುಮಾರು ಒಂದು 10ರಿಂದ 15 ದಿನಗಳಲ್ಲಿ ಅದನ್ನು ಫಾಲೋಅಪ್ ಮಾಡಿಸ್ಕೊಡುವಂಥ ಜವಾಬ್ದಾರಿ ಸಹ ನಮ್ಮ ಅಧಿಕಾರಿಗಳದ್ದು ಇರುತ್ತೆ, ನಮ್ಮ ಸದಸ್ಯರುಗಳದ್ದು ಇರುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರ ಪುರಸಭೆ, ನಗರಸಭೆ ಅಂತಕ್ಕಂಥ ಪ್ರಕಟಣೆಯನ್ನು ಹೊರಡಿಸ್ತಾ ಇದೆ. ಹಾಗಾಗಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆದಷ್ಟು ಬೇಗ ನಿವಾರಿಸುವ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೀವಿ. ಏನು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರುಗಳು ಎಲ್ಲರೂ ಜೊತೆಗೂಡಿ ತಮ್ಮ ಗ್ರಾಮಗಳಲ್ಲಿ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ತಾವು ಸದುಪಯೋಗ ಪಡಿಸ್ಕೊಂಡಿದ್ದೀವಿ. ತಾವು ಏನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಾ ಎಲ್ಲ 8 ಹಳ್ಳಿಯ ಸದಸ್ಯರುಗಳು ಸಹ ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ತಮ್ಮ ಗ್ರಾಮಗಳ, ವಾರ್ಡ್ಗಳ ಅಭಿವೃದ್ಧಿಯ ಕಡೆ ತಾವು ಗಮನ ಕೊಟ್ಟು ಅಭಿವೃದ್ಧಿಯತ್ತ ನಾವು ಸಾಗಿದ್ದೀವಿ. ಸಾಧ್ಯವಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಎಲ್ಲ ಹಳ್ಳಿಗಳಲ್ಲೂ ಸಹ ಮಾಡಿದ್ದೀವಿ. ಇನ್ನು ಉಳಿಕೆ ಇರ್ತಕ್ಕಂಥ ಕಾಮಗಾರಿಗಳು ಈ ಒಂದು ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡ್ಕೊಂಡು ಆದಷ್ಟು ಬೇಗ ನಾವು ಆ ಕಾಮಗಾರಿಗಳನ್ನು ಮುಕ್ತಾಯ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಗ್ರಾಮದಲ್ಲಿ ಗ್ರಾಮ ಸಭೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ 8 ಹಳ್ಳಿಯವರು ಎಲ್ಲ ಸೇರಿ ಈ ದಿನ ತುಂಬಾ ಖುಷಿ ಆಯಿತು ನಮಗೆ. ಯಾಕಂತ ಹೇಳಿದ್ರೆ ಒಂದು ಗಲಾಟೆ ಇಲ್ಲ, ಒಂದು ದೌರ್ಜನ್ಯ ಇಲ್ಲ, ಯಾವುದೇ ಥರ ನಮ್ಗೆ ಯಾರಿಗೂ ಪ್ರಾಬ್ಲಮ್ ಮಾಡಿಲ್ಲ. ಹಾಗಾಗಿ ನಮ್ಮ ತನ್ನ ಜನತೆಗೆ ಹಾಗೂ ಇಲ್ಲಿ ಬಂದಿರೋಂಥ ನನ್ನ ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರೋದು ಅವ್ರಿಗೆಲ್ಲ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಿತ್ತು ಅಂತ ಅಂದ್ಕೊಂಡಿದ್ದೀವಿ. ಯಾರದೇ ಕೆಲಸ ಏನೇ ಇರಲಿ, ಇಲ್ಲ ಒಂದು ಮೆಂಬರ್ನ ಕರ್ಕೊಂಡೋಗಿ ಈ ಥರ ಕೆಲಸ ಇದೆ ನಮ್ಗೆ ಮಾಡಿಕೊಡಿ ಅಂತ ಕೇಳ್ಬೋದು. ಇಲ್ಲ ಮೆಂಬರ್ ಸಿಕ್ಕಿಲ್ಲ, ವಾರ್ಡ್ ಮೆಂಬರು ಪಂಚಾಯತಿಗೆ ಒಂದು ರಿಸೀಟ್ ಸಲ್ಲಿಸಿದ್ರೆ ಅಲ್ಲಿ ಹೋಗಿ ನಾವು ನೋಡಿ ಆ ಕೆಲಸ ಏನಾಯಿತು ಅದು ತಾವು ಮಾಡ್ಕೊಡೋ ಜವಾಬ್ದಾರಿ ನಮ್ಮದು. 8 ಹಳ್ಳಿ ಜವಾಬ್ದಾರಿ ತೊಗೊಂಡಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ, ಆದ್ರೂ ಮಾಡಿಕೊಡ್ತೀನಿ ಅಂತ ನಾನು ಭರವಸೆ ಕೊಡ್ತಾಯಿದ್ದೀನಿ. 25ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಸಭೆಯಲ್ಲಿ ತುಂಬ ಚೆನ್ನಾಗಿ ಸಭೆ ನಡೆದು ಬಂದಿದೆ.
ಈಗ ಈ 8 ಹಳ್ಳಿಗಳಿಂದ ಬಂದಿರೋಂತಹ ಎಲ್ಲ ಜನಗಳು ತಮ್ಮ ತಮ್ಮ ಕಷ್ಟಗಳನ್ನು ಇಲ್ಲಿ ಅವರೆಲ್ಲ ಹೇಳ್ಕೊಂಡಿದ್ದಾರೆ. ಆ ಎಲ್ಲ ಕಷ್ಟಗಳಿಗೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಆ ಕೆಲಸಗಳನ್ನು ನಾವು ಮಾಡೋದಕ್ಕೆ ನಾವು ಇಚ್ಛೆ ಪಡ್ತೀವಿ. ಈಗ ಗ್ರಾಮ ಸಭೆ ಆಗಿದೆ. ಈಗ 15ನೇ ತಾರೀಕು ಸಾಮಾನ್ಯ ಸಭೆ ಮಾಡಿಕೊಂಡು ಅದರಲ್ಲಿ ಎಲ್ಲ ಕೆಲಸಗಳದ್ದು ನಾವು ರೆಜುಲೇಷನ್ ಮಾಡಿಕೊಂಡು ಮತ್ತೆ 15 ದಿವಸದೊಳಗಡೆ ಎಲ್ಲ ಕೆಲಸಗಳು ಮಾಡಬೇಕಂತ ಜರೂರವಾಗಿ ಮಾಡಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಮುಂದೆ ಇನ್ನು 4-5 ತಿಂಗಳಲ್ಲಿ ಏನು ಪುರಸಭೆ ಏನು ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ, ಅದು ನಮಗೂ ಗೊತ್ತಿಲ್ಲ. ಬೈ ಚಾನ್ಸ್ ಆದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಬೇಗ ಕೆಲಸಗಳು ಮಾಡ್ಕೋಬೇಕಂತ ಇಷ್ಟು ಬೇಗ ನಾವು ಗ್ರಾಮ ಸಭೆ ಆಯೋಜನೆ ಮಾಡ್ಕೊಂಡ್ವಿ. ಈಗ ಮುಂದೆ ಎಲ್ಲ ಕೆಲಸಗಳು ಯಾರ್ಯಾರು ಏನೇನು ಹೇಳಿದ್ದಾರೆ ಅಲ್ಲ ದಯವಿಟ್ಟು ಎಲ್ಲ 8 ಹಳ್ಳಿಗಳ ಜನಗಳು ನಾವು ಏನು ಕೇಳ್ಕೊತಾ ಇದ್ದೀವಿ ಅಂದರೆ ತಮ್ಮ ತಮ್ಮ ಕಾನೇಶ್ವರಿ ಇವು ಖಾತೆಗಳು ಏನೇನಿದೆ ಎಲ್ಲ ನಮಗೆ ಅರ್ಜಿಗಳು ತಂದುಕೊಟ್ಟೆ ನಾವು ಜಾಗರೂಕವಾಗಿ ಬೇಗ ನಾವು ಮಾಡಿಕೊಡ್ತೀವಿ. ಪುರಸಭೆ ಆದರೆ ತುಂಬ ಕಷ್ಟ ಆಗುತ್ತೆ, ಜನಗಳಿಗೆ ಬಡವರಿಗೆ ತುಂಬ ತೊಂದರೆ ಆಗುತ್ತೆ. ಅದಕ್ಕಾಗಿ ನಾವು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ, ದಯವಿಟ್ಟು ತಂದುಕೊಡಿ. ನಾವು ಮುಂದೆ ನಿಂತು ಈ 6 ತಿಂಗಳಲ್ಲಿ ನಿಮ್ಗೆ ಏನೇನು ಬೇಕೋ ಅದೆಲ್ಲ ನಾವು ಮಾಡಿಕೊಡ್ತೀವಿ. ಈ ಕುಡಿಯೋ ನೀರಾಗಲಿ, ಬೀದಿ ದೀಪ ಆಗಲಿ, ಚರಂಡಿ ಆಗಲಿ ನಾವೆಲ್ಲನೂ ಮುಂದೆ ನಿಂತು ನಾವು ಮಾಡಿಸ್ತಾ ಇದ್ದೀವಿ. ಈ ಜಲಜೀವನ್ ಮಿಷನ್ದು ಅಷ್ಟೇ ಒಂದು 4 ಹಳ್ಳಿಗಳು ತುಂಬ ಚೆನ್ನಾಗಾಗಿದೆ, ಇಲ್ಲ ನಾವು ಹೇಳಿಲ್ಲ. ಸ್ವಲ್ಪ ಅವರು ಕಾಂಟ್ರಾಕ್ಟ್ಗಳು ಸ್ವಲ್ಪ ಮಿಸ್ಸಿಂಗ್ ಆಗುತ್ತೆ ಅವ್ರದ್ದು, ಅದನ್ನು ನಾವೆಲ್ಲ ನಿಂತು ನಾವು ಮಾಡಿಸ್ತಾ ಇದ್ದೀವಿ. ಅದೆಲ್ಲ ಮಾಡಿದ್ರೆ ನಮಗೂ ಅನುಕೂಲ ಆಗಿದೆ. ಯಾಕಂದರೆ ಈಗ GA ಪೈಪ್ಗಳಲ್ಲಿ ತುಂಬ ಶಿಲ್ಟ್ ಬರುತ್ತೆ, ಅದು ನಮ್ಮ ಬಾಡಿ ತುಂಬ ಅನನುಕೂಲ ಆಗುತ್ತೆ. ಅದರಿಂದ ಅದೆಲ್ಲ ಬಿಟ್ಟು ಜಲಜೀವನ್ ಮಿಷನ್ ಆದಷ್ಟು ಜನಗಳೆಲ್ಲರೂ ಉಪಯೋಗಿಸ್ಕೊಳ್ಳಿ. ಅದು ಯಾಕಂದರೆ ಸರ್ಕಾರದಿಂದ ಬಂದಿದ್ದು ಯಾವುದೇ ಸವಲತ್ತಾಗಲಿ ನಾವು ಬಿಡಬಾರ್ದು. ಪ್ರತಿಯೊಂದೂ ನಮ್ಮ ಸವಲತ್ತು ನಾವು ಉಪಯೋಗಿಸ್ಕೋಬೇಕು. ಹಾಗೆ ಎಲ್ಲ ಊರುಗಳಲ್ಲಿ ಏನೇ ಸಮಸ್ಯೆ ಇದೆ, ರಸ್ತೆಗಳಾಗಲಿ, ಚರಂಡಿಗಳಾಗಲಿ, ಇನ್ನಲ್ಲಿ ಬೀದಿ ದೀಪಗಳಾಗಲಿ, ಏನೋ ಕುಂದು ಕೊರತೆಗಳಿದ್ದರೆ, ಆಮೇಲೆ ಕುಂಟೆಗಳಿದೆ, ಆ ಕುಂಟೆಗಳು ಡೆವಲಪ್ಮೆಂಟ್ ಮಾಡಬೇಕು. ಅಂಗನವಾಡಿಗಳು, ಟೀಚರ್ಸು ಎಲ್ಲನೂ ನಮಗೆ ಮನವಿ ಮಾಡಿಕೊಟ್ಟೆ ನಾವು ಅದಕ್ಕೆ ಏನೇನು ಬೇಕು ಅವರಿಗೆಲ್ಲ ನಾವು ಸಪೋರ್ಟಾಗಿ ನಿಂತ್ಕೊಂಡು ಅವ್ರಿಗೆ ನಾವು ಕೆಲಸಗಳೆಲ್ಲ ಮಾಡಿಕೊಡ್ತೀವಿ. ದಯವಿಟ್ಟು ಎಲ್ಲ ಸಹಕರಿಸಿ. ಇಷ್ಟೇನು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.